ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪರಮೇಶ್ KS. ಹೇಗಿದ್ದೀರಾ ಎಲ್ಲರೂ? ಎಲ್ರಿಗೂ ಕೂಡ ವೆಲ್ಕಮ್ ಟು ದ ಕ್ಲಾಸ್. ಸೊ ಐ ಹೋಪ್ ಆಲ್ ಆರ್ ಯು ಡೂಯಿಂಗ್ ವೆರಿ ವೆಲ್ ಅಂತ ಅನ್ಕೊಳ್ತೀನಿ. ನಾನು ಎಲ್ಲರೂ ಚೆನ್ನಾಗಿದೆ ಅನ್ಕೊಳ್ತೀನಿ. ಸೊ ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಇವತ್ತಿನ ಕ್ಲಾಸ್ಗೆ ತಮ್ಗೆಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಏನು ಕ್ಲಾಸ್ 9th ಒನ್ ಶಾರ್ಟ್ ಲೆಕ್ಚರ್ಸನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಟುಡೇ ಕ್ಲಾಸ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್. So we are going to discuss about our constitution in this lecture. So it is a one short lecture. Okay, we will complete everything in this one short lecture. Okay, all the important questions from your examination perspective, we will cover all those important things. Okay, so let's start the class. Yeah, first we will look at what we are discussing in last class. So okay, ಫಸ್ಟ್ ಬಿಫೋರ್ ಗೋಯಿಂಗ್ ಟು ಟುಡೇಸ್ ಕ್ಲಾಸ್, ಇವತ್ತಿನ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ನಾವೇನೇನು ಕಲಿತ್ವಿ, ಯಾವ ಚಾಪ್ಟರ್ ರಿಲೇಟೆಡ್ ಕಲಿತ್ವಿ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಲ್ವಾ? ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಓಕೆ, ಸೊ ಫಸ್ಟ್ ಒನ್ ನೋಡಿ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವಿಜಯನಗರ ಎಂಪೈರ್ ಆ್ಯಂಡ್ ಬಹಮನಿ ಕಿಂಗ್ಡಮ್. ಸೊ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ವಿ, ಹರಿಹರ ಮತ್ತು ಬುಕ್ಕರ ಬಗ್ಗೆ ತಿಳ್ಕೊಂಡಿದ್ವಿ, ಮತ್ತು ಬಹಮನಿ ಸಾಮ್ರಾಜ್ಯದ ಬಗ್ಗೆನೂ ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ. ಓಕೆ, ಎರಡು ಸಾಮ್ರಾಜ್ಯವನ್ನ ಯಾರು ಸ್ಥಾಪನೆ ಮಾಡಿದ್ದು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ. ನಿಮಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಸೊ ಏನು ಕ್ಲಾಸ್ ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ಆ ಚಾನಲ್ ಅಲ್ಲಿ ಕ್ಲಾಸ್ ಅನ್ನ ವಾಚ್ ಮಾಡಿ. ಏನು ಎಲ್ಲಾ ಚಾಪ್ಟರ್ನ ನಾವು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದೀವಿ. ಸೊ ನೆಕ್ಸ್ಟ್ ಒನ್ ಏನ್ ಕಲ್ತಪ್ಪ ಅಂತಂದ್ರೆ, ದ ಡೈನಾಸ್ಟೀಸ್ ವಿಚ್ ರೂಲ್ಡ್ ವಿಜಯನಗರ ಅಂಡ್ ಬಹಮನಿ ಕಿಂಗ್ಡಮ್. ಸೊ ಈ ಮತ್ತು ವಿಜಯನಗರ ಮತ್ತೆ ಬಹಮನಿ ಕಿಂಗ್ಡಮ್ ಅಲ್ಲೂ ಕೂಡ ಹಲವಾರು ಏನು ಡೈನಾಸ್ಟೀಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಂತಂದ್ರೆ ವಿಜಯನಗರದಲ್ಲಿ ಸಂಗಮ, ಸಾಳುವ, ತುಳುವ ಮತ್ತೆ ಅರವಿಡು ಅನ್ನೋಕಂತ ಏನು 4 ಸಾಮ್ರಾಜ್ಯಗಳು ಬರ್ತವೆ. ಆ 4 ಸಾಮ್ರಾಜ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಆ ಸಾಮ್ರಾಜ್ಯಗಳಿಂದ ಬಂದಂತಹ ಏನು ಮೇನ್ ಇಂಪಾರ್ಟೆಂಟ್ ಕಿಂಗ್ಸ್ ಯಾರು, ರಾಜರು ಯಾರಿದ್ರು ಅನ್ನೋದ್ರ ಬಗ್ಗೆನೂ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ ಅಲ್ವಾ? ಸೊ ನಿಮಗೆ ಗೊತ್ತಿದೆ, ಕೃಷ್ಣದೇವರಾಯರ ಬಗ್ಗೆ ತಿಳ್ಕೊಂಡಿದ್ವಿ ತುಳುವ ಡೈನಾಸ್ಟಿಯಿಂದ. ಸೊ ಇದೆಲ್ಲದನ್ನು ಕೂಡ ನೀವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಾ. ಸೊ ದೆನ್ ಅಚೀವ್ಮೆಂಟ್ಸ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಶ್ರೀ ಕೃಷ್ಣದೇವರಾಯ. ಏನು ವಿಜಯನಗರ ಸಾಮ್ರಾಜ್ಯ ಅಂತ ಬಂದ್ರೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನಿಮಗೆ ಯಾರಪ್ಪ ಅಂತಂದ್ರೆ ಶ್ರೀಕೃಷ್ಣ ದೇವರಾಯ. ಇವ್ರ ಬಗ್ಗೆನೂ ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಅವರ ಸಾಧನೆಗಳೇನು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀವಿ. ಓಕೆ, ಸೊ ಅದಾದ ನಂತರ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ವಿಜಯನಗರ ಎಂಪೈರ್ ಟು ಕಲ್ಚರಲ್ ಅಚೀವ್ಮೆಂಟ್ಸ್ ಆಫ್ ದ ಬಹಮನಿ ಕಿಂಗ್ಡಮ್. ಸೊ ಈ ಎರಡು ಕಿಂಗ್ಡಮ್ಗಳ, ಈ ಎರಡು ಸಾಮ್ರಾಜ್ಯಗಳ ಕಾಂಟ್ರಿಬ್ಯೂಷನ್ಸ್ ಏನು, ಕಲೆ ಸಾಹಿತ್ಯಕ್ಕೆ ಅವ್ರು ಕೊಟ್ಟಂತ ಕೊಡುಗೆಗಳೇನು, ಅವರಲ್ಲಿ ಅವರ ಆಸ್ಥಾನದಲ್ಲಿದ್ದಂತಹ ಕವಿಗಳು ಯಾರ್ಯಾರು, ಸೊ ಅವರು ಯಾವ್ಯಾವ ಕೃತಿಗಳನ್ನ ರಚನೆ ಮಾಡಿದ್ರು, ಅದೆಲ್ಲದನ್ನು ನಾವು ಏನು ಲಾಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡಿದೀವಿ. ಸೊ ಐ ಹೋಪ್ ನಿಮಗೂ ಕೂಡ ಅದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಈಗ ನಾವು ಏನು ನೆಕ್ಸ್ಟ್ ಕ್ಲಾಸ್ ಕಡೆ, ಇವತ್ತಿನ ಕ್ಲಾಸ್ ಕಡೆ ಮೂವ್ ಆಗ್ತಾ ಹೋಗೋಣ. ಓಕೆ, ಯಾ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್, ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಇದರಲ್ಲಿ ನಾವು ಯಾವ್ಯಾವ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತೀವಿ ಅಪ್ಪ ಅಂತಂದ್ರೆ ನೋಡಿ, ಫಸ್ಟ್ ಥಿಂಗ್ ದ ಫಾರ್ಮೇಶನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಬಗ್ಗೆ ತಿಳ್ಕೊಳ್ತೀವಿ. ಏನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತಂದ್ರೆ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಒಂದು ಏನು ಅಸೆಂಬ್ಲಿಯನ್ನ ಕ್ರಿಯೇಟ್ ಮಾಡ್ತಾರೆ. ಅದು ಯಾವ ರೀತಿ ಇತ್ತು, ಅದರಲ್ಲಿ ಯಾರ್ಯಾರಿದ್ರು, ಯಾವಾಗ ಕ್ರಿಯೇಟ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಏನು ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ, ರಚನಾ ಸಮಿತಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಕರಡು ಸಮಿತಿ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ನಾವು. ಅದಾದ ನಂತರ ಪ್ರಿಯಂಬಲ್, ಪ್ರಸ್ತಾವನೆ ಬಗ್ಗೆ ತಿಳ್ಕೊಳ್ತೀವಿ. ಸೇಲಿಯಂಟ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಮೂಲಭೂತ ಲಕ್ಷಣಗಳ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನಂತರ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು, ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು, ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇವುಗಳ ಬಗ್ಗೆನೂ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ ಇವತ್ತಿನ ಒಂದು ಚಾಪ್ಟರ್ ಅಲ್ಲಿ. ಓಕೆ, ತುಂಬಾ ಸುಲಭವಾಗಿದೆ ಸ್ಟೂಡೆಂಟ್ಸ್, ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ಸೊ ಏನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ದೊಡ್ಡ ಚಾಪ್ಟರ್ ಆಗಿದೆ. ಸೊ ಏನು ಇಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ತುಂಬಾ ಈಸಿ ಆಗಿರ್ತಕ್ಕಂಥ ಚಾಪ್ಟರ್, ಇದನ್ನ ನಾವು ಸುಲಭವಾಗಿ ಕಂಪ್ಲೀಟ್ ಮಾಡೋಣ. ಓಕೆ, ಯಾ, ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ನಮ್ಮ ಸಂವಿಧಾನ. ಅವರ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ನಮ್ಮ ಸಂವಿಧಾನ. ಓಕೆ, ಸೊ ಇದ್ರ ಬಗ್ಗೆ ನೋಡೋಕ್ಕಿಂತ ಮುಂಚೆ, ಸೊ ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ನಿಮಗೆ
ಕೆಲವೊಂದು ಏನು ಅದರ ಹಿನ್ನೆಲೆ ಕೆಲವೊಂದು ಗೊತ್ತಿರ್ಬೇಕು. ಏನಪ್ಪ ಅಂತಂದ್ರೆ ನೋಡಿ, ಇಂಡಿಯಾ ಹ್ಯಾಡ್ ಟು ಫೇಸ್ ಮೆನಿ ಪ್ರಾಬ್ಲಮ್ಸ್ ಸೂನ್ ಆಫ್ಟರ್ ಇಂಡಿಪೆಂಡೆನ್ಸ್. ಅಂದ್ರೆ ಸೊ ನಮಗೆಲ್ರಿಗೂ ಗೊತ್ತಿದೆ, ಆಗಸ್ಟ್ 15th 1947 ವಿ ಗಾಟ್ ಇಂಡಿಪೆಂಡೆನ್ಸ್. ಸೊ ಈ ದಿನ ನಮಗೇನು ಸ್ವಾತಂತ್ರ್ಯ ಸಿಕ್ತಲ್ವಾ, ಈ ದಿನ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳಿದ್ದು ನಮ್ಮ ದೇಶದಲ್ಲಿ. ಯಾವ್ಯಾವ ಸಮಸ್ಯೆಗಳಿದ್ದು ಇದ್ವು ಅಪ್ಪ ಅಂತಂದ್ರೆ ಇಲ್ಲಿ ಅದನ್ನೇ ಹೇಳಿರೋದು, ಮೆನಿ ಪ್ರಾಬ್ಲಮ್ಸ್ ಇದ್ವು ಅಂತ. ಸ್ವಾತಂತ್ರ್ಯ ಬಂದ ನಂತರ ಹಲವಾರು ಪ್ರಾಬ್ಲಮ್ಗಳಿದ್ದು. ಯಾವ್ದು ಅಂತ ಇಲ್ಲಿದೆ ನೋಡಿ, ರಿಹ್ಯಾಬಿಲಿಟೇಟಿಂಗ್ ದ ರೆಫ್ಯೂಜೀಸ್ ಹೂ ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್. ಏನು ಭಾರತ ಮತ್ತೆ ಪಾಕಿಸ್ತಾನ ಇದ್ದಿದ್ದು, ಸಾರಿ ಏನು ಅಖಂಡ ಭಾರತ ಇತ್ತಲ್ವಾ, ಸೊ ಅದನ್ನ ಭಾರತ ಮತ್ತೆ ಪಾಕಿಸ್ತಾನ ಅಂತ ಡಿವೈಡ್ ಮಾಡಿದಾಗ ಆ ಪಾಕಿಸ್ತಾನ ಭಾಗದಿಂದ, ಇವತ್ತು ಪಾಕಿಸ್ತಾನ ನೀವು ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಪಾಕಿಸ್ತಾನ ಭಾಗದಿಂದ ಭಾರತಕ್ಕೆ ಬಂದ್ರಲ್ವಾ ನಿರಾಶ್ರಿತರು ಅಂತ ಹೇಳ್ತೀವಿ, ಅಥವಾ ಇಲ್ಲಿ ನಾವು ರಿಫ್ಯೂಜೀಸ್ ಅಂತ ಹೇಳ್ತೀವಿ. ಅವರಿಗೆ ಒಂದು ಮನೆ ಕೊಡ್ಬೇಕಿತ್ತು, ರಿಹ್ಯಾಬಿಲಿಟೇಟಿಂಗ್, ಅವ್ರು ಉಳ್ಕೊಡ್ಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮಾಡ್ಕೊಡ್ಲೇಬೇಕಿತ್ತಲ್ವಾ, ಅದು ಒಂದು ಚಾಲೆಂಜ್ ಆಗಿತ್ತು. ಅದಾದ ನಂತರ ಮರ್ಜರ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್, ಏನು ದೇಶೀಯ ಸಂಸ್ಥಾನಗಳು ಅಂತ ಇದ್ವಲ್ವಾ, ಆ ದೇಶೀಯ ಸಂಸ್ಥಾನಗಳನ್ನ ಏನ್ ಮಾಡ್ಬೇಕಾಗಿತ್ತು, ನಮ್ಮ ಭಾರತ ದೇಶದೊಳಗಡೆ ಮರ್ಜ್ ಮಾಡ್ಬೇಕಿತ್ತು. ಯಾಕಂದ್ರೆ ಕೆಲವೊಂದು ರಾಜ್ಯಗಳು ಅವಾಗ ನಾವು ಭಾರತಕ್ಕೆ ಸೇರಲ್ಲ ಅನ್ನೋ ಒಂದು ಇಂಟೆನ್ಷನ್ ಅನ್ನ ತೋರಿಸಿರ್ತಾರೆ. ಸೊ ಅವ್ರನ್ನೆಲ್ಲ ನಾವೇನ್ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ಅವಾಗ ಸೊ ಅವ್ರನ್ನ ಇಂಡಿಯನ್ ಜೊತೆ ಮರ್ಜ್ ಮಾಡ್ಬೇಕಿತ್ತು, ಅದು ಒಂದು ಚಾಲೆಂಜ್ ಆಗಿತ್ತು. ದೆನ್ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿತ್ತು. ಇದು ಕೂಡ ಏನು ಒಂದು ಇಂಪಾರ್ಟೆಂಟ್ ಇಷ್ಟು ಚಾಲೆಂಜಸ್ಗಳು ಆ ಟೈಮಲ್ಲಿ ನಮ್ಮ ದೇಶದ ಮುಂದೆ ಇದ್ವು. ಓಕೆ, ಸೊ ಇದಾದ ನಂತರ ನೋಡಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ successfully achieved the merger of princely states and provinces with the Union of India and the challenge of framing a constitution in order to enable us to govern the country was also fulfilled. ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಸೊ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ಯಾರನ್ನ ಕರಿತೀವಿ ಅಂತಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ನಾವು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಓಕೆ, ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ನೋಡಿ, ಆ ಪ್ರಿನ್ಸ್ಲಿ ಸ್ಟೇಟ್ ದೇಶೀಯ ಸಂಸ್ಥಾನಗಳು ಮತ್ತೆ ಏನು ಬ್ರಿಟಿಷ್ ಅಂಡರ್ ಇದ್ದಂತ ಒಂದು ಭಾಗಗಳೆಲ್ಲ ಏನಿತ್ತಲ್ವಾ, ಅದನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಭಾರತದ ಜೊತೆ ಮರ್ಜು ಮಾಡುವಲ್ಲಿ ಸೊ ಇವರ ಪಾತ್ರ ಬಹಳ ಪ್ರಮುಖವಾದದ್ದು. ದಟ್ಸ್ ವೈ ವಿ ಕಾಲ್ ಹಿಮ್ ಆಸ್ ಅ ಐರನ್ ಮ್ಯಾನ್ ಆಫ್ ಇಂಡಿಯಾ. ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೊ ಅದಾದ ನಂತರ ಇನ್ನು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡ್ಲಿಕ್ಕೂ ಏನೇನು ಚಾಲೆಂಜಸ್ ಇದ್ವು ಅದನ್ನು ಕೂಡ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ತಿಳ್ಕೊಳ್ತಾರೆ. ಸೊ ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ, ಸೊ ಆಲ್ರೆಡಿ ನಾನು ಹೇಳ್ದಂಗೆ ನಾವು ಲೆಟ್ ಅಸ್ ನೋ ಅಬೌಟ್ ಏನು ಈ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಅ ಪಿಕ್ಚರ್. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಗೆಲ್ರಿಗೂ ಗೊತ್ತೇ ಇದೆ, ಸಂವಿಧಾನ ಶಿಲ್ಪಿ ಅಂತ ನಾವು ಹೇಳ್ಬಿಟ್ಟು ಕರಿತೀವಿ. ಸೊ ಅವರ ಫೋಟೋ ಹಾಕಿದ್ದೀನಿ, ಮತ್ತೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಕೆಲವೊಂದು ಸಿಂಬಲ್ಗಳನ್ನ ನಾವಿಲ್ಲಿ ಹಾಕಿದ್ದೀವಿ. ಸೊ ನೀವು ನೋಡ್ಬೋದು ಅದನ್ನ. ಫಸ್ಟ್ ಥಿಂಗ್, ದ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಭಾರತದ ಸಂವಿಧಾನ ರಚನಾ ಸಭೆ. ಸೊ ಇದ್ರ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ನೋಡಿ, ಫಸ್ಟ್ ಥಿಂಗ್, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನ ಅಂತಂದ್ರೆ ಏನಪ್ಪಾ ಅಂತ ಅಂದ್ರೆ, ಸೊ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಕೇಳ್ಬೋದು ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಇಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೈಡಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಅ ಸ್ಟೇಟ್. ಸೊ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಮೂಲಭೂತ ತತ್ವಗಳು ಮತ್ತೆ ನಿಯಮಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬೋದು. ಓಕೆ, ಒಂದು ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ನಡೆಸಲಿಕ್ಕೆ ಬೇಕಾದಂತಹ ಪ್ರಿನ್ಸಿಪಲ್ಗಳಂತೆ ನಿಯಮಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಾರಿ, ಜಸ್ಟ್ ಅ ಸೆಕೆಂಡ್. ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕಾನ್ಸ್ಟಿಟ್ಯೂಷನ್, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ 1 ಮಾರ್ಕ್ಸ್ಗೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೀವು ಮಿಸ್ ಮಾಡಂಗಿಲ್ಲ. ಕಾನ್ಸ್ಟಿಟ್ಯೂಷನ್ ಇಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಏನು ಒಂದು ರಾಜ್ಯ ಉತ್ತಮ ಆಡಳಿತ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ತತ್ವಗಳು ಮತ್ತೆ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದೆನ್ ದ ರೆಕಮೆಂಡೇಶನ್ಸ್ ಆಫ್ ದ ಮೋತಿಲಾಲ್ ನೆಹರು ಕಮಿಟಿ ಅಂಡ್ ದ ಡಿಸಿಷನ್ಸ್ ಟೇಕನ್ ಬೈ ದ ಮೀಟಿಂಗ್ ಆಫ್ ದ ನ್ಯಾಷನಲ್ ಕಾಂಗ್ರೆಸ್ ಅಟ್ ಕರಾಚಿ. ಸೊ ನೋಡಿ, ಈ ಕಾನ್ಸ್ಟಿಟ್ಯೂಷನ್ ನಮಗೆ ಬೇಕು ಅನ್ನೋದನ್ನ ಎಲ್ಲಿ ಫಸ್ಟ್ ಡಿಮ್ಯಾಂಡ್ ಮಾಡ್ತಾ ಹೋಗ್ತಾರಪ್ಪ ಅಂತಂದ್ರೆ
ಮೋತಿಲಾಲ್ ನೆಹರು ಅವರ ಕಮಿಟಿ ಮತ್ತೆ ಇವರು ಕೆಲವೊಂದು ಏನು ಶಿಫಾರಸನ್ನ ಕೊಟ್ಟಿರ್ತಾರೆ, ನಮಗೆ ಕಾನ್ಸ್ಟಿಟ್ಯೂಷನ್ ಬೇಕು, ನಮಗೆ ನಮ್ಮ ಓನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸ್ವಂತ ಸಂವಿಧಾನ ಬೇಕು ಅನ್ನೋದನ್ನ ಏನು ಈ ಒಂದು ರೆಕಮೆಂಡೇಶನ್ ಈ ಕಮಿಟಿ ಅವರು ರೆಕಮೆಂಡೇಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಮೋತಿಲಾಲ್ ನೆಹರು ಅವರ ಕಮಿಟಿ ಅವರು. ಮತ್ತೆ ಕರಾಚಿ ಅಧಿವೇಶನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕರಾಚಿ ಅಧಿವೇಶನದಲ್ಲೂ ಕೂಡ ಏನು ಈ ಡಿಸಿಷನ್ಸ್ ಅನ್ನ ನಮಗೆ ಒಂದು ಸ್ವಂತ ನಮ್ಮದೇ ಆಗಿರ್ತಕ್ಕಂಥ ಓನ್ ಕಾನ್ಸ್ಟಿಟ್ಯೂಷನ್ ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಏನು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟಿರ್ತಾರೆ. ಸೊ ಇಲ್ಲಿ ಇದೆಲ್ಲದರ ಪರಿಣಾಮವಾಗಿ ಏನಾಗುತ್ತಪ್ಪ ಅಂತಂದ್ರೆ ಫೈನಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫಾರ್ಮ್ ಮಾಡ್ತಾರೆ ಬ್ರಿಟಿಷ್ ಸರ್ಕಾರದವರು. ಯಾವಾಗ ಅನ್ನೋದನ್ನ ನಾವು ನೆಕ್ಸ್ಟ್ ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ನಿಮ್ಗೆ ನೆನಪಿರ್ಲಿ, ಮೋತಿಲಾಲ್ ನೆಹರು ಕಮಿಟಿ ಮತ್ತೆ ಡಿಸಿಷನ್ ಟೇಕನ್ ಬೈ ದ ಮೀಟಿಂಗ್ ಆಫ್ ದ ನ್ಯಾಷನಲ್ ಕಾಂಗ್ರೆಸ್ ಅಟ್ ಕರಾಚಿ ಅಧಿವೇಶನದಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಇದಾದ ನಂತರ ಆನ್ ದ ರೆಕಮೆಂಡೇಶನ್ ಆಫ್ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ಡ್ ಇನ್ ಜುಲೈ 1946. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನ್ ಮಾಡ್ತಾರಪ್ಪ ಅಂತ ಬ್ರಿಟಿಷರು ಈಗ ಏನು ಭಾರತೀಯರು ಇಷ್ಟೆಲ್ಲ ಡಿಮ್ಯಾಂಡ್ ಮಾಡ್ತಿದಾರಲ್ವಾ, ಮೋತಿಲಾಲ್ ನೆಹರು ಕಮಿಟಿ ಮತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಕರಾಚಿ ಅಧಿವೇಶನದಲ್ಲಿ ಡಿಮ್ಯಾಂಡ್ ಮಾಡಿದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ವಾಟ್ ದೇ ಡಿಡ್, ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನೋದನ್ನ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅದನ್ನ ಕ್ರಿಯೇಟ್ ಮಾಡ್ತಾರೆ ಅವರು. ಓಕೆ, ಏನಕ್ಕೋಸ್ಕರಪ್ಪ ಅಂತಂದ್ರೆ ಈ ಒಂದು ಕಮಿಟಿ ಮುಖಾಂತರ ಭಾರತೀಯರಿಗೆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ರಚನೆ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಇಲ್ಲಿ ನಿಮಗೆ ಕ್ಲಿಯರ್ ಆಗಿರ್ಲಿ, ಈ ಟೈಮಲ್ಲಿ ನಿಮಗೆ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಬರುತ್ತೆ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಬರುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ನೋಡಿ, ಈ ಕ್ಯಾಬಿನೆಟ್ ಮಿಷನ್ನ ಪ್ಲಾನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಸಂವಿಧಾನ ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕ್ರಿಯೇಟ್ ಆಗಿದ್ದು. ಸೊ ಅದನ್ನ ಸಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಸಿ ಅನ್ನೋದಿದೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಸಿ ಬರುತ್ತೆ, ಹಾಗಾಗಿ ಸಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾವಾಗ ಕ್ರಿಯೇಟ್ ಆಯ್ತಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಜುಲೈ 1946. ರಿಮೆಂಬರ್ ಇರಲಿ, ಇಂಡಿಪೆಂಡೆಂಟ್ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಕ್ರಿಯೇಟ್ ಆಗಿರೋದು ಇದು. ಓಕೆ, 1946 ಜುಲೈಯಲ್ಲಿ ಕ್ರಿಯೇಟ್ ಆಯಿತು. ದ ಫಸ್ಟ್ ಮೀಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಆನ್ 9th December 1946. ಸೊ ಯಾವಾಗ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಕ್ರಿಯೇಟ್ ಮಾಡಿದ್ರಪ್ಪ, ಜುಲೈ 1946 ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಕ್ರಿಯೇಟೆಡ್. ಓಕೆ, ದೆನ್ ದ ಫಸ್ಟ್ ಮೀಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಆನ್ 9th December 1946. ಜುಲೈ ಆದ್ಮೇಲೆ ನೋಡಿ ಡಿಸೆಂಬರ್ ತನಕ ವೇಟ್ ಆಗುತ್ತೆ, December 9 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮೀಟಿಂಗ್. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಯಾವಾಗ ಅಂತ ಕೇಳ್ತಾರೆ, ಯಾವಾಗ ಫಸ್ಟ್ ಮೀಟಿಂಗ್ ನಡೀತು ಅನ್ನೋದನ್ನ ಕೂಡ ಅವರಲ್ಲಿ ಕೇಳ್ತಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ಈ ಫಸ್ಟ್ ಮೀಟಿಂಗ್ ನಡೀಬೇಕಾದ್ರೆ ಸಚ್ಚಿದಾನಂದ ಸಿನ್ಹಾ ಅನ್ನೋರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಬಟ್ ನಿಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ ಅವ್ರ ಹೆಸರು. ಸೊ ಅದಾದ ಬಟ್ ನಾನು ನಿಮ್ಗೇನು ಜನರಲ್ ಆಗಿ ಹೇಳಿರೋದು. ಓಕೆ, ಸೊ ಇಲ್ಲಿ ನಾನು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಹೇಳಿದ್ನಲ್ವಾ, ಸೊ ಅದ್ರಲ್ಲಿ ಯಾರ್ಯಾರು ಇದ್ರಪ್ಪ ಅಂತಂದ್ರೆ ನೋಡಿ, ಇಲ್ಲಿ ನೀವು ನೋಡ್ಬೋದು ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ನಲ್ಲಿ ಯಾರ್ಯಾರು ಇದ್ರಪ್ಪ ಅಂತಂದ್ರೆ ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತೆ A.V. ಅಲೆಕ್ಸಾಂಡರ್. ಈ 3 ಜನ ಏನಾಗಿದ್ರು ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ನಲ್ಲಿ ಮೆಂಬರ್ಸ್ ಆಗಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆಯಲ್ವಾ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಜುಲೈ 1946 ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ಮ್ ಆಗುತ್ತೆ. ಫಸ್ಟ್ ಮೀಟಿಂಗ್ ಡಿಸೆಂಬರ್ ಅಲ್ಲಿ ಆಗುತ್ತೆ, 9th December 1946 ಅಲ್ಲಿ. ಸೊ ಮೆಂಬರ್ಸ್ ಯಾರಿದ್ರು ಅನ್ನೋದು ನಾನು ಹೇಳಿದ್ದೀನಿ. ಸೊ ಅದಾದ ನಂತರ ದ ನೆಕ್ಸ್ಟ್ ಮೀಟಿಂಗ್ ಆನ್ 11th December 1946. ನೆಕ್ಸ್ಟ್ ಮೀಟಿಂಗ್ ಮೀನ್ಸ್ ಸೆಕೆಂಡ್ ಮೀಟಿಂಗ್. ಫಸ್ಟ್ ಮೀಟಿಂಗ್ 9 ಡಿಸೆಂಬರ್ ಆದ್ಮೇಲೆ ಇಮಿಡಿಯೇಟ್ಲಿ ಒನ್ ಡೇ ಗ್ಯಾಪ್ ಕೊಟ್ಟು 10 ಗ್ಯಾಪ್ ಕೊಟ್ಟು 11th December 1946 ಅಲ್ಲಿ ಏನಾಗುತ್ತೆ ಸೆಕೆಂಡ್ ಮೀಟಿಂಗ್ ಆಗುತ್ತೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಸಂವಿಧಾನ ರಚನಾ ಸಭೆಯ ಸೆಕೆಂಡ್ ಮೀಟಿಂಗ್ ಆಗುತ್ತೆ. ಅಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸೆಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಇವೆಲ್ಲ ವೆರಿ ಇಂಪಾರ್ಟೆಂಟ್. ಯಾರು ಏನು ಪ್ರೆಸಿಡೆಂಟ್ ಆಗಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಕೇಳ್ತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಯಾವಾಗ ಸೆಕೆಂಡ್ ಮೀಟಿಂಗ್ ಅಲ್ಲಿ, ಫಸ್ಟ್ ಮೀಟಿಂಗ್ ಅಲ್ಲ, ಕ್ಲಿಯರ್ ಇರಲಿ. ಫಸ್ಟ್ ಮೀಟಿಂಗ್ ಆಯ್ತು December 9, 1946. ಅಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿರಲಿಲ್ಲ. ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿದ್ದು ಸೆಕೆಂಡ್ ಮೀಟಿಂಗ್ 11th December 1946 ಅಲ್ಲಿ ನಡೆದಂತ ಮೀಟಿಂಗ್ ಅಲ್ಲಿ. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ಪ್ರೆಸಿಡೆಂಟ್ ಮೀಟ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಸೊ ಅದಾದ ನಂತರ ಇನ್ನು ಬೇರೆ ಬೇರೆ ವ್ಯಕ್ತಿಗಳಿದ್ರು, ಕೇವಲ ರಾಜೇಂದ್ರ ಪ್ರಸಾದ್ ಅವ್ರು ಮಾತ್ರ ಅಲ್ಲ. ಸೊ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇದ್ರಲ್ವಾ, ಅವ್ರು ಯಾರ್ಯಾರು ಅಂತ ನೋಡ್ಲಿಕ್ಕೆ ಹೋದ್ರೆ ನೋಡಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ B.R. ಅಂಬೇಡ್ಕರ್, B.N. ರಾಯ್, C.N. ಮುಖರ್ಜಿ, ಮೌಲಾನಾ ಅಬುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, K.M. ಮುನ್ಷಿ, T.T. ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತ ಕೃಪಲಾನಿ. ಇಷ್ಟು ಜನರು ಏನಿದ್ರು ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಅಲ್ಲಿದ್ದಂಥವ್ರು ಎಮಿನೆಂಟ್ ಪರ್ಸನ್ಸ್ ಅಂದ್ರೆ ಪ್ರಮುಖ ವ್ಯಕ್ತಿಗಳು ಯಾರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಇದ್ರು ಅನ್ನೋದು. ಓಕೆ, ಸೊ ಇಷ್ಟು ಜನ ಹೆಸರನ್ನ ನೀವು ನೆನಪಿಟ್ಕೋಬೇಕು.
ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ದೆನ್ ದ ಪ್ರಾಮಿನೆಂಟ್ ಪೀಪಲ್ ಫ್ರಮ್ ಕರ್ನಾಟಕ. ಕರ್ನಾಟಕದಿಂದ ಯಾರಿದ್ರು ಹಾಗಾದ್ರೆ? ಸೊ ಈಗ ನಾವು ನೋಡಿದ್ದು, ಸೊ ಈಗ ನಾವೇನು ಇಲ್ಲಿ ನೋಡಿದ್ವಲ್ವಾ, ಇದು ಇಂಡಿಯನ್ ಪರ್ಸ್ಪೆಕ್ಟಿವ್ ಇಂದ ಭಾರತದಲ್ಲಿ, ಬಟ್ ಪರ್ಟಿಕ್ಯುಲರ್ ಆಗಿ ಫ್ರಮ್ ಅವರ್ ಕರ್ನಾಟಕ, ನಮ್ಮ ಕರ್ನಾಟಕದಿಂದ ಯಾರ್ಯಾರು ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಭಾಗ ಆಗಿದ್ರು ಅಂತಂದ್ರೆ ನೋಡಿ, ಪೀಪಲ್ ಫ್ರಮ್ ಕರ್ನಾಟಕ ಎಸ್ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟಿ ಸಿದ್ದಲಿಂಗಯ್ಯ. ಸೊ ಅಂಡ್ ಅದರ್ಸ್ ವರ್ ಆಲ್ಸೋ ಪ್ರೆಸೆಂಟ್. ಅವರು ಬೇರೆಯವರು ಕೂಡ ಇದ್ರು, ಬಟ್ ಈ 4 ಜನರ ಹೆಸರು ನೋಡಿ, ಎಸ್ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟಿ ಸಿದ್ದಲಿಂಗಯ್ಯ. ಇದಿಷ್ಟು ಕೂಡ ನಿಮಗೇನು ಕ್ಲಿಯರ್ ಆಗಿ ಗೊತ್ತಿರಬೇಕು. ಇವರು ಕರ್ನಾಟಕದಿಂದ ಭಾಗವಹಿಸಿದಂಥವ್ರು, ವೆರಿ ಇಂಪಾರ್ಟೆಂಟ್. ಸೊ 2 ಜನದ ಹೆಸರು ಕೆ ಇಂದ ಶುರುವಾಗುತ್ತೆ, KC ರೆಡ್ಡಿ ಮತ್ತೆ ಕೆಂಗಲ್ ಹನುಮಂತಯ್ಯ. ಸೊ ಎಸ್ ನಿಜಲಿಂಗಪ್ಪ ಮತ್ತೆ ಇದೇ ಎಸ್ ಕೆ ಸಿದ್ದಲಿಂಗಯ್ಯ, ಟಿ ಸಿದ್ದಲಿಂಗಯ್ಯ ಅವ್ರನ್ನ ನೀವು ಸುಲಭವಾಗಿ ನೆನ್ಪಿಟ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಸೊ ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇದು ಎಷ್ಟು ಜನ ಯಾರಪ್ಪ ಅಂತಂದ್ರೆ, ಸೊ ಇಂಪಾರ್ಟೆಂಟ್ ಮೆಂಬರ್ಸ್ ಯಾರ್ಯಾರಿದ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಅನ್ನೋದ್ರು. ಓಕೆ, ಸೊ ನಾವ್ ನೋಡ್ತಾ ಇರೋದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಬಗ್ಗೆ. ಇಲ್ಲಿ ನೀವು ನೋಡ್ಬೋದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದ್ದಾರೆ. ಸೊ ನಂತರ ಡಾಕ್ಟರ್ BR ಅಂಬೇಡ್ಕರ್. ಸೊ ಇರೋ ಫೋಟೋಸ್ ಅನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇಲ್ಲಿ. ಸೊ ನಿಮಗೆ ಬುಕ್ಸ್ ಅಲ್ಲಿ ಇರೋ ಪ್ರಕಾರ ಇಲ್ಲಿ ಇನ್ನೊಬ್ರು ವ್ಯಕ್ತಿ ವೆರಿ ಇಂಪಾರ್ಟೆಂಟ್ ಯಾರ ಆಗ್ತಾರಪ್ಪ ಅಂತಂದ್ರೆ, ಸಾರಿ BN ರಾಯ್ ಆಗ್ಬೇಕಿದು, BR ಆಗಿದೆ. ಜಸ್ಟ್ ಅ ಸೆಕೆಂಡ್, BN ರಾಯ್ ಆಗ್ಬೇಕದು. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದೇ ರೀತಿ ಇತ್ತು, ನಾನು ಅದೇ ರೀತಿ ಹಾಕಿದ್ದೀನಿ, ಸಾರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ BN ರಾಯ್ ಏನಪ್ಪಾ ಅಂತಂದ್ರೆ ಇವರು ಕರ್ನಾಟಕದವರು. ಕ್ಲಿಯರ್ ಆಗಿರಲಿ ನಿಮಗೆ, ಎಲ್ಲಿಯವರಪ್ಪ ಅಂತಂದ್ರೆ ಕರ್ನಾಟಕದವರು, BN ರಾಯ್. ಸೊ ಇವ್ರ ಬಗ್ಗೆ ನೋಡಕ್ ಹೋದ್ರೆ, ದ ಲಾಹೋರ್ ಸೆಷನ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೆಲ್ಡ್ ಇನ್ 1929. ಏನು 1929 ಅಲ್ಲಿ ನಡೀತಲ್ವಾ ಲಾಹೋರ್ ಕಾಂಗ್ರೆಸ್ ಸೆಷನ್. ಸೊ ಆ ಕಾಂಗ್ರೆಸ್ ನಲ್ಲಿ ಆ ಒಂದು ಸೆಷನ್ ಅಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಪಾಸ್ಡ್ ದ ಪೂರ್ಣ ಸ್ವರಾಜ್ಯ ರೆಸಲ್ಯೂಷನ್. ಏನು ಪೂರ್ಣ ಸ್ವರಾಜ್ಯ ಅನ್ನೋ ರೆಸಲ್ಯೂಷನ್ ಅನ್ನ BN ರಾಯ್ ಅವರು ಮಂಡಿಸ್ತಾರೆ, ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅಕಾರ್ಡಿಂಗ್ ಟು ದಿಸ್ ರೆಸಲ್ಯೂಷನ್, ಇಂಡಿಪೆಂಡೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ 26th January 1930. ಸೊ ಈ ಒಂದು ರೆಸಲ್ಯೂಷನ್ ಪ್ರಕಾರ ಏನಾಗಿರುತ್ತೆ, ಆವತ್ತೇನೆ 1930 January 26 ಅಲ್ಲಿ ಏನ್ ಮಾಡಿರ್ತಾರೆ, ಇಂಡಿಪೆಂಡೆನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿರ್ತಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಇನ್ ದ ಮೆಮೊರಿ ಆಫ್ ದಿಸ್ ಹಿಸ್ಟಾರಿಕ್ ಇವೆಂಟ್ ಅವರ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ದ ಫೋರ್ಸ್ ಆನ್ 26th January 1950. ಸೊ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ 26th January 1950. ಏನಕ್ಕೋಸ್ಕರಪ್ಪ ಅಂತಂದ್ರೆ ಇದೇ ಮೆಮೊರಿಗೋಸ್ಕರ. ಈ ಮೆಮೊರಿ ಏನು 1930 ಜನವರಿ 26ರಲ್ಲಿ ಏನು ಪೂರ್ಣ ಸ್ವರಾಜ್ಯ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿರ್ತಾರಲ್ವಾ, ಅದೇ ನೆನಪಿಗೋಸ್ಕರ ಸಂವಿಧಾನವನ್ನ 1950 ಜನವರಿ 26ರಂದು ಜಾರಿಗೆ ತರ್ತಾರೆ. ಸೊ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡಿದ್ದು ನಾವು November 26, 1949 ಅಲ್ಲಿ, ಅದು ಕೂಡ ಜಾರಿಗೆ ಬರೋದು ಯಾವಾಗ 1950ಅಲ್ಲಿ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಇವರ ಪೂರ್ತಿ ಹೆಸರು ಏನಪ್ಪಾ ಅಂತಂದ್ರೆ ಬೆನಗಲ್ ನರಸಿಂಹರಾವ್ ಅನ್ನೋದು ಇವರ ಪೂರ್ತಿ ಹೆಸರು ನೋಡಿ, ಫ್ರಮ್ ಕರ್ನಾಟಕ. ಇದು ನಿಮಗೆ ಕ್ಲಿಯರ್ ಆಗಿರಬೇಕು, ಕರ್ನಾಟಕದವರು. ಓಕೆ, ವರ್ಕ್ ಆಸ್ ಎ ಅಡ್ವೈಸರಿ ಟು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಸಲಹೆಗಾರರಾಗಿ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಾವೇನ್ ನೋಡಿದ್ವಲ್ವಾ, ಅದಕ್ಕೆ ಏನಾಗಿರ್ತಾರೆ ಇವರು, ಸಲಹೆಗಾರರಾಗಿ ವರ್ಕ್ ಮಾಡಿರ್ತಾರೆ. ಮತ್ತೆ ಇವರು ಜಮ್ಮು ಮತ್ತೆ ಕಾಶ್ಮೀರದ ಒಂದು ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಿ ವರ್ಕ್ ಮಾಡಿರ್ತಾರೆ. ನಂತರ ಜಡ್ಜ್ ಆಫ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಟ್ ದ ಹೇಗ್, ನೆದರ್ಲ್ಯಾಂಡ್ ಹೇಗ್ನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಏನು ಜಡ್ಜ್ ಆಗಿ ಇವರು ಕೆಲಸ ಮಾಡಿರ್ತಾರೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದಾದ ನಂತರ ಕಾನ್ಸ್ಟಿಟ್ಯೂಷನ್ ಡೇ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ 26th November. Later this day was celebrated as the constitutional day since 2015. ಸೊ ಇಲ್ಲಿ 15 ಅನ್ನು ಸ್ವಲ್ಪ ಮಿಸ್ ಆಗಿದೆ ಸ್ಟೂಡೆಂಟ್ಸ್. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಡೇ, ಸೊ ಕೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ. ಸೊ ನಾವು ಯಾವಾಗ ವೆನ್ ವಿ ಸೆಲೆಬ್ರೇಟ್ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳ್ಬಿಟ್ಟು. ಓಕೆ, ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. 26 November ಅನ್ನ, ಯಾಕೆ ಅಂದ್ರೆ ಅವತ್ತಿನ ದಿನ ಕಾನ್ಸ್ಟಿಟ್ಯೂಷನ್ ಏನಾಗಿದ್ದು ಅಡಾಪ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ನೆನಪಿಗೋಸ್ಕರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ದಿನವನ್ನ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಹೇಳ್ಬಿಟ್ಟು ಏನು ಆಚರಣೆ ಮಾಡ್ತಾ ಇದೀವಿ ಫ್ರಮ್ 2015 ಆನ್ವರ್ಡ್ಸ್, 2015ರಿಂದ ನಂತರ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಾನು ಇಲ್ಲಿ ಏನೇನು ಹೇಳಿದ್ದೀನಿ ಅದೆಲ್ಲ ನಿಮಗೆ ಕ್ಲಿಯರ್ ಆಗಿರಬೇಕು. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು, ಪೂರ್ಣ ಸ್ವರಾಜ್ಯ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿದ್ದು ಎಲ್ಲಿ, ಲಾಹೋರ್ ಸೆಷನ್ ಕಾಂಗ್ರೆಸ್ ಅಲ್ಲಿ 1920 ಅಲ್ಲಿ ನಡೆದಿರ್ತಕ್ಕಂಥದ್ದು. ನಂತರ
1947ಗಿಂತ ಮುಂಚೆ ಯಾವಾಗ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು ಅಂತ ಕೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಎಲ್ಲಿ ಯಾವಾಗಪ್ಪ ಅಂತಂದ್ರೆ 26 ಜನವರಿ 1930 ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದೇನು ನೋಡಿದ್ವಿ ಈಗ ನಾವು ಸಂವಿಧಾನ ರಚನಾ ಸಭೆ ಬಗ್ಗೆ ನೋಡಿದ್ವಿ. ಯಾರ್ಯಾರು ಯಾವಾಗ ಕ್ರಿಯೇಟ್ ಆಯಿತು, ಇಂಪಾರ್ಟೆಂಟ್ ಮೆಂಬರ್ಸ್ ಯಾರ್ಯಾರಿದ್ರು, ಕರ್ನಾಟಕದವ್ರು ಯಾರ್ಯಾರು ಇದ್ರು ಅನ್ನೋದನ್ನ ನಾವು ನೋಡ್ತಾ ಬಂದ್ವಿ ಅಲ್ವಾ. ಪ್ರೆಸಿಡೆಂಟ್ ಯಾರಾದ್ರು ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಈಗ. ಸೊ ಈಗ ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ನೋಡ್ಲಿಕ್ಕೆ ಹೋದ್ರೆ ನೋಡಿ, ಫಸ್ಟ್ ಒನ್, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ಡ್ 22 ಕಮಿಟೀಸ್ ಆ್ಯಂಡ್ ಸಮ್ ಸಬ್ ಕಮಿಟೀಸ್ ಟು ಎಕ್ಸಾಮೈನ್ ದ ಡೀಟೇಲ್ ಆಲ್ ದ ಇಶ್ಯೂಸ್ ರಿಲೇಟೆಡ್ ಟು ಕಂಟ್ರಿ. ಏನು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಟ್ಟು 22 ಸಮಿತಿಗಳನ್ನ ರಚನೆ ಮಾಡ್ತಾರೆ. ಮತ್ತೆ ಅದ್ರ ಅಂಡರ್ ಅಲ್ಲಿ ಮತ್ತೆ ಬೇರೆ ಬೇರೆ ಉಪ ಸಮಿತಿಗಳನ್ನು ಕ್ರಿಯೇಟ್ ಮಾಡ್ತಾರೆ, ರಚನೆ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ನೋಡಿ, ಆ ದೇಶದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದೆಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡಿ, ಅದೆಲ್ಲದ್ರ ಬಗ್ಗೆನೂ ಚರ್ಚೆ ಆಗಲಿ, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋದ್ರ ಕಾರಣಕ್ಕೋಸ್ಕರ ಈ ಒಂದು ಕಮಿಟೀಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ದೆನ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ದಿ ಚೇರ್ಮನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ, ದಟ್ ಈಸ್ ಡ್ರಾಫ್ಟಿಂಗ್ ಕಮಿಟಿ. ಕರಡು ಸಮಿತಿ ಅಂತ ಹೇಳ್ತೀವಲ್ವ ನಾವು, ಕರಡು ಸಮಿತಿ. ಆ ಕರಡು ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದು ವೆರಿ ಇಂಪಾರ್ಟೆಂಟ್. ಹೂ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಅಂತ ಕೇಳ್ತಾರೆ, ನೆನಪಿರಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಇದು 1 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಸೊ ಅದಾದ ನಂತರ ಇವರ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು, ಸೊ ಅವ್ರನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನೋಡಿ, ಚೀಫ್ ಆರ್ಕಿಟೆಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಕೂಡ ನಾವು ಕರಿತೀವಿ. ಅಂದ್ರೆ ಸಂವಿಧಾನ ಶಿಲ್ಪಿ ಅಂತ ಹೇಳ್ಬಿಟ್ಟು ನಾವು ಯಾರನ್ನ ಕರಿತೀವಿಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಇವೆಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಸಂವಿಧಾನ ಶಿಲ್ಪಿ ಅಂತ ಹೇಳ್ಬಿಟ್ಟು ನಾವು ಯಾರನ್ನ ಕರಿತೀವಿ, ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕರಿತೀವಿ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಡಾಕ್ಟರ್ BR ಅಂಬೇಡ್ಕರ್. ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ನಾನು. ಸೊ ಅದರ್ ಮೆಂಬರ್ಸ್ ಆಫ್ ದಿಸ್ ಕಮಿಟಿ ವರ್, ಸೊ ಇದು ಈ ಕಮಿಟಿ ಯಾರಪ್ಪ ಅಂತಾರೆ ನೋಡಿ, ಡ್ರಾಫ್ಟಿಂಗ್ ಕಮಿಟಿ. ಇದೇ ಡ್ರಾಫ್ಟಿಂಗ್ ಕಮಿಟಿಲಿ ಇದಂತ ಬೇರೆ ಮೆಂಬರ್ಸ್ ಯಾರ್ಯಾರು, ಬೇರೆ ಯಾವ್ಯಾವ ಮೆಂಬರ್ಸ್ಗಳು ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ರು ಅಂತ ನೋಡ್ಲಿಕ್ಕೆ ಹೋದ್ರೆ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ ಮತ್ತೆ TT ಕೃಷ್ಣಮಾಚಾರಿ, ಇವರು ಕೂಡ ಏನು ಈ ಒಂದು ಕರಡು ಸಮಿತಿ, ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದಂತ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಆಗ್ತಾರೆ. ಸೊ ಅವ್ರ ಹೆಸರು ಕೂಡ ನೀವು ಅಂಬೇಡ್ಕರ್ ಹೆಸರು ಜೊತೆ ಅವ್ರ ಹೆಸರನ್ನು ಕೂಡ ನೀವೇನು ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ದೆನ್ ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ನೋಡ್ತಾ ಹೋಗೋಣ, ಕರಡು ಸಮಿತಿ ಬಗ್ಗೆ ನೋಡ್ತಾ ಹೋಗೋಣ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಲ್ಡ್ 145 ಮೀಟಿಂಗ್ಸ್ ಅಂಡ್ ಫ್ರೇಮ್ಡ್ ಎ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ಸ್. ಈ ಒಂದೇನು ಕಾನ್ಸ್ಟಿಟ್ಯೂಷನ್ ಕ್ರಿಯೇಟ್ ಆಯ್ತಲ್ವಾ, ಅದಕ್ಕಿಂತ ಮುಂಚೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಷ್ಟು ನೋಡಿ, 145 ಮೀಟಿಂಗ್ಸ್, 145 ಮೀಟಿಂಗ್ಸ್ಗಳನ್ನ ಇವರು ಮಾಡಿದ್ದಾರೆ ಸಂವಿಧಾನ ರಚನೆ ಆಗ್ಲಿಕ್ಕಿಂತ ಮುಂಚೆ. ಸೊ ಏನೋ ಬೇರೆ ಬೇರೆ ದೇಶದ ಸಂವಿಧಾನವೆಲ್ಲ ಸ್ಟಡಿ ಮಾಡಿ ಅಲ್ಲಿಂದ ಯಾವುದು ನಮಗೆ ಸೂಟ್ ಆಗುತ್ತೆ ಅನ್ನೋದನ್ನ ತಗೊಂಡು ಅದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಬಹಳ ಚರ್ಚೆಗಳು ಆಗಿದೆ. ಅದು ನಿಮಗೆ ಕ್ಲಿಯರ್ ಆಗಿರಲಿ. ಏನು ಸಂವಿಧಾನವನ್ನು ಸಡನ್ ಆಗಿ ಫ್ರೇಮ್ ಮಾಡಿದ್ದಲ್ಲ ನೋಡಿ, 145 ಮೀಟಿಂಗ್ಸ್, 145 ಮೀಟಿಂಗ್ಸ್ಗಳಾಗಿದೆ ಅಲ್ಲಿ. ಮತ್ತೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅವಾಗ ಏನಾಗುತ್ತೆ ಅಂದ್ರೆ ಭಾರಿ ಚರ್ಚೆಗಳಾಗ್ತವೆ. ಏನು ಪ್ರತಿಯೊಂದು ಆರ್ಟಿಕಲ್ ಬಗ್ಗೆನು, ಪ್ರತಿಯೊಂದು ರೂಲ್ ಬಗ್ಗೆನು, ಯಾಕೆ ಬೇಕು ಈ ಆರ್ಟಿಕಲ್ ಅನ್ನೋದ್ರ ಬಗ್ಗೆನು ಅಲ್ಲಿ ಚರ್ಚೆಗಳಾಗಿ ಅಂಬೇಡ್ಕರ್ ಪ್ರತಿಯೊಂದಕ್ಕೂ ಕೂಡ ಏನ್ ಮಾಡ್ತಾರೆ, ಉತ್ತರ ಕೊಡ್ತಾ ಹೋಗ್ತಾರೆ. ಸೊ ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ಏನಾಗಿರೋದು, ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನೋದು ಫ್ರೇಮ್ ಆಗಿರೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಡ್ಯೂರಿಂಗ್ ದೀಸ್ ಡಿಸ್ಕಷನ್ಸ್, ಈ ಒಂದು ಡಿಸ್ಕಷನ್ ಸಮಯದಲ್ಲಿ ಯಾವ್ಯಾವ ವಿಚಾರಗಳನ್ನ ಗಮನಕ್ಕೆ ತಗೊಂಡ್ರು ಅಂತಪ್ಪ ಅಂತಂದ್ರೆ, ಸೊ ಮತ್ತೆ ಯಾವ್ಯಾವ ಏನು ರೂಲ್ಸ್ಗಳನ್ನ ಬೇರೆ ಬೇರೆ ಕಡೆ ಎನೆಕ್ಟ್ ಆಗಿದ್ವಪ್ಪ ಅಂತಂದ್ರೆ ನೋಡಿ, ಬ್ರಿಟಿಷ್ ಗವರ್ನಮೆಂಟ್ ಇನ್ 1909, ಸೊ 1909ರಲ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಬರುತ್ತೆ. ನಂತರ 1919ನಲ್ಲಿ ಮ್ಯಾಂಟೆಗೋ ಚೆಲ್ಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ ಬರುತ್ತೆ. ಅದು ನಂತರ 1935ಲಿ ಭಾರತ ಸರ್ಕಾರದ ಕಾಯ್ದೆ. ಸೊ ಈ ಎಲ್ಲ ಅಂಶಗಳು, ಈ ಎಲ್ಲ ಕಾಯ್ದೆಗಳು ಏನಾಗಿದ್ದು ಆ ಟೈಮಲ್ಲಿ ಜಾರಿಗೆ ಬಂದಿದ್ದು. ಸೊ ನಂತರ ದ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನು ಅಧ್ಯಯನ ಮಾಡಿದ್ದಾರೆ. ಅಮೆರಿಕನ್ ಬಿಲ್ ಆಫ್ ರೈಟ್ಸ್, ಸೋಷಿಯಲ್ ಡೈರೆಕ್ಟಿವ್ ಪಾಲಿಸೀಸ್ ಆಫ್ ದ ಐರ್ಲೆಂಡ್ ವರ್ ಸ್ಟಡಿಡ್ ಅಂಡ್ ಸಮ್ ಎಲಿಮೆಂಟ್ಸ್ ಆಫ್ ದೋಸ್ ವರ್ ಇನ್ಕಾಪರೇಟೆಡ್. ಅಂದ್ರೆ ಈ ಇಷ್ಟೆಲ್ಲ ಅಂಶಗಳನ್ನ ನೋಡಿ, ಗವರ್ನಮೆಂಟ್ ಆಫ್ ಆಕ್ಟ್ 1909, ಆಮೇಲೆ 1919 ಆಕ್ಟ್, 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್, ಮತ್ತೆ ಇಷ್ಟೆಲ್ಲ ಆಕ್ಟ್ಗಳು ಏನಿದೆಯಲ್ವಾ, ಅಮೆರಿಕನ್ ಬಿಲ್ ಆಫ್ ರೈಟ್ಸ್, ಸೋಷಿಯಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಮತ್ತೆ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್, ಇಷ್ಟೆಲ್ಲ ಏನ್ ಮಾಡಿದಾರಪ್ಪ ಅಂತಂದ್ರೆ ಇವನ್ನೆಲ್ಲ ಸ್ಟಡಿ ಮಾಡಿದ್ದಾರೆ.
ಇಷ್ಟೆಲ್ಲ ಸ್ಟಡಿ ಮಾಡಿ ಈ ಆಕ್ಟ್ಗಳಲ್ಲಿ ಈ ಒಂದು ಏನು ಈ ಆಕ್ಟ್ಗಳಲ್ಲಿ ಇದ್ದಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ನಮ್ಮ ಸಂವಿಧಾನಕ್ಕೆ ಇನ್ಕಾರ್ಪೊರೇಟ್ ಅಂತಂದ್ರೆ ಆಡ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು. ಇದು ನಿಮಗೆ ಕೇಳ್ತಾರೆ ಯಾವ್ಯಾವ ಅಂಶಗಳನ್ನ ನಮ್ಮ ಸಂವಿಧಾನಕ್ಕೆ ತಗೊಂಡಿದೀವಿ ಅಂತಂದ್ರೆ ಇದಿಷ್ಟು ಕೂಡ ಏನು ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಫೈನಲಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಪ್ರೂವ್ಡ್ ಆನ್ 26 November 1949 and came into force on 26 January 1950. This day, January 26, is celebrated as Republic Day. ಗಣರಾಜ್ಯೋತ್ಸವ ಅಂತ ನಾವು ಹೇಳ್ತೀವಲ್ವಾ. ಸೊ ಫೈನಲ್ ಆಗಿ ನೋಡಿ 145 ಮೀಟಿಂಗ್ಸ್ ಆಗಿ ಇಷ್ಟೆಲ್ಲ ಚರ್ಚೆಗಳು ಆದ ನಂತರ ಫೈನಲ್ ಆಗಿ ಯಾವಾಗಪ್ಪ ಅಂತಂದ್ರೆ ನವೆಂಬರ್ 26, 1949 ಅಲ್ಲಿ ಏನಾಗುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಅನ್ನ ಒಪ್ಕೊಳ್ತಾರೆ, ಅಡಾಪ್ಟ್ ಮಾಡ್ಕೊಳ್ತಾರೆ. ಓಕೆ, ಬಟ್ ಆ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ 1950 26 January ಈ ದಿನ ಜಾರಿಗೆ ಬರುತ್ತೆ. ಓಕೆ, ಯಾವ ಕಾರಣಕ್ಕೋಸ್ಕರ ಅನ್ನೋದು ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ದೀನಿ. ಸೊ ಅದು ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಅದೇ ದಿನವನ್ನು ನಾವೇನು ಮಾಡ್ತೀವಿ, January 26 ರಿಪಬ್ಲಿಕ್ ಡೇ, ಗಣರಾಜ್ಯ ದಿನ ಅಂತ ಹೇಳ್ಬಿಟ್ಟು ಕೂಡ ನಾವು ಆಚರಣೆ ಮಾಡೋದು ತಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಓಕೆ, ಸೊ ಐ ಹೋಪ್ ಇಷ್ಟು ಕೂಡ ನಿಮಗೆ ಏನಾಗಿದೆ, ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ನಂತರ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಪ್ರಸ್ತಾವನೆ, ನಮ್ಮ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾನೊಂದು ಪಿಕ್ಚರ್ ಕೂಡ ಹಾಕಿದ್ದೀನಿ. ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಲ್ಲಿ ಒಂದೊಂದೇ ಪಾಯಿಂಟ್ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮ್ಮ ಸಂವಿಧಾನದ ಒಂದು ಪಿಕ್ಚರ್ ನಿಮ್ಮ ಬುಕ್ಸ್ ಅಲ್ಲೂ ಕೂಡ ಇದೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ನೋಡಿ ಅಂಶಗಳನ್ನ ಕೊಟ್ಟಿದ್ದಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನೋ ವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಂತರ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟಿಯೇ, ನಾವು ಭಾರತೀಯ ಪ್ರಜೆಗಳಾದಂಥ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಹೇಳಿದ್ದಾರೆ. ಯಾವ ರೀತಿ ಇಂಡಿಯಾವನ್ನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ರಚನೆ ಮಾಡಬೇಕು, ಯಾವ ರೀತಿಯಾದಂಥ ಇಂಡಿಯಾ ವಿ ವಾಂಟ್, ನಮ್ಗೆ ಯಾವ ರೀತಿಯಾದಂಥ ಭಾರತ ಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಹೇಳಿದ್ದಾರೆ. ಮತ್ತೆ ಇಲ್ಲಿ ನವೆಂಬರ್ 1949 ಅನ್ನೋದನ್ನು ಕೂಡ ಇಲ್ಲಿ ಆ ಒಂದು ಇಂಪಾರ್ಟೆಂಟ್ 26th ನೋಡಿ, 26th ಡೇ ಆಫ್ ನವೆಂಬರ್ 1949 ಅನ್ನೋದನ್ನ ಇಲ್ಲಿ ಪೀಠಿಕೆಯಲ್ಲಿ ಪ್ರಿಯಾಂಬಲ್ ಅಲ್ಲಿ ಪ್ರಸ್ತಾವನೆಯಲ್ಲಿ ಆಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಬೇಕು. ಇದರ ಒಂದೊಂದು ಪಾರ್ಟ್ ಅನ್ನು ಕೂಡ ನಾವು ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಓಕೆ, ಇಲ್ಲಿ ಇರ್ತಕ್ಕಂಥ ಒಂದೊಂದು ಕೀವರ್ಡ್ ಏನಿದೆ, ಸೋವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ, ಇದೆಲ್ಲದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಕ್ಲಿಯರ್ ಆಗಿ ಕಲಿತಾ ಹೋಗ್ತೀವಿ. ಇಂಡಿವಿಜುವಲ್ ಆಗಿ ಒಂದೊಂದೇ ವರ್ಡ್ ಅನ್ನ ತಗೊಂಡು ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಅದ್ರ ಬಗ್ಗೆ ಕೆಲವೊಂದು ವಿಚಾರ ಇಂಡಿವಿಜುವಲ್ ಆಗಿ ನೋಡೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಹೋಗೋಣ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಕಂಬೈನ್ ಇಟ್ ಸೆಲ್ಫ್ ಇನ್ ದ ಬೆಸ್ಟ್ ಫೀಚರ್ಸ್ ಆಫ್ ಡಿಫರೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ದ ವರ್ಲ್ಡ್ ಅಂಡ್ ಆಸ್ ಇಟ್ಸ್ ಓನ್ ಪ್ರಿಯಂಬಲ್. ಏನ್ ಮಾಡಿದಾರಪ್ಪ ಅಂತಂದ್ರೆ, ಸೊ ಬೇರೆ ಬೇರೆ ನಮ್ಮ ಸಂವಿಧಾನಕ್ಕೆ ಬೇರೆ ಬೇರೆ ಫೀಚರ್ಗಳನ್ನ ಬೇರೆ ಬೇರೆ ದೇಶದಿಂದ ತಗೊಂಡ್ರು ಕೂಡ ಸೊ ನಮಗೆ ನಮ್ದೇ ಆಗಿರ್ತಕ್ಕಂಥ ಓನ್ ಏನಿದೆ ಪ್ರಿಯಂಬಲ್ ಇದೆ ಅನ್ನೋದನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಮತ್ತೆ ಆಸ್ ಪರ್ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್, ಫಸ್ಟ್ ಪ್ರಿಯಂಬಲ್ ಯಾವ ದೇಶ ಸ್ಟಾರ್ಟ್ ಮಾಡಿದಪ್ಪ ಅಂತಂದ್ರೆ ಅಮೆರಿಕದವರು. ಓಕೆ, ಸೊ ನಿಮಗೇನು ಕೇಳಲ್ಲ, ಅದನ್ನ ಫಸ್ಟ್ ನೆನಪಿರಲಿ, ಫಸ್ಟ್ ಅಮೆರಿಕದವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಸಂವಿಧಾನದ ಕೂಡ ನಾವು ಕೂಡ ನಮ್ಮ ಓನ್ ಪ್ರಿಯಂಬಲ್ ಪ್ರಸ್ತಾವನೆಯನ್ನ ಹೊಂದಿದ್ದೀವಿ ಅಂತ. ಓಕೆ, ಸೊ ಇದೇನ್ ಮಾಡ್ತಪ್ಪ ಅಂದ್ರೆ ಈ ಪ್ರಿಯಂಬಲ್ ನೋಡಿ, ಈ ಪ್ರಿಯಂಬಲ್ ಇಂದ ನಾವ್ ಏನ್ ತಿಳ್ಕೊಬಹುದು ಸರ್? ಹಾಗಾದ್ರೆ ಈಗ ನೀವು ತೋರಿಸಿದ್ರಲ್ಲ ಪಿಕ್ಚರು, ಅದರಿಂದ ನಾವೇನ್ ತಿಳ್ಕೊಬಹುದು ಸರ್ ಅಂತಂದ್ರೆ, ಫಂಡಮೆಂಟಲ್ ಪಾಲಿಸೀಸ್ ಅಂಡ್ ಐಡಿಯಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಮೂಲ ಫಂಡಮೆಂಟಲ್ ಆಗಿರ್ತಕ್ಕಂಥ ಐಡಿಯಲ್ಸ್ ಉದ್ದೇಶಗಳೇನು, ನಮ್ಮ ದೇಶದ ಉದ್ದೇಶಗಳೇನು, ಸಂವಿಧಾನದ ಉದ್ದೇಶಗಳೇನು, ನೇಚರ್ ಏನಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಓಕೆ, ನೀವು ಪೂರ್ತಿ ಸಂವಿಧಾನ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಪ್ರಿಯಂಬಲ್ ನೀವು ಓದಿದ್ರೆ ಅದರಲ್ಲಿರ್ತಕ್ಕಂಥ ಆ ಕೀ ಟರ್ಮ್ಸ್ ಗಳಿಂದ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಸಂವಿಧಾನ ಯಾವ ರೀತಿ ಇದೆ, ಯಾವ ರೀತಿಯಂತ ಸೊಸೈಟಿ ನಾವು ಕ್ರಿಯೇಟ್ ಮಾಡಬೇಕಾಗಿದೆ, ಸಂವಿಧಾನದ ಉದ್ದೇಶಗಳೇನು ಅನ್ನೋದನ್ನ ನಾವು ಜಸ್ಟ್ ಆ ಪ್ರಿಯಂಬಲ್ ನೋಡಿ ನಾವು ಏನ್ ಮಾಡ್ಬೋದು, ತಿಳ್ಕೊಬಹುದು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಓಕೆ, ದ ಸಮ್ ಆಫ್ ದ ಸ್ಟ್ರಕ್ಚರ್, ವ್ಯಾಲ್ಯೂಸ್ ಅಂಡ್ ಪ್ರಿನ್ಸಿಪಲ್ಸ್, ಗೋಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ನೋಡಿ, ಏನು ಮೌಲ್ಯಗಳು, ತತ್ವಗಳು ಏನು, ಮತ್ತೆ ಯಾವ ರೀತಿ ಕ್ರಿಯೇಟ್ ಆಗಿದೆ ಅನ್ನೋದ್ರ ಎಲ್ಲದರ ಒಂದು ಗೋಲ್ಸ್ ಏನಾಗಿದೆ ಕಾನ್ಸ್ಟಿಟ್ಯೂಷನ್ಸ್ ನಲ್ಲಿ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದನ್ನೆಲ್ಲ ಕೂಡ ಎಲ್ಲ ಹೇಳಿದ್ದಾರೆ ಪ್ರಿಯಂಬಲ್ ಅಲ್ಲಿ. ಇಟ್ ಇಸ್ ಬೇಸ್ಡ್ ಆನ್ ದ ಆಸ್ಪಿರೇಷನ್ಸ್ ಅಂಡ್ ಐಡಿಯಾಸ್ ಆಫ್ ದ ಪೀಪಲ್ ಆಫ್ ಇಂಡಿಯಾ. ಸೊ ಅಂದ್ರೆ ಜನಗಳ ಧ್ಯೇಯೋದ್ದೇಶ, ಜನಗಳ ನಮ್ಮ ಭಾರತದ ಜನಗಳೇನಿದಾರಲ್ವಾ ಅವರ ಧ್ಯೇಯ ಮತ್ತೆ ಉದ್ದೇಶಗಳನ್ನ ಆಧಾರವಾಗಿಟ್ಕೊಂಡು ಈ ಒಂದು ಪ್ರಿಯಂಬಲ್ ಅನ್ನ ಕ್ರಿಯೇಟ್ ಮಾಡಿರೋದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಆಮೇಲೆ ಪ್ರಿಯಂಬಲ್ ಇಸ್ ದ ಪಾರ್ಟ್ ಆಫ್ ದಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಪುಟ್ ಫಾರ್ವರ್ಡ್ ಬೈ ಜವಾಹರ್ಲಾಲ್ ನೆಹರು ಆನ್ December 13th, 1946 and approved by the Constituent Assembly on January
22/1947. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಈಗ ನಾವು ಪ್ರಿಯಂಬಲ್ ಅಂತ ಓದ್ತಾ ಇದೀವಲ್ವಾ, ಸೊ ಇದನ್ನು ಫಸ್ಟ್ ಏನಾಗಿತ್ತಪ್ಪ ಅಂತಂದ್ರೆ ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದ್ವಿ. ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ್ದು ಯಾವಾಗಪ್ಪ ಅಂತಂದ್ರೆ ನೋಡಿ December 13, 1946. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೀಟಿಂಗ್ಸ್ ಆಯ್ತಲ್ವಾ, 9 December ಫಸ್ಟ್ ಮೀಟಿಂಗ್, 11 December ಸೆಕೆಂಡ್ ಮೀಟಿಂಗ್, ದೆನ್ ಅದಾದ ನಂತರ ಆದಂಥ ಮೀಟಿಂಗು December 13 1946 ಅಲ್ಲಿ. ಸೊ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ಸ್ ಅನ್ನ ಮಂಡಿಸ್ತಾರೆ. ಓಕೆ, ಸೊ ಅದನ್ನ ನಾವು ಇವತ್ತೇನ್ ಮಾಡ್ತಿದ್ವಿ, ಆ ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ಸ್ ಅನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆ ಏನ್ ಮಾಡುತ್ತೆ, ಒಪ್ಕೊಳ್ಳುತ್ತೆ. ಯಾವಾಗ? January 22, 1947 ಅಲ್ಲಿ ಒಪ್ಕೊಳ್ತಾರೆ. ಓಕೆ, ಅಪ್ರೂವ್ಡ್ ಅಂತಂದ್ರೆ ಒಪ್ಕೊಳ್ತಾರೆ. ಓಕೆ, ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಇವತ್ತು ಪ್ರಿಯಂಬಲ್, ದ ಮಾಡಿಫೈಡ್ ವರ್ಷನ್ಸ್ ಆಫ್ ದ ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ಸ್ ಕಾಲ್ಡ್ ಆಸ್ ಪ್ರಿಯಂಬಲ್ಸ್. ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ದ ಮಾಡಿಫೈಡ್ ವರ್ಷನ್ಸ್ ಆಫ್ ದಿ ವಾಟ್ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ಆರ್ ಕಾಲ್ಡ್ ಆಸ್ ಪ್ರಿಯಂಬಲ್ಸ್. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ದೆನ್ ಸೊ ಇಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿಂದ ಹೈಲೈಟ್ಸ್ ಆಫ್ ದ ಪ್ರಿಯಂಬಲ್ ಅಂತಂದ್ರೆ ಪ್ರಿಯಂಬಲ್ ಇರ್ತಕ್ಕಂಥ ಒಂದೊಂದು ಕೀ ಟರ್ಮ್ಸ್ ಬಗ್ಗೆನೂ ಕೂಡ ನಾವು ಕ್ಲಿಯರ್ ಆಗಿ ಕಲಿತಾ ಹೋಗ್ತೀವಿ. ಓಕೆ, ಒಂದೊಂದು ಪದ ನಾನು ಆವಾಗಲೇ ಹೇಳಿದೆ, ಒಂದೊಂದು ವರ್ಡ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಫಸ್ಟ್, ವಿ ದ ಪೀಪಲ್ ಆಫ್ ಇಂಡಿಯಾ. ಪ್ರಿಯಂಬಲ್ ಪ್ರಸ್ತಾವನೆ ಸ್ಟಾರ್ಟ್ ಆಗುತ್ತೆ ವಿ ದ ಪೀಪಲ್ ಆಫ್ ವರ್ಡ್ ಇಂದ. ದ ಪ್ರಿನ್ಸಿಪಲ್ಸ್ ಅಬೌವ್ ಮೆನ್ಷನ್ಡ್ ಇನ್ ರಿಫ್ಲೆಕ್ಟ್ ದ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್. ಸೊ ರಿಮೆಂಬರ್ ದ ಪ್ರಿಯಂಬಲ್ ವಿಚ್ ಸ್ಟಾರ್ಟೆಡ್ ವಿತ್ ದ ವಿ ದ ಪೀಪಲ್ ಆಫ್ ಇಂಡಿಯಾ ಇಸ್ ವೆರಿ ಸಿಗ್ನಿಫಿಕೆಂಟ್. ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು ಅನ್ನೋ ಒಂದು ವರ್ಡ್ ಇಂದ ವಿ ದ ಪೀಪಲ್ ಆಫ್ ಅನ್ನೋ ವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ವೆರಿ ಸಿಗ್ನಿಫಿಕೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಂಡಿಕೇಟ್ಸ್ ದಟ್ ಥ್ರೂ ದ ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡ್ರಾಫ್ಟೆಡ್ ದ ಕಾನ್ಸ್ಟಿಟ್ಯೂಷನ್. ದಿಸ್ ಡ್ರಾಫ್ಟಿಂಗ್ ಅಥಾರಿಟಿ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಇದು ವೆರಿ ಇಂಪಾರ್ಟೆಂಟ್. ಆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇದ್ದಂಥ ವ್ಯಕ್ತಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಸಂವಿಧಾನಕ್ಕೆ ಪವರ್ ಎಲ್ಲಿಂದ ಬರುತ್ತೆ, ಅಥಾರಿಟಿ, ಪವರ್, ಸೋರ್ಸ್ ಆಫ್ ಪವರ್ ಯಾರಪ್ಪ ಅಂತಂದ್ರೆ ಪೀಪಲ್ ಆಫ್ ಇಂಡಿಯಾ, ಭಾರತದ ಸಿಟಿಸನ್ಸ್, ಭಾರತದ ಪ್ರಜೆಗಳೇ ಈ ಒಂದು ಸಂವಿಧಾನಕ್ಕೆ ಸೋರ್ಸ್ ಆಫ್ ಪವರ್. ಏನು, ಅವರೇ ಒಂದು ಮೂಲ ಪವರ್, ಮೂಲ ಅಧಿಕಾರ. ಸೊ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ದಟ್ಸ್ ವೈ ಇಟ್ ಸ್ಟಾರ್ಟೆಡ್ ವಿತ್ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು. ಯಾಕಂತಂದ್ರೆ ಅವರಿಂದಲೇ ಮೇನ್ ಏನು ಸೋರ್ಸ್ ಪವರ್ ಅನ್ನೋದನ್ನ ನಮ್ಮ ಸಂವಿಧಾನಕ್ಕೆ ತಗೊಂಡಿರೋದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ದೆನ್ ಇದು ವಿ ದ ಪೀಪಲ್ ಬಗ್ಗೆ ಆಯ್ತು. ಸೊ ದೆನ್ ಸೋವರೆನಿಟಿ, ದ ಇಂಡಿಪೆಂಡೆನ್ಸ್ ನೇಷನ್ ಮೀನ್ಸ್ ದ ಲೈಫ್ ಆಫ್ ಇಂಡಿಪೆಂಡೆನ್ಸ್ ನೇಷನ್ಸ್. ಓಕೆ, ಸಾರ್ವಭೌಮ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಸಾರ್ವಭೌಮ ಅಂತ. ನಮ್ಮದು ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ಬಿಟ್ಟು ನಾವು ಸೋವರೆನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡಿ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಲೈಫ್ ಆಫ್ ಇಂಡಿಪೆಂಡೆಂಟ್ ನೇಷನ್. ಸೊ ಇಂಡಿಪೆಂಡೆಂಟ್ ನೇಷನ್ ಅಂತ. ಓಕೆ, ಇಂಡಿಯಾ ಬೀಯಿಂಗ್ ದ ಸೋವರಿನ್ ಪವರ್ ಟು ಲೆಜಿಸ್ಲೇಟ್ ಆನ್ ಎನಿ ಸಬ್ಜೆಕ್ಟ್ ಅಂಡ್ ದಟ್ ಇಟ್ ಈಸ್ ನಾಟ್ ಸಬ್ಜೆಕ್ಟ್ ಟು ದ ಕಂಟ್ರೋಲ್ ಆಫ್ ಎನಿ ಅದರ್ ಸ್ಟೇಟ್ ಆರ್ ಎಕ್ಸ್ಟರ್ನಲ್ ಪವರ್. ದಿಸ್ ಅಪೋರ್ಟ್ಸ್ ದ ಸೋವರಿನ್ ಪವರ್ ಆಫ್ ಅವರ್ ನೇಷನ್. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ ಭಾರತ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್, ಸ್ವತಂತ್ರ ಆಗಿರ್ತಕ್ಕಂಥ ರಾಷ್ಟ್ರ. ಭಾರತ ತನ್ನ ಒಳಗಡೆ ಏನು ಇಂಟರ್ನಲ್ ಇಶ್ಯೂಸ್ ಏನೇ ಇದ್ರು ಕೂಡ ಅದರ ರಿಲೇಟೆಡ್ ಆಗಿ, ಮತ್ತೆ ಎಕ್ಸ್ಟರ್ನಲ್ ಅಂತಾರಾಷ್ಟ್ರೀಯ ಸಂಬಂಧಗಳ ರಿಲೇಟೆಡ್ ಏನೇ ಇದ್ರು ಕೂಡ ಏನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ತನ್ನ ಸ್ವಂತ ನಿರ್ಧಾರವನ್ನ ಭಾರತ ತಗೊಳುತ್ತೆ. ಭಾರತ ಬೇರೆ ಯಾವುದೇ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಅಲಿಪ್ತ ನೀತಿ ಅನ್ನೋದನ್ನ ಏನು ಭಾರತ ಫಾಲೋ ಮಾಡಿದೆ ನಿಮಗೆ ಗೊತ್ತಿರಬೇಕು. ಏನು ನಾನ್ ಅಲಯನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅದನ್ನ ಫಾಲೋ ಮಾಡೋ ಮುಖಾಂತರ ಏನ್ ಮಾಡುತ್ತಪ್ಪ ಅಂತ ನೋಡಿ, ಲೆಜಿಸ್ಲೇಟ್ ಆನ್ ಎನಿ ಸಬ್ಜೆಕ್ಟ್ ಅಂಡ್ ಇಟ್ ಇಸ್ ನಾಟ್ ಸಬ್ಜೆಕ್ಟೆಡ್ ಟು ಕಂಟ್ರೋಲ್ ಆಫ್ ಎನಿ ಅದರ್ ಸ್ಟೇಟ್ ಆರ್ ಎಕ್ಸ್ಟರ್ನಲ್ ಪವರ್. ಬೇರೆ ಯಾವ ಎಕ್ಸ್ಟರ್ನಲ್ ಪವರ್ ನಮಗೆ ಬೇಕಾಗಿಲ್ಲ, ನಾವು ಯಾರ ಕಂಟ್ರೋಲಲ್ಲಿ ಇಲ್ಲ. ಓಕೆ, ಏನು ಫಸ್ಟ್ ಬ್ರಿಟಿಷ್ ಕಂಟ್ರೋಲ್ ಇದ್ವಲ್ಲ, ಆ ರೀತಿ ಏನಿಲ್ಲ. ನಮಗೆ ಯಾವುದೇ ವಿಚಾರ ಆಗಿರಲಿ, ದೇಶದ ಒಳಗಿನ ವಿಚಾರ, ವೆದರ್ ಇಟ್ ಇಸ್ ಔಟ್ಸೈಡ್, ದೇಶದ ಹೊರಗಿನ ವಿಚಾರ, ಅಂತಾರಾಷ್ಟ್ರೀಯ ಸಂಬಂಧ ಆಗಲಿ, ನಾವು ಏನಾಗಿದ್ದೀವಿ, ಸೋವರೇನ್ ಆಗಿದ್ದೀವಿ, ಸಾರ್ವಭೌಮ ಆಗಿದ್ದೀವಿ. ಬಿಕಾಸ್ ವಿ ಟೇಕ್ ಅವರ್ ಓನ್ ಡಿಸಿಷನ್ಸ್ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ದೆನ್ ಸೋಷಿಯಲಿಸಮ್, ದ ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಮ್ ವಿಚ್ ಇಸ್ ದ ಪಾರ್ಟ್ ಆಫ್ ವಿಶ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡೆಡ್ ಇನ್ ದ ಪ್ರಿಯಂಬಲ್. ಓಕೆ, ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಟು ಮೇಕ್ ಇಂಡಿಯಾ ಡೆಮೋಕ್ರೆಟಿಕ್ ಅಂಡ್ ಸೋಷಿಯಲಿಸ್ಟ್ ಕಂಟ್ರಿ. ಭಾರತವನ್ನ ಪ್ರಜಾಪ್ರಭುತ್ವ ಮತ್ತೆ ಸಮಾಜವಾದ ಆಗಿರ್ತಕ್ಕಂಥ ಕಂಟ್ರಿ ದೇಶವಾಗಿ ಮಾಡ್ಬೇಕನ್ನೋದಿದ್ರ
ಮುಖ್ಯ ಉದ್ದೇಶ ಆಗಿರುತ್ತೆ. ಇಟ್ ಶೋಸ್ ದಟ್ ಸೋಷಿಯಲಿಸಮ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಥ್ರೂ ಡೆಮೋಕ್ರಸಿ. ಏನು ಸೋಷಿಯಲಿಸಮ್ನ ಯಾವುದ್ರ ಮುಖಾಂತರ ಇಂಪ್ಲಿಮೆಂಟ್ ಜಾರಿಗೊಳಿಸ್ಬೋದಪ್ಪ ಅಂತಂದ್ರೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಮೂಲಕ ಜಾರಿಗೊಳಿಸ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಅವರು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ಇದು ನಿಮಗೆ ಸೋಷಿಯಲಿಸಮ್ ಬಗ್ಗೆ, ಓಕೆ, ಸಮಾಜವಾದದ ಬಗ್ಗೆ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ಸೆಕ್ಯುಲರಿಸಮ್, ಜಾತ್ಯತೀತ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಅಸರ್ಷನ್ ದಟ್ ದ ಆಲ್ ರಿಲಿಜನ್ಸ್ ಆರ್ ಟ್ರೀಟೆಡ್ ಈಕ್ವಲಿ. ನಮ್ಮ ದೇಶದಲ್ಲಿ ಹಲವಾರು ರಿಲಿಜನ್ಸ್ಗಳಿದೆ. ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ್ಸ್, ಜೈನ್, ಬೌದ್ಧರು, ಇದ್ರ ರೀತಿ ಎಲ್ಲ ಒಂದು ರಿಲಿಜನ್ಸ್ ಏನಿದೆಯಲ್ವಾ. ಸೊ ಸೆಕ್ಯುಲರಿಸಮ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಆಲ್ ರಿಲಿಜನ್ಸ್ ಆರ್ ಟ್ರೀಟೆಡ್ ಈಕ್ವಲಿ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕು ಅನ್ನೋದೇ ಈ ಒಂದು ಸೆಕ್ಯುಲರಿಸಮ್, ಜಾತ್ಯತೀತ ಪದದ ಅರ್ಥ ಆಗಿರುತ್ತೆ. ಓಕೆ, ಸೊ ಇನ್ ದ ಒಪಿನಿಯನ್ ಆಫ್ ಜವಾಹರ್ಲಾಲ್ ನೆಹರು ಅವರ ಅಭಿಪ್ರಾಯದ ಪ್ರಕಾರ ಇಟ್ ಇಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ವರ್ಲ್ಡ್ಲಿ ಲೈಫ್ ಬಟ್ ಆಲ್ಸೋ ಟು ದ ಸ್ಪಿರಿಚುವಲ್ ಲೈಫ್. ಏನಪ್ಪ ಅಂತಂದ್ರೆ ಕೇವಲ ಪ್ರಾಪಂಚಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಸ್ಪಿರಿಚುವಲ್ ಲೈಫ್ ಸಂಬಂಧಪಟ್ಟಂತೆ ಇದು ಅಪ್ಲೈ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ ಜನರಲ್ ಸೆಕ್ಯುಲರಿಸಮ್ ಇಸ್ ಟು ಫಾಲೋ ದ ಪಾಲಿಸಿ ಆಫ್ ಇಂಟರ್ ಫೇತ್ ಈಕ್ವಾಲಿಟಿ ಆರ್ ಈಕ್ವಾಲಿಟಿ ಅಮಾಂಗ್ ಆಲ್ ರಿಲಿಜನ್ಸ್. ಸಿಂಪಲ್ ಆಗಿ ತಿಳ್ಕೊಬೇಡಿ. ಏನಪ್ಪ ಅಂತಂದ್ರೆ ಸೆಕ್ಯುಲರಿಸಮ್ ಅಂತಂದ್ರೆ ಆಲ್ ರಿಲಿಜನ್ಸ್ ಆರ್ ಟ್ರೀಟೆಡ್ ಈಕ್ವಲಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡ್ಬೇಕಂದ್ರೆ ಇದರ ಅರ್ಥ ಆಗಿರುತ್ತೆ. ಎಷ್ಟೇ ಧರ್ಮಗಳಿದ್ರು ಎಲ್ಲದನ್ನು ಕೂಡ ಏನ್ ಮಾಡಬೇಕು, ಸಮಾನ ದೃಷ್ಟಿಯಿಂದ ನೋಡ್ಬೇಕನ್ನೋದು ಮೈನ್ ಇಂಟೆನ್ಷನ್ ಆಗಿರುತ್ತೆ. ಕ್ಲಿಯರ್ ಇರಲಿ. ಸೊ ದೆನ್ ಡೆಮೋಕ್ರೆಟಿಕ್, ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಪ್ರಜಾಪ್ರಭುತ್ವ ಅಂತ ಸೊ ಏನಪ್ಪಾ ಅಂತಂದ್ರೆ ಡೆಮೋಕ್ರಸಿ ಇಸ್ ಅ ಫಾರ್ಮ್ ಆಫ್ ಗವರ್ನಮೆಂಟ್. ಸೊ ಇದು ಏನಾಗಿರುತ್ತೆ, ಡೆಮೋಕ್ರಸಿ ಅನ್ನೋದು ಒಂದು ಫಾರ್ಮ್ ಆಫ್ ಗವರ್ನಮೆಂಟ್. ಕ್ಲಿಯರ್ ಆಗಿರಲಿ. ಡೆಮೋಕ್ರಸಿ ಮೀನ್ಸ್ ಇದೊಂದು ಸರ್ಕಾರಗಳಿದೆಯಲ್ವಾ ಪ್ರಪಂಚದ ಬೇರೆ ಬೇರೆ ಕಡೆ ದೇಶದಲ್ಲಿ, ಸೊ ಹಲವು ಸರ್ಕಾರಗಳೇನಿದೆಯಲ್ಲ ಅದರಲ್ಲಿ ಈ ಡೆಮೋಕ್ರಸಿ ಅನ್ನೋದು ಒನ್ ಟೈಪ್ ಆಫ್ ಗವರ್ನಮೆಂಟ್ ಆಗುತ್ತೆ. ನಮ್ಮ ಭಾರತದಲ್ಲಿ ಫಾಲೋ ಮಾಡ್ತಾ ಇರೋದು. ಅಕಾರ್ಡಿಂಗ್ ಟು ಪ್ರೊಫೆಸರ್ ಜಾನ್ ರಾಬರ್ಟ್ ಸೀಲಿ, ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಡೆಮೋಕ್ರಸಿ ಇಸ್ ಅ ಗವರ್ನಮೆಂಟ್ ವೇರ್ ಎವ್ರಿ ಒನ್ ಆಸ್ ಶೇರ್. ಸೊ ಡೆಮೋಕ್ರಸಿ ಅಂತಂದ್ರೆ ಸಿಂಪಲ್, ನೀವು ವೋಟ್ ಮಾಡಿರ್ತೀರಲ್ವ, ನೀವು ವೋಟಿಂಗ್ ಪವರ್ ಗೊತ್ತಿದೆ ಅಲ್ವಾ ನಿಮಗೆ. ಸೊ ನೀವು ವೋಟ್ ಮಾಡಿರಲ್ಲ ಮೀನ್ಸ್ ನಿಮ್ಮ ತಂದೆ ತಾಯಿ, ಬ್ರದರ್, ಸಿಸ್ಟರ್ಸ್ ಎಲ್ಲ ವೋಟ್ ಮಾಡಿರ್ತಾರಲ್ವಾ. ಎಲೆಕ್ಷನ್ಸ್ ಗೊತ್ತಿದೆಯಲ್ವಾ ನಿಮಗೆ ಕ್ಲಿಯರ್ ಆಗಿ. ಡೆಮೋಕ್ರಸಿ ಇಸ್ ಅ ಗವರ್ನಮೆಂಟ್ ವೇರ್ ಎವ್ರಿ ಒನ್ ಆಸ್ ಅ ಶೇರ್, ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪಾಲಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದ್ರ ಮುಖಾಂತರ, ವೋಟಿಂಗ್ ಪವರ್. ಪ್ರತಿ 5 ವರ್ಷಕ್ಕೊಂದ್ಸತಿ ಚುನಾವಣೆ ಆಗುತ್ತಲ್ವಾ, ಆ ಎಲೆಕ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ಪ್ರಜೆಗಳು ಕೂಡ ತಮ್ಮ ಒಂದು ಹಕ್ಕನ್ನ ಚಲಾಯಿಸ್ತಾರೆ ಅಲ್ವಾ. ಸೊ ಏನಂತಂದ್ರೆ ಸೊ ಅದ್ರ ಮುಖಾಂತರ ಏನು ತಮಗೆ ಬೇಕಾದಂತ ಏನು ಆ ಜನರನ್ನ ಆಯ್ಕೆ ಮಾಡ್ತಾರಲ್ವಾ, ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಡೆಮೋಕ್ರೆಟಿಕ್ ಅಂತ ಹೇಳ್ತೀವಿ. ನಂತರ ಇಂಡಿಯಾ ಇಸ್ ಆಲ್ಸೋ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ನಮ್ಮ ಭಾರತದಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ. ನಿಮಗೆ ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ, ಇದೇನು ಬಾರಿ ಕಷ್ಟ ಅಲ್ಲ ನೆನ್ಪಿಟ್ಕೊಳ್ಳೋದು. ಓಕೆ, ಭಾರತ ಕೂಡ ಪ್ರಜಾಪ್ರಭುತ್ವ ದೇಶ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸಿಟಿಸನ್ಸ್ ಆರ್ ಗವರ್ನಡ್ ಬೈ ದ ರೆಪ್ರೆಸೆಂಟೇಟಿವ್ಸ್ ಎಲೆಕ್ಟೆಡ್ by them in the general elections. This is the government of democracy where citizens are the lords. ಸೊ ನೋಡಿ, MP MLA ಗಳೆಲ್ಲ ಕೇಳಿದಿರಲ್ವ ನೀವು. MP ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, MP MLAs ಏನು 5 ವರ್ಷಕ್ಕೊಂದ್ಸತಿ ಚುನಾವಣೆಯಲ್ಲಿ ಎಲೆಕ್ಟ್ ಆಗ್ತಾರಲ್ಲ, ಇವ್ರನ್ನ ಯಾರು ಎಲೆಕ್ಟ್ ಮಾಡೋದು, ನಮ್ಮ ಜನಗಳು ಚುನಾವಣೆ ಮುಖಾಂತರ ಎಲೆಕ್ಟ್ ಮಾಡ್ತಾರಲ್ವಾ. ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ, ಸಿಟಿಸನ್ಸ್ ಆರ್ ಗವರ್ನ್ಡ್ ಬೈ ದ ರೆಪ್ರೆಸೆಂಟೇಟಿವ್ಸ್ ಎಲೆಕ್ಟೆಡ್ ಬೈ ದೆಮ್ ಇನ್ ಜನರಲ್ ಎಲೆಕ್ಷನ್ಸ್. ಈ ಒಂದು ಜನರಲ್ ಎಲೆಕ್ಷನ್ಸ್ ಅಲ್ಲಿ ಜನ ತಮ್ಮ MP MLA ಗಳನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾರಲ್ವಾ. MLA ಗಳನ್ನ ರಾಜ್ಯ ವಿಧಾನಸಭೆಗಳಿಗೆ ಕಳಿಸ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧ ಕಳಿಸ್ತಾರೆ. ಸೊ ಅದಾದ ನಂತರ MP ಇಲ್ಲಿ ಡೆಲ್ಲಿ ಕಳಿಸ್ತಾರೆ ಪಾರ್ಲಿಮೆಂಟ್ಗೆ. ನೋಡ್ರಪ್ಪ, ನಿಮ್ಮನ್ನ ನಾವು ಆಯ್ಕೆ ಮಾಡಿದ್ದೀವಿ ಎಲೆಕ್ಷನ್ಸ್ ಅಲ್ಲಿ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಪರವಾಗಿ ಅಲ್ಲಿ ಹೋಗಿ ನಮಗೆ ಬೇಕಾದಂತ ಕಾನೂನುಗಳನ್ನ ಕ್ರಿಯೇಟ್ ಮಾಡಿ ಆಡಳಿತವನ್ನು ನಡೆಸಿ ಅನ್ನೋದನ್ನ ಏನಿದೆಯಲ್ವಾ, ಇದನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಡೆಮೋಕ್ರಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ವೇರ್ ಸಿಟಿಸನ್ಸ್ ಆರ್ ಲಾರ್ಡ್, ಸಿಟಿಸನ್ಸೇ ಲಾರ್ಡ್, ದೇವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಜನ ಆಯ್ಕೆ ಮಾಡಿದ್ರೆ ತಾನೇ ಅವ್ರು ಅಲ್ಲಿಗೆ ಹೋಗಕ್ಕಾಗೋದು. ಸೊ ಜನ ಆಯ್ಕೆ ಮಾಡ್ಲಿಕ್ಕಾಗ್ಲಿ ಅಂದ್ರೆ ಅವರು ಯಾವ ರೀತಿ ಹೋಗೋಕೆ ಆಗೋದಿಲ್ಲ ಆ ಪಾರ್ಲಿಮೆಂಟ್ ವಿಧಾನಸೌಧಕ್ಕಲ್ವಾ. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಜನ ಪೀಪಲ್ ವೇರ್ ಸಿಟಿಸನ್ಸ್ ಆರ್ ದ ಲಾರ್ಡ್ಸ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ದೆನ್ ರಿಪಬ್ಲಿಕ್, ಗಣರಾಜ್ಯ ವ್ಯವಸ್ಥೆ. ಸೊ ಈ ಒಂದು ಗಣರಾಜ್ಯ ವ್ಯವಸ್ಥೆ ಬಗ್ಗೆ ಕೂಡ ನಾವು ಇಲ್ಲಿ
ತಿಳ್ಕೊಳ್ತಾ ಹೋಗ್ತೀವಿ. ಏನಪ್ಪ ಅಂತಂದ್ರೆ ಹೆಡ್ ಆಫ್ ದ ಸ್ಟೇಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಫಾರ್ ಎ ಪೀರಿಯಡ್ ಆಫ್ ಟೈಮ್. ಸೊ ದೇಶದ ಮುಖ್ಯಸ್ಥರು ಅಂತ ಒಬ್ರು ಇರ್ತಾರಲ್ವಾ, ಎಲ್ಲಾ ದೇಶದಲ್ಲೂ ಮುಖ್ಯಸ್ಥರು ಅಂತ ಒಬ್ರು ಇರ್ತಾರೆ. ನಮ್ಮ ದೇಶದಲ್ಲಿ ಯಾರು ಹೇಳಿ ನೋಡುವ? ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು ಅಂತ ಇರ್ತಾರಲ್ವಾ. ಸೊ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಪ್ರೆಸೆಂಟ್ ರಾಷ್ಟ್ರಪತಿಗಳು ಯಾರಿದ್ದಾರೆ ಅನ್ನೋದು. ಓಕೆ, ಕಮೆಂಟ್ ಅಲ್ಲಿ ಹಾಕ್ಬೇಕು, ನೀವು ಕಮೆಂಟ್ ಅಲ್ಲಿ ಹಾಕ್ಬೇಕು ಯಾರು ರಾಷ್ಟ್ರಪತಿಗಳು ಪ್ರೆಸೆಂಟ್ ಇರೋರು ಅನ್ನೋದು. ಸೊ ಈ ರಾಷ್ಟ್ರಪತಿಗಳನ್ನ ಇವರು ಏನಾಗಿರ್ತಾರಪ್ಪ ಅಂತ ನೋಡಿ, ಹೆಡ್ ಆಫ್ ದ ಸ್ಟೇಟ್ ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು. ಈ ಪ್ರೆಸಿಡೆಂಟ್ ಏನಿರ್ತಾರಲ್ವಾ ಇವರು ದೇಶದ ಮುಖ್ಯಸ್ಥರಾಗಿರ್ತಾರೆ. ಓಕೆ, ಹೆಡ್ ಆಫ್ ದ ಸ್ಟೇಟ್ ಮೀನ್ಸ್ ಆ ಒಂದು ದೇಶದ ಏನು ಮುಖ್ಯಸ್ಥರಾಗಿರ್ತಾರೆ. ಅವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಫಾರ್ ಎ ಪೀರಿಯಡ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಏನಾಗಿರ್ತಾರಪ್ಪ ಅಂತಂದ್ರೆ 5 ವರ್ಷ ಈ ರೀತಿ. ಸೊ ಏನ್ ಮಾಡ್ತಾರೆ, ಜನಗಳಿಂದ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಆಗಿರ್ತಾರೆ. ಸೊ ಡೈರೆಕ್ಟ್ ಅಂತಂದ್ರೆ ಜನಗಳು ಡೈರೆಕ್ಟ್ ಆಗಿ ಹೋಗಿ ವೋಟ್ ಹಾಕಿ ಗೆಲ್ಸಿದ್ರೆ ಅದು ಡೈರೆಕ್ಟ್ ಎಲೆಕ್ಷನ್ಸ್. ಕ್ಲಿಯರ್ ಆಗಿರಲಿ. ಓಕೆ, ಡೈರೆಕ್ಟ್ ಎಲೆಕ್ಷನ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಜನಗಳು ಹೋಗಿ ವೋಟ್ ಹಾಕ್ತಾರಲ್ವಾ, MLA MP ಗಳನ್ನ ಆಯ್ಕೆ ಮಾಡ್ತಾರಲ್ವಾ ಜನ. ಸೊ ದಟ್ ಈಸ್ ಕಾಲ್ಡ್, ವಿ ಕಾಲ್ ದಟ್ ಆಸ್ ಅ ಡೈರೆಕ್ಟ್ ಎಲೆಕ್ಷನ್ಸ್. ಓಕೆ, ಸೊ ಯಾರನ್ನ MP MLA ಇದು ಎಲ್ಲಿ ಬರುತ್ತೆ? ಡೈರೆಕ್ಟ್ ಎಲೆಕ್ಷನ್ಸ್ ಅಲ್ಲಿ. ಸೊ ಇಂಡೈರೆಕ್ಟ್ ಅಂತಂದ್ರೆ, ಸೊ ಇಂಡೈರೆಕ್ಟ್ ಮೀನ್ಸ್ ಪ್ರೆಸಿಡೆಂಟ್. ಸೊ ಇಂಡೈರೆಕ್ಟ್ ಅಂತ ಯಾಕೆ ಹೇಳ್ತೀವಿ ನೋಡಿ, ಗೊತ್ತಾ ನಿಮಗೆ? ಇಂಡೈರೆಕ್ಟ್ ಅಂತಂದ್ರೆ ಜನಗಳು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋದಿಲ್ಲ, ನಾವು ಆಯ್ಕೆ ಮಾಡಿ ಕಳ್ಸಿರ್ತೀವಲ್ವಾ ಏನು MLA MP ಗಳು, ಅವರು ಆ ಒಂದು ಪ್ರೆಸಿಡೆಂಟ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಇಂಡೈರೆಕ್ಟ್. ಸೊ ಇಲ್ಲೇನು ಹೇಳ್ತಿದಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಅವರು ಡೈರೆಕ್ಟ್ ಆಗಾದ್ರೂ ಆಯ್ಕೆ ಆಗ್ಬೋದು, ಇಂಡೈರೆಕ್ಟ್ ಆಗಾದ್ರೂ ಆಯ್ಕೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ರಿಮೆಂಬರ್, ಇನ್ ಅವರ್ ಕಂಟ್ರಿ ಇಂಡಿಯಾ ಇಲ್ಲಿದೆ ನೋಡಿ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಎಲೆಕ್ಟೆಡ್ ಥ್ರೂ ದ ಇಂಡೈರೆಕ್ಟ್ ಎಲೆಕ್ಟೋರಲ್ ಸಿಸ್ಟಮ್. ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಪ್ರೆಸಿಡೆಂಟ್ ಯಾವ ರೀತಿ ಎಲೆಕ್ಟ್ ಆಗ್ತಾರೆ ಅಂತ ಕೇಳ್ತಾರೆ. ಸೊ ಇಂಡೈರೆಕ್ಟ್ಲಿ ಏನಾಗ್ತಾರೆ, ಪ್ರೆಸಿಡೆಂಟ್ ಎಲೆಕ್ಟ್ ಆಗ್ತಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಇಂಡೈರೆಕ್ಟ್ ಮೀನ್ಸ್ MLA ಪ್ಲಸ್ MPs ಏನ್ ಮಾಡ್ತಾರೆ, ಅವ್ರನ್ನ ಚೂಸ್ ಮಾಡ್ತಾರೆ, ನಾಟ್ ಪೀಪಲ್. ಸೊ ಇಫ್ ಪೀಪಲ್ ಚೂಸ್ ಅದು ಡೈರೆಕ್ಟ್ ಆಗುತ್ತೆ. ಇಫ್ MLA MP ಸೆಲೆಕ್ಟ್ ಏನು ಮಾಡಿದ್ರೆ ಇಂಡೈರೆಕ್ಟ್ ಆಗುತ್ತೆ. ಓಕೆ, ಸೊ ಇದಾದ ನಂತರ ಇಂಗ್ಲೆಂಡ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಬಟ್ ನಾಟ್ ರಿಪಬ್ಲಿಕ್. ನೋಡಿ, ಸೊ ಬಿಕಾಸ್ ದ ಹೆಡ್ ಆಫ್ ದ ಇಂಗ್ಲೆಂಡ್ ದ ಕಿಂಗ್ಡಮ್ ಕ್ವೀನ್ ಇಸ್ ಹೆರಿಡಿಟರಿ. ಸೊ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಕೆಲವೊಂದು ದೇಶಗಳಲ್ಲಿ ಈ ಒಂದು ದೇಶದ ಮುಖ್ಯಸ್ಥರು ಅಂತ ಯಾರಿರ್ತಾರಲ್ಲ ಅವರು ಹೆರಿಡಿಟರಿ ಆಗಿರ್ತಾರೆ. ಹೆರಿಡಿಟರಿ ಮೀನ್ಸ್ ವಂಶ ಪಾರಂಪರ್ಯ ಅಂತೀವಲ್ವಾ. ಈಗ ಯಾರೋ ಒಬ್ರು ರಾಜ ಇದ್ದಾರೆ, ಒಬ್ರು ರಾಣಿ ಇದ್ದಾರೆ, ಅವರು ಏನಾಗಿದ್ದಾರೆ, ಹೆಡ್ ಆಗಿದ್ದಾರೆ ದೇಶಕ್ಕೆ. ಇಂಗ್ಲೆಂಡ್ ಅಲ್ಲಿ ಪ್ರೆಸೆಂಟ್ ಇವತ್ತಿಗೂ ಹಾಗೆ ಇರೋದು. ಇಂಗ್ಲೆಂಡ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಗ್ಲೆಂಡ್. ಸೊ ಇಲ್ಲಿ ಪ್ರೆಸೆಂಟ್ ಈಗಲೂ ಕೂಡ ಅದೇ ರೀತಿ ಇರೋದು. ಆ ರಾಜ ಆದ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಆ ರಾಜನ ಮಗ ಅಥವಾ ಮಗಳು ಯಾರು ಇರ್ತಾರಲ್ವಾ ಅವರು ಬರ್ತಾರೆ ವಂಶ ಪಾರಂಪರ್ಯವಾಗಿ. ಸೊ ಅದನ್ನ ಹೆರಿಡಿಟರಿ ಅಂತೀವಿ. ಅದು ಏನು ಇಂಗ್ಲೆಂಡ್ ಅಲ್ಲಿ ಇರೋದು. ಬಟ್ ರಿಮೆಂಬರ್, ನಮ್ಮ ದೇಶದಲ್ಲಿ ಏನಿರೋದಪ್ಪ ಅಂತಂದ್ರೆ ಇಂಡೈರೆಕ್ಟ್ ಏನು ಎಲೆಕ್ಟೆಡ್ ಪ್ರೆಸಿಡೆಂಟ್ ಇರೋದು. ಓಕೆ, ಎಲೆಕ್ಟ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ 5 ವರ್ಷಕ್ಕೊಂದ್ಸರಿ. ಕ್ಲಿಯರ್ ಆಗಿಲ್ಲ. ಓಕೆ, ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ ಲೈಕ್ 5 ಇಯರ್ಸ್ ಒನ್ಸ್, 5 ವರ್ಷಕ್ಕೊಂದ್ಸತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಯ್ಕೆ ಮಾಡ್ತಾರೆ ಇಂಡೈರೆಕ್ಟ್ ಆಗಿ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ಡೈರೆಕ್ಟು ಇಂಡೈರೆಕ್ಟ್ ಇದು ನಿಮಗೆ ಕ್ಲಿಯರ್ ಆಗಿರಲಿ. MP MLA ಆಯ್ಕೆ ಮಾಡಿದ್ರೆ ಡೈರೆಕ್ಟ್ ಎಲೆಕ್ಷನ್, ಜನನೇ ವೋಟ್ ಹಾಕೋದು. ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂದ್ರೆ MP MLA ಆಯ್ಕೆ ಮಾಡೋದು. ಕ್ಲಿಯರ್ ಆಗಿರಲಿ. ಸೊ ದೆನ್ ಜಸ್ಟಿಸ್, ನ್ಯಾಯ. ನಮಗೆಲ್ರಿಗೂ ಕೂಡ ನ್ಯಾಯ ಬೇಕಲ್ವಾ ಏನಾದರೂ ಪ್ರಾಬ್ಲಮ್ ಆದ್ರೆ. ಸೊ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರಾಟರ್ನಿಟಿ ಆರ್ ದ 4 pillars ಆಫ್ ಅವರ್ ಪೊಲಿಟಿಕಲ್ ಅಂಡ್ ಫಿಲಾಸಾಫಿಕಲ್ ಸಿಸ್ಟಮ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ವಿಚ್ ಆರ್ ದ 4 pillars ಆಫ್ ಅವರ್ ಪೊಲಿಟಿಕಲ್ ಅಂಡ್ ಫಿಲಾಸಾಫಿಕಲ್ ಸಿಸ್ಟಮ್ಸ್ ಅಂತ ಕೇಳ್ತಾರೆ. ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರಾಟರ್ನಿಟಿ, ಈ 4 ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದ ಮೇನ್ ಏಮ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಟು ಪ್ರೊವೈಡ್ ಸೋಷಿಯಲ್, ಸಾಮಾಜಿಕ, ಎಕನಾಮಿಕ್, ಆರ್ಥಿಕ ಅಂಡ್ ಪೊಲಿಟಿಕಲ್, ರಾಜಕೀಯ ಜಸ್ಟಿಸ್ ಟು ಆಲ್ ದ ಸಿಟಿಸನ್ಸ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ಎಲ್ಲಾ ಜನಗಳು ಕೂಡ ಏನೇ ಒಂದು ಅನ್ಯಾಯ ಆದ್ರೂ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಏನೇ ಒಂದು ಅನ್ಯಾಯ ಆದ್ರೂ ಕೂಡ ನಾವು ಅವರಿಗೆ ಏನ್ ಮಾಡ್ಬೇಕು, ನ್ಯಾಯವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಜಸ್ಟಿಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಇದೆ. ಸೊ ಯಾವ 3 ವರ್ಡ್ ನೋಡಿ, ಸೋಷಿಯಲ್, ಎಕನಾಮಿಕಲ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ.
ಸೊ ದೆನ್ ಲಿಬರ್ಟಿ ಮೀನ್ಸ್ ಫ್ರೀಡಮ್ ಅಂತ ಹೇಳ್ತೀವಿ, ಸ್ವಾತಂತ್ರ್ಯ ಬೇಕಲ್ವಾ, ಲಿಬರ್ಟಿ. ಸೊ ಈ ಲಿಬರ್ಟಿ ಏನು ಹೇಳುತ್ತಪ್ಪ ಅಂತಂದ್ರೆ ದೇರ್ ಆರ್ ನೋ ಅನ್ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಆನ್ ದ ಇಂಡಿಯನ್ ಸಿಟಿಸನ್ಸ್ ಇನ್ ಟರ್ಮ್ಸ್ ಆಫ್ ವಾಟ್ ದೇ ಥಿಂಕ್, ವಾಟ್ ದೇ ಮ್ಯಾನರ್ ಆಫ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದ ವೇ ದೇ ವಿಶ್ ಟು ಫಾಲೋ ಅಪ್ ರಿಲಿಜನ್, ವರ್ಷಿಪ್ ಆ್ಯಂಡ್ ದೇರ್ ಥಾಟ್ಸ್ ಇನ್ ಆ್ಯಕ್ಷನ್, ವಿಚ್ ಇಸ್ ಟೆಸ್ಟಿಮೋನಿ ಟು ದ ಗ್ರೇಟ್ನೆಸ್ ಟು ಅವರ್ ಡೆಮೋಕ್ರಸಿ. ನೋಡಿ ನಿಮಗೆ ಸ್ಟೂಡೆಂಟ್ಸ್, ಫಾರ್ ಯು ಇಫ್ ಎನಿಬಡಿ ಟೆಲ್ ಲೈಕ್ ಯು ಶುಡ್ ಬಿಹೇವ್ ಲೈಕ್ ದಿಸ್, ಯು ಶುಡ್ ನಾಟ್ ವರ್ಷಿಪ್ ದಿಸ್ ಗಾಡ್, ಯು ಶುಡ್ ನಾಟ್ ಬಿಹೇವ್ ಲೈಕ್ ದಿಸ್, ಯು ಶುಡ್ ನಾಟ್ ವಿಸಿಟ್ ದಿಸ್ ಪ್ಲೇಸ್, ಯು ಶುಡ್ ನಾಟ್ ಡೂ ದಿಸ್ ವರ್ಕ್, ಈ ರೀತಿ ಹೇಳ್ತಾ ಹೋದ್ರೆ ಏನಾಗುತ್ತೆ ಹೇಳಿ ಅಲ್ವಾ. ಈಗ ನಮ್ಗೆಲ್ಲರಿಗೂ ಕೂಡ ಫ್ರೀಡಮ್ ಅನ್ನೋದು ಬೇಕು. ಸೊ ಫ್ರೀಡಮ್ ಅಂದ್ರೆ ಇಲ್ಲಿ ಏನು ಹೇಳಿದ್ದಾರೆ ನೋಡಿ, ವಾಟ್ ದೇ ಥಿಂಕ್, ರಿಸ್ಟ್ರಿಕ್ಷನ್ಸ್ ಆನ್ ಇಂಡಿಯನ್ ಸಿಟಿಸನ್ಸ್ ಆನ್ ವಾಟ್ ದೇ ಥಿಂಕ್, ನಾವು ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನೋದನ್ನ ನಮಗೆ ಬೇರೆ ಹೇಳ್ಕೊಡ್ಬೇಕಾ. ಮತ್ತೆ ದ ಮ್ಯಾನರ್ ಆಫ್ ಎಕ್ಸ್ಪ್ರೆಷನ್ಸ್, ನಾವು ಒಂದು ವಿಷಯಗಳನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕನ್ನೋ ನಮಗೆ ಫ್ರೀಡಮ್ ಬೇಕಲ್ವಾ. ಅದಾದ ನಂತರ ನಾವು ಇಷ್ಟ ಬಂದಂಥ ರಿಲಿಜನ್ಸು ಮತ್ತು ದೇವರು, ನಂಬಿಕೆ, ಆಚಾರ ವಿಚಾರಗಳನ್ನ ಫಾಲೋ ಮಾಡಲಿಕ್ಕೆ ನಮಗೊಂದು ಸ್ವಾತಂತ್ರ್ಯ ಅಂತ ಬೇಕಲ್ವಾ. ನಾಳೆ ಯಾರೋ ಒಬ್ರು ನಮಗೆ ಬಂದ್ಬಿಟ್ಟು ಯು ಶುಡ್ ಓನ್ಲಿ ವರ್ಷಿಪ್ ದಿಸ್ ಗಾಡ್ ಅಂತ ಹೇಳಿದ್ರೆ ಅದು ಏನಾಗುತ್ತೆ, ನಮಗೆ ಸ್ವಾತಂತ್ರ್ಯ ಸಿಗುತ್ತಾ? ಜಸ್ಟ್ ಥಿಂಕ್ ಮಾಡಿ ನೀವು. ಸೊ ನೀವು ಏನೋ ಯಾವುದೋ ಒಂದು ದೇವ್ರ ಫೋಟೋ ಇಟ್ಬಿಟ್ಟು ನೀವು ಇದೇ ದೇವರನ್ನ ಮಾತ್ರ ವರ್ಷಿಪ್ ಮಾಡಬೇಕು, ಬೇರೆ ಯಾವುದನ್ನು ವರ್ಷಿಪ್ ಮಾಡಬಾರ್ದು, ಅಥವಾ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಿದ್ಧಾಂತ ಇದೆ ಅದನ್ನು ಮಾತ್ರ ಫಾಲೋ ಮಾಡಬೇಕು. ಸೊ ಅಂತ ಅಂದರೆ ಸೊ ಏನೋ ಅಲ್ಲಿ ಲಿಬರ್ಟಿ ಅನ್ನೋದು ಇರೋದಿಲ್ಲ. ಓಕೆ, ಸೊ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಲಿಬರ್ಟಿ ಅನ್ನೋದು ಬೇಕು. ಏನು ಇಲ್ಲಿ ನೆಕ್ಸ್ಟ್ ಹೇಳಿದಾರೆ ನೋಡಿ, ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ, ಒಬ್ಬ ಪರ್ಸನ್ ಏನು ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ, ಅವನು ಗ್ರೋತ್ ಆಗ್ಬೇಕಂತಂದರೆ ವೆರಿ ಇಂಪಾರ್ಟೆಂಟ್ ಆಗಿ ಏನು ಲಿಬರ್ಟಿ ಅನ್ನೋದು ಬೇಕೇ ಬೇಕು. ಫಾರ್ ಗುಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಕ್ಲಿಯರ್ ಇರಲಿ. ಓಕೆ, ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಲಿಬರ್ಟಿ ಅನ್ನೋದು ನಮಗೆ ಬೇಕೇ ಬೇಕಾಗಿರುತ್ತೆ. ಸೊ ಹೌಎವರ್ ಲಿಬರ್ಟಿ ಇಸ್ ರಿಕ್ವೈರ್ಡ್ ಫಾರ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆ್ಯಂಡ್ ವಿ ಕೆನಾಟ್ ಇವನ್ ಇಮ್ಯಾಜಿನ್ ದ ಡೆಮೋಕ್ರಸಿ ವಿತೌಟ್ ದಿಸ್. ಸೊ ಕ್ಲಿಯರ್ ಇರಲಿ, ಇಲ್ಲಿ ಆಲ್ರೆಡಿ ಕೂಡ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತ. ಅಂದರೆ ಆಲ್ ರೌಂಡ್ ಡೆವಲಪ್ಮೆಂಟ್ ಮೀನ್ಸ್ ಎಲ್ಲ ರೀತಿಯಲ್ಲಿ ನಾವು ಏನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಗ್ರೋತ್ ಆಗ್ಬೇಕಂತಂದ್ರೆ ಈ ಒಂದು ಲಿಬರ್ಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಅಂಡ್ ವಿ ಕೆನಾಟ್ ಇವನ್ ಇಮ್ಯಾಜಿನ್ ದ ಡೆಮೋಕ್ರಸಿ ವಿತೌಟ್ ದಿಸ್ ಲಿಬರ್ಟಿ. ನಾವೇನು ಈ ಒಂದು ಏನು ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಅಂತ ನಾವು ಲಾಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಪ್ರಜಾಪ್ರಭುತ್ವ ಅಂದರೆ ವಿತೌಟ್ ಲಿಬರ್ಟಿ, ಲಿಬರ್ಟಿ ಇಲ್ಲರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಂದರೆ ಎಲ್ಲಿ ಡೆಮೋಕ್ರಸಿ ಇರುತ್ತೋ ಅಲ್ಲಿ ಲಿಬರ್ಟಿ ಇರಲೇಬೇಕು. ಓಕೆ, ಲಿಬರ್ಟಿ ಅನ್ನೋದು ಈಕ್ವಾಲಿಟಿ, ಲಿಬರ್ಟಿ ಮತ್ತು ಲಿಬರ್ಟಿ ಈಕ್ವಾಲಿಟಿ. ಓಕೆ, ಮತ್ತೆ ಇನ್ನೊಂದು ಬರುತ್ತೆ. ಸೊ ಇದೇನಾಗಿರುತ್ತಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು ಅನ್ನೋದನ್ನ ಇಲ್ಲಿ ಅವರು ತಿಳಿಸ್ತಾ ಹೋಗಿದ್ದಾರೆ. ಸೊ ನಂತರ ಈಕ್ವಾಲಿಟಿ, ಸಮಾನತೆ. ಓಕೆ, ಲಿಬರ್ಟಿ ಮೀನ್ಸ್ ಫ್ರೀಡಮ್. ಓಕೆ, ಕ್ಲಿಯರ್ ಇರಲಿ. ಸಮಾನತೆ, ಈಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ಆಸ್ ಅ ಫ್ರೀಡಮ್. ಸ್ವಾತಂತ್ರ್ಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಈಕ್ವಾಲಿಟಿ, ಸಮಾನತೆ. ಓಕೆ, ದೇ ಆರ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಫ್ರೀಡಮ್ ವಿತೌಟ್ ಈಕ್ವಾಲಿಟಿ ಹ್ಯಾಸ್ ನೋ ಮೀನಿಂಗ್. ಸಾರಿ, ಫ್ರಾಟರ್ನಿಟಿಗೆ ಹೋಯ್ತಲ್ವಾ? ಸಾರಿ, ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ನೋಡಿ, ಫ್ರೀಡಮ್ ವಿತೌಟ್ ಈಕ್ವಾಲಿಟಿ ಆಸ್ ನೋ ಮೀನಿಂಗ್ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಾತಂತ್ರ್ಯ ನಮಗೆ ಕೊಟ್ಟರು ಕೂಡ ಅಲ್ಲಿ ಈಕ್ವಾಲಿಟಿ, ಸಮಾನತೆ ಇಲ್ಲ ಅಂತಂದ್ರೆ ಅದಕ್ಕೇನು ಅರ್ಥ ಇಲ್ಲ, ನೋ ಮೀನಿಂಗ್ ಅನ್ನೋದನ್ನ ಅಲ್ಲಿ ಇವರು ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಈ ಈಕ್ವಾಲಿಟಿ ಮತ್ತೆ ಯಾವುದು ಫ್ರೀಡಮ್, EF ಅಂತ ಬರುತ್ತೆ ನೋಡಿ, ಈಕ್ವಾಲಿಟಿ ಮತ್ತೆ ಫ್ರೀಡಮ್. ಸೊ ಇವೆರಡು ಏನಂತ ಹೇಳಿದಾರಪ್ಪ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನ ಇಲ್ಲಿ ನಾವು ಕೂಡ ನೋಡ್ಬೋದು. ಓಕೆ, ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಎನಿ ರಿಲಿಜನ್, ಕಾಸ್ಟ್, ಸೆಕ್ಸ್, ಕಲರ್ ಅಂಡ್ ಪ್ಲೇಸ್ ಆಫ್ ರೆಸಿಡೆಂಟ್. ಸೊ ಈಕ್ವಾಲಿಟಿ ಮೀನ್ಸ್ ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿಗಳನ್ನ ನೋಡಿ, ನೋ ಡಿಸ್ಕ್ರಿಮಿನೇಷನ್ ಮೀನ್ಸ್ ತಾರತಮ್ಯ, ಯಾವುದೇ ತಾರತಮ್ಯ ಇರಬಾರ್ದು, ಯಾವುದರ ಬೇಸಿಸ್ ಆಗಿ ಇಟ್ಕೊಂಡು ಎನಿ ರಿಲಿಜನ್, ಧರ್ಮ, ನೀನು ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಏನು ಡಿಸ್ಕ್ರಿಮಿನೇಷನ್ ಮಾಡೋದು, ಕಾಸ್ಟ್ ಏನು ಪರ್ಟಿಕ್ಯುಲರ್ ನೀವು ಈ ಕಾಸ್ಟ್ ಅವರು ಅಂತ ಹೇಳಿ ಡಿಸ್ಕ್ರಿಮಿನೇಷನ್ ಮಾಡೋದು. ನಂತರ ಸೆಕ್ಸ್ ಮೀನ್ಸ್ ಲಿಂಗ, ಗಂಡು ಹೆಣ್ಣು ಅನ್ನೋ ಒಂದು
ಏನು ತಾರತಮ್ಯನ ಮಾಡ್ತಕ್ಕಂಥದ್ದು. ಕಲರ್, ಬಣ್ಣವನ್ನು ಆಧಾರವಾಗಿಟ್ಕೊಂಡು ನೀವು ಬಿಳಿಯರು, ನೀವು ಕಪ್ಪು ಬಣ್ಣದವರು, ಈ ರೀತಿ ಏನು ಡಿಸ್ಕ್ರಿಮಿನೇಷನ್. ಮತ್ತು ಪ್ಲೇಸ್ ಆಫ್ ರೆಸಿಡೆನ್ಸ್, ಅವರು ವಾಸಿಸ್ತಕ್ಕಂಥ ಜಾಗವನ್ನು ಆಧಾರವಾಗಿಟ್ಕೊಂಡು ನೀವು ಈ ಪ್ಲೇಸ್ ಅವರು, ನೀವು ಕರ್ನಾಟಕದವರು, ನೀವು ತಮಿಳ್ನಾಡವರು, ಈ ರೀತಿ ಏನು ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ, ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ದ ಮೇನ್ ಆಸ್ಪಿರೇಷನ್ಸ್ ಈಸ್ ಈಕ್ವಲ್ ಸ್ಟೇಟಸ್ ಆ್ಯಂಡ್ ಈಕ್ವಲ್ ಆಪರ್ಚುನಿಟೀಸ್ ಶುಡ್ ಬಿ ಅವೈಲೇಬಲ್ ಟು ಆಲ್. ಸೊ ಇದರ ಮೇನ್ ಆಸ್ಪಿರೇಷನ್ಸ್, ಗೋಲ್ ಏನಪ್ಪ ಅಂತಂದರೆ ಎಲ್ರಿಗೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಸ್ಟೇಟಸ್, ಘನತೆಯನ್ನು ಕೊಡೋದು, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಆಪರ್ಚುನಿಟೀಸ್, ಅವಕಾಶಗಳನ್ನು ಕೊಡಬೇಕು. ಎಲ್ರಿಗೂ ಕೂಡ ಏನು ಸಮಾಜದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಸಮಾನ ಆಗಿರ್ತಕ್ಕಂಥ ಆಪರ್ಚುನಿಟೀಸ್ನ ಕೊಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಸೊ ದೇರ್ ಇಸ್ ನೀಡ್ ಟು ಬ್ರಿಂಗ್ ಯೂನಿಟಿ ಅಮಾಂಗ್ ಡಿಫರೆಂಟ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಪೀಪಲ್. ಸೊ ವಿ ಹ್ಯಾವ್ ಸಿಂಗಲ್ ಸಿಟಿಸನ್ಸ್ ಟು ಫೋಸ್ಟರ್ ಯೂನಿಟಿ ಆ್ಯಂಡ್ ಅಮಾಂಗ್ ಆಲ್ ಸ್ಟೇಟ್ಸ್. ಓಕೆ, ಸೊ ಇದಕ್ಕೆ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ನೋಡಿ, ಬೇರೆ ಬೇರೆ ಕಾಸ್ಟ್ಗಳು ಏನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾಸ್ಟ್ ಇದೆಯಲ್ವಾ, ಕಾಸ್ಟ್ ರಿಲಿಜನ್ಸ್ ಏನಿದೆ, ಸೊ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಅವರೆಲ್ಲರನ್ನು ಕೂಡ ಏನು ಯೂನಿಟಿ ಅಂದರೆ ಒಟ್ಟಾಗಿ ತರಲಿಕ್ಕೆ, ಅವರೆಲ್ಲರೂ ಕೂಡ ಒಂದಾಗಿ ಬದುಕಲಿಕ್ಕೆ ನಾವು ಏನು ತಂದಿದ್ದೀವಪ್ಪ ಅಂತಂದರೆ ಸಿಂಗಲ್ ಸಿಟಿಜಿಪ್ ಅನ್ನು ತಂದಿದ್ದೀವಿ. ಏಕಪೌರತ್ವ ಅಂತ ಹೇಳ್ತೀವಿ ನಾವು, ಏಕಪೌರತ್ವ. ಆ ಏಕಪೌರತ್ವವನ್ನು ನಾವು ಏನು ಮಾಡಿದ್ದೀವಿ, ಜಾರಿಗೆ ತಂದಿದ್ದೀವಿ ಅನ್ನೋದನ್ನು ಇಲ್ಲಿ ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಓಕೆ, ಏಕಪೌರತ್ವವನ್ನು ನಾವು ಜಾರಿಗೆ ತಂದಿದ್ದೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ನಾವೇನು ಮಾಡಿದ್ದೀವಿ, ಏಕಪೌರತ್ವವನ್ನು ಜಾರಿಗೆ ತಂದಿದ್ದೀವಿ. ಸೊ ಏಕಪೌರತ್ವದಾಗ ಏನಾಗುತ್ತೆ, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಭಾರತೀಯ ಸಿಟಿಸನ್ಸ್, ನಾವು ಎಲ್ಲರೂ ಕೂಡ ಆಂಧ್ರದವ್ರು ಬೇರೆ, ಕರ್ನಾಟಕ ಆ ರೀತಿ ಏನಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸಿಮಿಲರ್ಲಿ 11 ಫಂಡಮೆಂಟಲ್ ಡ್ಯೂಟೀಸ್ ಲೈಕ್ ರೆಸ್ಪೆಕ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಆ್ಯಂಥಮ್, ಫ್ಲಾಗ್ ಅಂಡ್ ನ್ಯಾಷನಲ್ ಫ್ಲಾಗ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಟು ಡೆವಲಪ್ ಮೋರಲ್ ಇನ್ ದ ನೇಷನ್. ಸೊ ಅಂದರೆ ಮೂಲಭೂತ ಹಕ್ಕುಗಳು ಕೂಡ ಮೂಲಭೂತ ಕರ್ತವ್ಯಗಳಿದೆ ಅನ್ನೊಂದು, ಅದ್ರ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಯೂನಿಟಿ ಮತ್ತು ಇಂಟಿಗ್ರಿಟಿಯನ್ನು ಹೆಚ್ಚಿಸ್ತಾರೆ. ಯಾವ ರೀತಿ ಅನ್ನೋದನ್ನ ನಾವು ಕಲಿತಾ ಹೋಗ್ತೀವಿ ನೆಕ್ಸ್ಟ್. ಓಕೆ, ಆಲ್ ದಿಸ್ ಇನ್ಕ್ರೀಸಸ್ ದ ಸ್ಪಿರಿಟ್ ಆಫ್ ಯೂನಿಟಿ ಆ್ಯಂಡ್ ಯೂನಿಟಿ ಅಮಾಂಗ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಸೊ ಇದೆಲ್ಲ ಏನು ಮಾಡ್ತಾ ಹೋಗುತ್ತಪ್ಪ ಅಂತಂದರೆ ದೇಶದೊಳಗಿರ್ತಕ್ಕಂಥ ವ್ಯಕ್ತಿಗಳ ಯೂನಿಟಿ, ಏನು ಒಟ್ಟಾಗಿ ಬದುಕ್ತಕ್ಕಂಥ ಒಂದು ಸಾಮರಸ್ಯವನ್ನು ಹೆಚ್ಚು ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಾದ ನಂತರ ಪ್ರಿಯಂಬಲ್ ಬರುತ್ತೆ. ಇಲ್ಲಿ ಪ್ರಿಯಂಬಲ್ ಈಸ್ ಲೈಕ್ ಮಿರರ್ ಟು ದ ಪ್ರಪೋಸಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ನಾವೇನು ಹೇಳ್ತೀವಪ್ಪ ಅಂತಂದರೆ ಟೋಟಲ್ ಇದ ಪ್ರಿಯಂಬಲ್ ಇಸ್ ಲೈಕ್ ಮಿರರ್ ಟು ದ ಪ್ರಪೋಸಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್. ಕೈಗನ್ನಡಿ ಅಂತ ಹೇಳ್ತೀವಿ ನಾವು ಮಿರರ್ ಯಾವುದನ್ನ, ಪ್ರಿಯಂಬಲನ್ನ. ರಿಮೆಂಬರ್, ಕ್ಲಿಯರ್ ಆಗಿಲ್ಲ ನಿಮಗೆ, ಯಾವುದನ್ನ ನಾವು ಕಾನ್ಸ್ಟಿಟ್ಯೂಷನ್ ಏನು ಮಿರರ್ ಅಂತ ಹೇಳ್ಬಿಟ್ಟು ಕರಿತೀವಪ್ಪ ಅಂತಂದರೆ ಪ್ರಿಯಂಬಲ್. ಯಾಕೆ ಅಂತಂದರೆ ಕನ್ನಡಿ ಯಾವ ರೀತಿ ನಾವು ಹೆಂಗಿದೆಯೋ ಅದೇ ರೀತಿ ತೋರಿಸುತ್ತೋ, ಆ ಪ್ರಿಯಂಬಲ್ ಕೂಡ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ದೇಶದ ಏನು ಪ್ರತಿಯೊಂದು ಸಿಸ್ಟಮ್ ಬಗ್ಗೆನೂ ಕೂಡ ತೋರಿಸುತ್ತೆ ಯಾವ ರೀತಿ ಇದೆ ಅನ್ನೋದನ್ನ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ದ ಮಿರರ್ ಆಫ್ ದ ಪ್ರಪೋಸಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇದೆಲ್ಲದ್ರ ಮುಖಾಂತರ ಏನಾಗುತ್ತಪ್ಪ ಅಂತಂದರೆ ಎಲ್ಲ ಒಂದು ಗೋಲ್ಸು ಏನೇನಿದೆ ಅನ್ನೋದನ್ನ, ನಮ್ಮ ದೇಶದ ಎಲ್ಲ ಗೋಲ್ಸು, ನೇಚರ್ ಏನಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ತಿಳಿಸಿದ್ದಾರೆ. ಓಕೆ, ಸೊ ಐ ಹೋಪ್ ನಿಮಗೆ ಇದಿಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಾದ ನಂತರ ಯಾವ್ದು ಬರುತ್ತಪ್ಪ ಅಂತಂದರೆ ಸೈಲೆಂಟ್ ಫೀಚರ್ಸ್, ನಮ್ಮ ಸಂವಿಧಾನದ ಕೆಲವೊಂದು ಏನೋ ಮೂಲಭೂತ ಸೊ ಏನಪ್ಪಾ ಅಂತಂದ್ರೆ ಲಕ್ಷಣಗಳು ಅಂತ ಹೇಳ್ತೀವಿ ನಾವು. ಮೂಲಭೂತ ಲಕ್ಷಣಗಳು ಏನೇನಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ತುಂಬಾ ಸುಲಭವಾಗಿದೆ, ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ನೋಡ್ತಾ ಹೋಗಿ. ಮೊದಲನೇದಾಗಿ ರಿಟನ್ ಅಂಡ್ ಲೆಂಗ್ತಿ ಕಾನ್ಸ್ಟಿಟ್ಯೂಷನ್ಸ್. ರಿಟನ್ ಅಂಡ್ ಲೆಂಗ್ತಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ನಮ್ಮ ಸಂವಿಧಾನ ಬರವಣಿಗೆ ರೂಪದಲ್ಲಿದೆ, ಬರ್ದಿದ್ದಾರೆ ಅದನ್ನ. ಓಕೆ, ಸೊ ರಿಟನ್ ಅಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ ವರ್ಡ್ ಅಲ್ಲಿ. ಬಟ್ ರಿಮೆಂಬರ್, ನಮ್ಮ ಸಂವಿಧಾನ ಏನಿದೆ ಅದು ರಿಟನ್ ಕಾನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬರ್ದಿರೋದು. ಓಕೆ, ಅಂಡ್ ಲೆಂಗ್ತಿ ಕಾನ್ಸ್ಟಿಟ್ಯೂಷನ್ಸ್, ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ, ಅತಿ ದೊಡ್ಡ ಸಂವಿಧಾನ ಯಾವುದಪ್ಪ ಅಂತಂದ್ರೆ ನಮ್ಮ ಭಾರತದ್ದು. ಓಕೆ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನ ನೀವು ಬೇರೆ ಯಾವ ದೇಶದಲ್ಲೂ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದು ನಿಮಗೆ ಕ್ಲಿಯರ್ ಆಗಿರಲಿ. ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಮತ್ತೆ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಟರ್ನ್ ಫಾರ್ಮ್ ಅಂದ್ರೆ ಬರ್ದಿದ್ದಾರೆ, ಒಂದು ಬುಕ್ ಅಲ್ಲಿ ಬರ್ದಿದ್ದಾರೆ ರಿಟರ್ನ್ ಫಾರ್ಮ್ ಅಲ್ಲಿ. ಅದಾದ ನಂತರ ದ ಪವರ್ ಫಂಕ್ಷನ್ಸ್ ಆಫ್ ದ ಆರ್ಗನ್ಸ್ ಆಫ್ ದ ಗವರ್ನಮೆಂಟ್ ಆರ್ ಲೈಕ್ ದ
ಲೆಜಿಸ್ಲೇಚರ್, ಲೆಜಿಸ್ಲೇಚರ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಮತ್ತೆ ನ್ಯಾಯಾಂಗ ಜುಡಿಷಿಯರಿ ಹ್ಯಾವ್ ಬಿನ್ ಡಿಲಿನೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ಸ್. ಏನು ಮಾಡಿದಾರಪ್ಪ ಅಂತಂದ್ರೆ, ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಒಂದು ಇದನ್ನ ಏನು ಪವರ್ಸ್ ಏನಿದೆಯಲ್ವಾ, ಅಧಿಕಾರಗಳು, ಅದನ್ನ ಏನು ಮಾಡಿದಾರಪ್ಪ ಅಂತಂದ್ರೆ ನೋಡಿ, ಲೆಜಿಸ್ಲೇಚರ್ ಮೀನ್ಸ್ ಶಾಸಕಾಂಗ. ಸೊ ನಾನು ಈ ಕಡೆ ಬರಿತಾ ಹೋಗ್ತೀನಿ. ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ ಅನ್ನೋ ಒಂದು 3 ಭಾಗಗಳಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಶಾಸಕಾಂಗ ಅಂತಂದ್ರೆ ಯಾರಪ್ಪ ಅಂತಂದ್ರೆ MLA MPs ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಇದು ಮಾಡ್ತಾರಲ್ವಾ, ವಿಧಾನಸೌಧದಲ್ಲಿ ಕುತ್ಕೊಂಡು ಅವರು ಏನು ಶಾಸಕಾಂಗದಲ್ಲಿ ಬರ್ತಾರೆ. ಅದಾದ ನಂತರ ಕಾರ್ಯಾಂಗದಲ್ಲಿ ಯಾರು ಬರ್ತಾರೆ, ಎಕ್ಸಿಕ್ಯೂಟಿವ್ ಅಲ್ಲಿ ಅಂತಂದ್ರೆ ಗವರ್ನಮೆಂಟ್ ಅಥವಾ ಏನೋ ಒಂದು ಸರ್ಕಾರ ಇರ್ತಾರಲ್ವಾ, ಮಂತ್ರಿಮಂಡಲ, CM ಪ್ಲಸ್ ಮಂತ್ರಿಮಂಡಲ ಮತ್ತೆ ಯಾರು PM ಪ್ಲಸ್ ಮಂತ್ರಿಮಂಡಲ, ರಾಷ್ಟ್ರಪತಿ ಮತ್ತೆ ಇವ್ರು ಇರ್ತಾರಲ್ವಾ. ಸೊ ಇವರು ಎಕ್ಸಿಕ್ಯೂಟಿವ್ ಬರ್ತಾರೆ. ನಂತರ ಜುಡಿಷಿಯರಿ ಅಂದ್ರೆ ಕೋರ್ಟ್, ನ್ಯಾಯಾಂಗ. ಓಕೆ, ಸೊ ಇವ್ರ ಮಧ್ಯದಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಪವರ್ಸ್ ನ ಡಿವೈಡ್ ಮಾಡಿದ್ದಾರೆ. ಸೊ ನೋಡಿ, ನಿಮಗೆ ಈ ವರ್ಕು, ಶಾಸಕಾಂಗದವ್ರಿಗೆ ಈ ವರ್ಕು, ಕಾರ್ಯಾಂಗದವರಿಗೆ ಈ ವರ್ಕು, ನ್ಯಾಯಾಂಗದವ್ರಿಗೆ ಈ ವರ್ಕ್ ಅನ್ನೋದನ್ನ ಇಲ್ಲಿ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ETC ಆಲ್ ಆರ್ ಇನ್ ದ ರಿಟರ್ನ್ ಫಾರ್ಮ್. ಸೊ ಇವೆಲ್ಲ ಅಂಶಗಳು ಏನಾಗಿದೆಯಪ್ಪ ಅಂತಂದ್ರೆ ರಿಟರ್ನ್ ಫಾರ್ಮ್ ಅಲ್ಲಿ ಇದೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಈ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇದೆಲ್ಲ ಏನಾಗಿದೆ ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಬರವಣಿಗೆ ರೂಪದಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಆಲ್ರೆಡಿ ನಾನು ಇಲ್ಲಿ ಹೇಳಿದೆ ನೋಡಿ, ಇಲ್ಲೊಂದು ವರ್ಡ್ ಇದೆ ಲೆಂಗ್ತಿ ಕಾನ್ಸ್ಟಿಟ್ಯೂಷನ್ಸ್ ಅಥವಾ ಅತಿ ದೊಡ್ಡ ಸಂವಿಧಾನ ಅಂತ ಏನಕ್ಕೆ ಹೇಳ್ತೀವಪ್ಪ ಅಂತಂದ್ರೆ ನೋಡಿ, ನಮ್ಮ ಸಂವಿಧಾನದಲ್ಲಿ 22 ಪಾರ್ಟ್ಸ್ ಇದೆ, 8 ಶೆಡ್ಯೂಲ್ಸ್ ಇದೆ ಮತ್ತೆ 395 ಆರ್ಟಿಕಲ್ಸ್. ಲೇಟರ್ ವಿತ್ ಮೆನಿ ಅಮೆಂಡ್ಮೆಂಟ್ಸ್ ಇಟ್ ಹ್ಯಾಸ್ ಬಿಕಮ್ ಎ ಲೆಂಗ್ತಿ ಕಾನ್ಸ್ಟಿಟ್ಯೂಷನ್ ವಿತ್ 25 ಪಾರ್ಟ್ಸ್, 12 ಶೆಡ್ಯೂಲ್ಸ್ ಅಂಡ್ ಅಪ್ರಾಕ್ಸಿಮೇಟ್ಲಿ 470 ಆರ್ಟಿಕಲ್ಸ್. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಓಕೆ, ಇಷ್ಟೆಲ್ಲ ಇರೋದ್ರಿಂದಲೇ ಅತಿ ದೊಡ್ಡ ಸಂವಿಧಾನ ಅಂತ ಹೇಳ್ಬಿಟ್ಟು ನಾವು ಕರೆಯೋದು. ಓಕೆ, ಸೊ ಏನಪ್ಪ ಅಂತಾರೆ ನೋಡಿ, ಸಂವಿಧಾನ ನೋಡಿ ಇಲ್ಲಿ ಎರಡು ಬರಿತೀನಿ ನಾನು. 1950 ಆ ಟೈಮಲ್ಲಿ 1950 ಟೈಮಲ್ಲಿ ಏನು ಎಷ್ಟಿತ್ತಪ್ಪ ಅಂತಂದ್ರೆ ಸಾರಿ 22 ಪಾರ್ಟ್ಸ್ ಇತ್ತು 1950 ಅಲ್ಲಿ. ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು 1950 ಅಲ್ಲಿ 22 ಪಾರ್ಟ್ಸ್ ಇತ್ತು, ನಂತರ 8 ಶೆಡ್ಯೂಲ್ಸ್ ಇತ್ತು, ನಂತರ 395 ಆರ್ಟಿಕಲ್ಸ್ ಇತ್ತು. ಓಕೆ, ಇದಾದ ನಂತರ ಪ್ರೆಸೆಂಟ್ ನೋಡಿ ಇಲ್ಲಿ ಬರೀತೀನಿ ನಾನು. ಸೊ ಪ್ರೆಸೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಪ್ರೆಸೆಂಟ್ ಹೆಂಗಿದೆಯಪ್ಪ ಅಂತಂದ್ರೆ, ಪ್ರೆಸೆಂಟ್ ನೋಡ್ತಾ ಹೋಗೋದಾದ್ರೆ ನಾವು ಪ್ರೆಸೆಂಟ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ 25 ಪಾರ್ಟ್ಸ್ ಅಂದ್ರೆ ಪಾರ್ಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದಾದ ನಂತರ ಯಾವುದು ಶೆಡ್ಯೂಲ್ಸ್ 8 ಇದೆ, 12 ಆಗಿದೆ ಅಲ್ವಾ. ಆಮೇಲೆ ಆರ್ಟಿಕಲ್ಸ್ ಎಷ್ಟಾಗಿದೆ, 470 ಆರ್ಟಿಕಲ್ಸ್. 470 ಏನಾಗಿದೆ ಆರ್ಟಿಕಲ್ಸ್ 395 ಇಂದ. ಇಷ್ಟು ಆರ್ಟಿಕಲ್ಸ್, ಇಷ್ಟು ಪಾರ್ಟ್ಸ್, ಇಷ್ಟು ಏನು ಪಾರ್ಟ್ಸ್, ಆರ್ಟಿಕಲ್ಸ್, ಶೆಡ್ಯೂಲ್ಸ್ ಅನ್ನ ನೀವು ಬೇರೆ ಯಾವ ಕಾನ್ಸ್ಟಿಟ್ಯೂಷನ್ ನೋಡಲಿಕ್ಕೆ ಸಿಗಲ್ಲ. ದಟ್ಸ್ ವೈ ವಿ ಕಾಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ದ ಲೆಂಗ್ತಿಯೆಸ್ಟ್ ಕಾನ್ಸ್ಟಿಟ್ಯೂಷನ್. ಅತಿ ದೊಡ್ಡ ಸಂವಿಧಾನ, ನೆನಪಿರಲಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಸಂವಿಧಾನ ಯಾವುದಪ್ಪ ಅಂತಂದ್ರೆ ನಮ್ಮ ಭಾರತದ್ದು. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ದೆನ್ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಅಂತ ಇದೆ, ಇದನ್ನ ನೋಡ್ತಾ ಹೋಗೋಣ. ಫ್ಲೆಕ್ಸಿಬಲ್ ಅಂತ ರಿಜಿಡ್ ಸೆಕೆಂಡ್ ಫೀಚರ್. ಫಸ್ಟ್ ಫೀಚರ್ ನಾವು ನೋಡಿದ್ವಿ ರಿಟರ್ನ್ ಅಂಡ್ ಲೆಂಗ್ತಿ ಕಾನ್ಸ್ಟಿಟ್ಯೂಷನ್. ದೆನ್ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್. ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಮೀನ್ಸ್ ಏನಪ್ಪ ಅಂತಂದ್ರೆ ದ ಕಾನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಬಿ ಈಸಿಲಿ ಅಮೆಂಡೆಡ್ ಈಸ್ ಕಾಲ್ಡ್ ದ ಫ್ಲೆಕ್ಸಿಬಲ್ ಆರ್ ಸಿಂಪಲ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸಂವಿಧಾನವನ್ನ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ, ಏನು ಅಮೆಂಡ್ಮೆಂಟ್ ಅಂತಂದ್ರೆ ತಿದ್ದುಪಡಿ ಅಂತ ಹೇಳ್ತೀವಲ್ವ ನಾವು. ಸೊ ಕಾನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಬಿ ಅಮೆಂಡೆಡ್ ಫ್ರಮ್ ಟೈಮ್ ಟು ಟೈಮ್. ಓಕೆ, ಅದನ್ನ ತಿದ್ದುಪಡಿ ಮಾಡ್ಬೋದು, ಅಮೆಂಡ್ಮೆಂಟ್ ಮಾಡ್ಬೋದು. ಸೊ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಫ್ಲೆಕ್ಸಿಬಲ್ ಮತ್ತೆ ಏನು ಸಿಂಪಲ್ ಕಾನ್ಸ್ಟಿಟ್ಯೂಷನ್ಸ್ ಅಂದ್ರೆ ಎರಡು ರೀತಿ ಬರುತ್ತೆ. ಎರಡು ರೀತಿ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು. ನಿಮಗೆ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮೆಜಾರಿಟೀಸ್ಗಳು ಬರ್ತವೆ. ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಅಂತ ಬರುತ್ತೆ. ಓಕೆ,
ಅಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಸಿಂಪಲ್ ಮೆಜಾರಿಟಿ ಮುಖಾಂತರ ತಿದ್ದುಪಡಿ ಮಾಡ್ಬೋದು. ಅದನ್ನ ನಾವು ಏನಪ್ಪ ಅಂತೀವಿ ಅಂತಂದ್ರೆ ಫ್ಲೆಕ್ಸಿಬಲ್ ಅಂತ ಕರೆದ್ರೆ. ಸೊ ಅದೇ ರೀತಿ ಕೆಲವೊಂದು ಫೀಚರ್ಸ್ಗಳನ್ನ ನಾವು ಸ್ಪೆಷಲ್ ಪ್ರೊಸೀಜರ್ಸ್ ಇಂದ ನಾವು ಏನ್ ಮಾಡ್ತೀವಿ, ಅಮೆಂಡ್ಮೆಂಟ್ ಮಾಡ್ತೀವಿ. ಅದನ್ನ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ ನೋಡಿ, ಫ್ಲೆಕ್ಸಿಬಲ್ ಅಂದ್ರೆ ಸಿಂಪಲ್, ರಿಜಿಡ್ ಅಂದ್ರೆ ಸ್ಪೆಷಲ್. ಸೊ ಇದು ನೀವು ಏನ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ನೀವು ಫ್ಯೂಚರ್ ಕ್ಲಾಸ್ ಅಲ್ಲಿ ಓದಂಗೆ ಮೆಜಾರಿಟಿ ಅಂತಂದ್ರೆ ಏನು ಅದೆಲ್ಲ ಕಲಿತಾ ಹೋಗ್ತೀರಾ. ಮೆಜಾರಿಟಿ ಅಂತಂದ್ರೆ ಏನು, ಆ ಪಾರ್ಲಿಮೆಂಟ್ ಅಲ್ಲಿ ಏನೋ ಒಂದು ತಿದ್ದುಪಡಿ ತರಬೇಕಂತಂದ್ರೆ ಆ ಮೆಂಬರ್ಸ್ ಇರ್ತಾರಲ್ವಾ, ಅವರು ಒಂದು ಏನು ಬಹುಮತ ಕೊಡೋದು, ಸಪೋರ್ಟ್ ಮಾಡೋ ಸಂಖ್ಯೆಯನ್ನು ಆಧರಿಸಿ ಸಿಂಪಲ್ ಮತ್ತೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ನೆನಪಿರಲಿ. ಸೊ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ನೈದರ್ ಟೂ ಫ್ಲೆಕ್ಸಿಬಲ್ ನಾರ್ ಟೂ ರಿಜಿಡ್ ಅಂತಂದ್ರೆ ನಮ್ಮ ಸಂವಿಧಾನ ತುಂಬಾ ಫ್ಲೆಕ್ಸಿಬಲ್ ಆಗಿಲ್ಲ, ತುಂಬಾ ರಿಜಿಡ್ ಆಗಿಲ್ಲ. ಮೀನ್ಸ್ ಏನಾಗಿದೆಯಪ್ಪ ಅಂತಂದ್ರೆ, ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಕೆಲವೊಂದು ಫೀಚರ್ಗಳನ್ನ ಸಿಂಪಲ್ ಮೆಜಾರಿಟಿ ಮುಖಾಂತರ ನಾವು ತಿದ್ದುಪಡಿ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಕೆಲವೊಂದು ಫೀಚರ್ಗಳನ್ನ ನಾವು ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಕೂಡ ತಿದ್ದುಪಡಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಇದಿಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ದೆನ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಇದೆ ನಮ್ಮ ಸಂವಿಧಾನದಲ್ಲಿ. ಸೊ ಇದು ಏನಕ್ಕೋಸ್ಕರ ಇದನ್ನು ತಗೊಂಡಿದ್ದಾರೆ ಅಂತಂದ್ರೆ, ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ. ಸೊ ಇದನ್ನ ಏನಕ್ಕೆ ತಗೊಂಡಿದೀವಿ ಅಂತ ನೋಡಿ, ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಅಟ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್. ಎಕ್ಸಿಕ್ಯೂಟಿವ್ ಸರ್ಕಾರ ಅನ್ನೋದು ಏನಿರುತ್ತಲ್ವಾ, ಅದು ಆ ಪಾರ್ಲಿಮೆಂಟ್ಗೆ ಏನಾಗಿರುತ್ತೆ, ರೆಸ್ಪಾನ್ಸಿಬಲ್, ಜವಾಬ್ದಾರಿ ಆಗಿರುತ್ತೆ. ಅವ್ರು ಮಾಡ್ತಕ್ಕಂಥ ಪ್ರತಿ ಕಾನೂನು ಕಾಯ್ದೆ ಏನಿದೆ ಅದೆಲ್ಲ ಎಲ್ಲಿಗೆ, ಏನು ಪಾರ್ಲಿಮೆಂಟ್ಗೆ ಏನು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಪಾರ್ಲಿಮೆಂಟ್ ಮೀನ್ಸ್ ಜನಗಳಿಗೆ, ಜನ ಆಯ್ಕೆ ಮಾಡಿ ಕಳ್ಸಿರ್ತಕ್ಕಲ್ಲ ಅಲ್ವಾ ಅವ್ರನ್ನ. ಸೊ ಆ ಪಾರ್ಲಿಮೆಂಟ್ಗೆ ಏನಾಗಿರುತ್ತೆ, ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಟರ್. ಕಾರ್ಯಾಂಗ ಶಾಸಕಾಂಗಕ್ಕೆ ಏನಾಗಿರುತ್ತೆ, ರೆಸ್ಪಾನ್ಸಿಬಲ್ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಷ್ಟು ನಮಗೆ ಕ್ಲಿಯರ್ ಆಗಿರಲಿ. ದ ಕ್ಯಾಬಿನೆಟ್ ಶಾಲ್ ಬಿ ಇನ್ ಪವರ್ ಆಸ್ ಲಾಂಗ್ ಆಸ್ ಇಟ್ ಎಂಜಾಯ್ಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೆಜಿಸ್ಲೇಚರ್. ಆಸ್ ಸೂನ್ ಆಸ್ ಇಟ್ ಲೂಸಸ್ ದ ಕಾನ್ಫಿಡೆನ್ಸ್ ದ ಲೆಜಿಸ್ಲೇಚರ್ ಇಟ್ ಹ್ಯಾಸ್ ಟು ರಿಸೈನ್. ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಕ್ಯಾಬಿನೆಟ್ ಅಂದ್ರೆ ಆ ಸರ್ಕಾರ ಇರ್ತಲ್ವಾ, PM CM ಪ್ಲಸ್ ಮಂತ್ರಿ ಮಂಡಲ ಅವರು. ಸೊ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವರಿಗೆ ಒಂದು ಇಷ್ಟು ನಂಬರ್ಸ್ ಅನ್ನೋದು ಇರುತ್ತೆ ಮಿನಿಮಮ್. ಆ ನಂಬರ್ ಜನ ಅವರಿಗೆ ಏನು MP MLAಗಳು ಸಪೋರ್ಟ್ ಮಾಡೋವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಸೊ ಯಾವಾಗ ಆ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ತಾರಲ್ವಾ, ಅವಾಗ ಅವ್ರು ಏನಾಗುತ್ತೆ, ರಿಸೈನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ರಾಜೀನಾಮೆ ಕೊಡ್ಬೇಕನ್ನೋದನ್ನ ಕೂಡ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಓಕೆ, ಇದರಲ್ಲಿ ವೆರಿ ಇಂಪಾರ್ಟೆಂಟು ದಿಸ್ ಒನ್, ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಅಟ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್ಸ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ದೆನ್ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ರಿಪಬ್ಲಿಕನ್ ಸಿಸ್ಟಮ್. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ, ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡಿಕ್ಲೇರ್ಡ್ ಇಂಡಿಯಾ ಎ ರಿಪಬ್ಲಿಕ್, ಗಣರಾಜ್ಯ ಕಂಟ್ರಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಕರಿತಾ ಹೋಗ್ತೀವಿ. ಓಕೆ, ಸೊ ಗಣರಾಜ್ಯ ಅಂತ ಹೇಳ್ಬಿಟ್ಟು ನಾವು ಇದನ್ನ ಕರಿತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನೋ ಒನ್ ಕ್ಯಾನ್ ಕಮ್ ಟು ಪವರ್ ಥ್ರೂ ಹೆರಿಡಿಟರಿ ಪೊಸಿಷನ್ಸ್ ಪ್ರಿನ್ಸಿಪಲ್. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾರು ಕೂಡ ವಂಶ ಪಾರಂಪರ್ಯವಾಗಿ ಆಡಳಿತಕ್ಕೆ ಬರೋಂಗಿಲ್ಲ, ತಂದೆ ಆದ್ಮೇಲೆ ಮಗ ಆ ರೀತಿ ಬರೋಂಗಿಲ್ಲ. ಓಕೆ, ದ ರಿಪಬ್ಲಿಕ್ ಇಂಡಿಕೇಟೆಡ್ ದಟ್ ಇಂಡಿಯಾ ವಾಸ್ ನಾಟ್ ರೂಲ್ಡ್ ಬೈ ಎನಿ ಹೆರಿಡಿಟರಿ ಕಿಂಗ್ಡಮ್ ಆರ್ ಕ್ವೀನ್. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಭಾರತ ಏನಾಗುತ್ತೆ, ಏನು ಯಾವುದೇ ಹೆರಿಡಿಟರಿ ರಾಜ ಅಥವಾ ರಾಣಿಯಿಂದ ಆಳಲ್ಪಡೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇಂಡಿಯಾ ಪ್ರೆಸಿಡೆಂಟ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂಡ್ ಸ್ಟೇಟ್ ಅಂಡ್ ಈಸ್ ಎಲೆಕ್ಟೆಡ್. ಸೊ ಏನು ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು ಸಂವಿಧಾನಾತ್ಮಕ ಏನೋ ಹೆಡ್ ಆಗಿರ್ತಾರೆ ದೇಶಕ್ಕೆ, ಅವರನ್ನ ಎಲೆಕ್ಟ್ ಮಾಡ್ತಾರೆ, ಇಂಡೈರೆಕ್ಟ್ಲಿ ಎಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳಿಸಿದ್ದೀವಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ಫೆಡರಲ್ ಸಿಸ್ಟಮ್ಸ್. ಸೊ ಫೆಡರಲ್ ಸಿಸ್ಟಮ್ ಬಗ್ಗೆ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಎ ಫೆಡರಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಬಿಕಾಸ್ ಫೆಡರಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ಗೆ ಏನು ಆದ್ಯತೆಯನ್ನು ಕೊಟ್ಟಿರ್ತಾರೆ. ಫೆಡರಲ್ ಮೀನ್ಸ್ ಟು ಗವರ್ನಮೆಂಟ್. ಓಕೆ, ಟು ಗವರ್ನಮೆಂಟ್ ಅಂತಂದ್ರೆ ಎರಡು ಗವರ್ನಮೆಂಟ್ಗೆ ಇಲ್ಲಿ ಏನು ಕೊಡ್ತಾರೆ, ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಓಕೆ, ಬಿಕಾಸ್ ಏನಕ್ಕೋಪ ಅಂತಂದ್ರೆ ಡಿಫ್ರೆಂಟ್ ಲ್ಯಾಂಗ್ವೇಜ್, ಕಾಸ್ಟ್, ರೇಸಸ್ ಅಂಡ್ ಜಿಯೋಗ್ರಫಿಕಲ್ ರೀಜನ್ಸ್. ನಮ್ಮ ದೇಶ ನೀವು ನೋಡಿದಿರಲ್ವಾ ಎಷ್ಟು ದೊಡ್ಡದಿದೆ. ಆ ಎಲ್ಲ ದೇಶದ ಏನು ಅಷ್ಟು ಒಂದು ಭಾಗವನ್ನ ಯಾರೋ ಒಬ್ಬರ ಕೈ ಕೊಡೋದು ಏನಾಗುತ್ತೆ, ಸರಿ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬರ ಕೈ ಕೊಟ್ರೆ ಆ ಒಂದು ಏನು ಎಲ್ರಿಗೂ ಕೂಡ ಸಮಾನಾಗಿರ್ತಕ್ಕಂಥ ಆಡಳಿತ ಕೊಡೋಕ್ಕಾಗೋದಿಲ್ಲ. ದಟ್ಸ್ ವೈ ಸೊ ಇಲ್ಲಿ ಟು ಗವರ್ನಮೆಂಟ್ ಬರುತ್ತೆ. ಯಾವುದಪ್ಪ ಅಂತಂದ್ರೆ ಒಂದು ನ್ಯಾಷನಲ್, ಇನ್ನೊಂದು ರೀಜನಲ್. ಒಂದು ಕೇಂದ್ರ ಸರ್ಕಾರ ಅನ್ನೋದು ಸಿಂಪಲ್ ಆಗಿ, ಸೆಂಟ್ರಲ್ ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯಗಳಲ್ಲಿ
ರಾಜ್ಯ ಸರ್ಕಾರ ಅನ್ನೋದು ಬರುತ್ತಲ್ವ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಅದನ್ನ ಇಲ್ಲಿ ತಿಳಿಸಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆರ್ ಶೇರ್ಡ್ ಬೈ ದ ಸೆಂಟರ್ ಅಂಡ್ ದ ಸ್ಟೇಟ್ಸ್. ಓಕೆ, ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕಾನ್ಕರೆಂಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಆ ಸೆಂಟ್ರಲ್ ಲಿಸ್ಟ್ ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ಆ ಸೆಂಟ್ರಲ್ ಲಿಸ್ಟ್ ಅಂದ್ರೆ ಈ ಸೆಂಟ್ರಲ್ ಲಿಸ್ಟ್ ವಿಚಾರಗಳ ಮೇಲೆ ಕೇವಲ ಯಾರು ಅಧಿಕಾರ ಮಾಡೋ ರೈಟ್ಸ್ ಇರುತ್ತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ರೈಟ್ಸ್ ಇರುತ್ತೆ. ಓಕೆ, ಸ್ಟೇಟ್ ಗವರ್ನಮೆಂಟ್ಸ್ ಸ್ಟೇಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ಅಧಿಕಾರಗಳ ಮೇಲೆ ರಾಜ್ಯ ಸರ್ಕಾರಗಳಿಗೆ ಮಾತ್ರ ಅಧಿಕಾರ ಇರುತ್ತೆ. ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ವಿಚಾರಗಳ ಮೇಲೆ ಯಾರು ಅಧಿಕಾರ ಮಾಡ್ಬೋದು, 2 ಜನನು ಕೂಡ. ಯಾರು 2 ಜನ? ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಕೂಡ ಅಧಿಕಾರವನ್ನ ಚಲಾಯಿಸಬಹುದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಯಾವ್ದಾದ್ರಲ್ಲಿ ಎಷ್ಟು ಸಬ್ಜೆಕ್ಟ್ಗಳಿದೆ ಅನ್ನೋದನ್ನ ಇಲ್ಲಿ ನೀವು ತಿಳ್ಕೊಬೇಕು. ಸೆಂಟ್ರಲ್ ಲಿಸ್ಟ್ ಅಲ್ಲಿ 100 ಇದೆ, ಸ್ಟೇಟ್ ಲಿಸ್ಟ್ ಅಲ್ಲಿ 61 ಇದೆ, ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ 52 ಇದೆ. ಓಕೆ, ಅಂಡ್ ದೆನ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಅಥಾರಿಟಿ powers to solve all disputes and arising between the center and the state with respect to any subject. ಸೊ ಅಂದ್ರೆ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ಈ ಸುಪ್ರೀಂ ಕೋರ್ಟ್ ಏನಿದೆಯಲ್ವಾ ಅದು ಏನಾಗುತ್ತೆ ಯಾವುದೇ ಒಂದು ಸ್ಟೇಟ್ ಮತ್ತೆ ಸೆಂಟ್ರಲ್ಗಳ ಮಧ್ಯೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಏನಾದರೂ ಸಮಸ್ಯೆ ಉಂಟಾದ್ರೆ ಯಾರು ಸಾಲ್ವ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸುಪ್ರೀಂ ಕೋರ್ಟ್ ರಿಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ ಸ್ಟೂಡೆಂಟ್. ಓಕೆ, ಕ್ಲಿಯರ್ ಆಗಿ ಗೊತ್ತಿರಲಿ. ಫೆಡರಲ್ ಅಂತಂದ್ರೆ ನ್ಯಾಷನಲ್ ಗವರ್ನಮೆಂಟ್, ಕೇಂದ್ರ ಪ್ಲಸ್ ರಾಜ್ಯ ಸರ್ಕಾರಗಳ ಅನ್ನೋದು ಇದನ್ನ ಸೂಚಿಸುತ್ತೆ ಅನ್ನೋದು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಓಕೆ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾರಿಗೆ ಯಾವುದ್ರ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ರೈಟ್ಸ್ ಇದೆ ಅನ್ನೋದು. ದೆನ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ದ ರೈಟ್ಸ್ ದಟ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಗಿವನ್ ಟು ದ ಪೀಪಲ್ ಆರ್ ಕಾಲ್ಡ್ ಫಂಡಮೆಂಟಲ್ ರೈಟ್ಸ್. ಏನು ಸಂವಿಧಾನವನ್ನೇ, ಮೂಲ ಸಂವಿಧಾನದಿಂದಲೇ ಜನಗಳಿಗೆ ಕೆಲವೊಂದು ರೈಟ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನಾವೇನಂತ ಕರಿತೀವಿ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಮೂಲಭೂತ ಫಂಡಮೆಂಟಲ್ ಆಗಿ ಬೇಕಾಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ, ದೇಶದ ಜನರಿಗೆ. ಸೊ ದಟ್ಸ್ ವಿ ಕಾಲ್ ದೆಮ್ ಆಸ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ, ನೆನಪಿರ್ಲಿ. ಓಕೆ, ನೋ ಲಾ ಆಫ್ ಎನಿ ಗವರ್ನಮೆಂಟ್, ಸೆಂಟ್ರಲ್ ಆರ್ ಸ್ಟೇಟ್ ಆರ್ ಎನಿ ಆರ್ಗನೈಸೇಷನ್ ಕ್ಯಾನ್ ಡಿನೈ ದೀಸ್ ರೈಟ್ಸ್. ಓಕೆ, ಯಾವುದೇ ಏನೋ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಆಗಲಿ ಸ್ಟೇಟ್ ಗವರ್ನಮೆಂಟ್ ಆಗಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಗನೈಸೇಷನ್ಸ್, ಬೇರೆ ಯಾವುದೇ ಸರ್ಕಾರಗಳ ಒಂದು ಏನೋ ಸಂಸ್ಥೆಗಳು ಏನು ಮಾಡೋಂಗಿಲ್ಲ, ಈ ಒಂದು ಇವುಗಳನ್ನ ಫಂಡಮೆಂಟಲ್ ರೈಟ್ಸ್ ಅನ್ನು ಜನಗಳಿಗೆ ತಿರಸ್ಕಾರ ಮಾಡುವಂತಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಹಂಗಂತ ಹೇಳ್ಬಿಟ್ಟು ಅಬ್ಸಲ್ಯೂಟ್ ಅಂತಲ್ಲ, ಕೆಲವೊಂದು ಸಿಚುವೇಶನ್ಗಳಲ್ಲಿ ತೆಗಿಬೋದು. ಓಕೆ, ಸೊ ಅದು ಕೂಡ ನೆನಪಿರಲಿ, ಬಟ್ ಇಲ್ಲಿ ನೆನಪಿರಲಿ ನಿಮಗಿಷ್ಟು. ಸೊ ಇಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಟೇಕನ್ ಅವೇ ಎಂಡೇಂಜರ್ಡ್, ದ ಸಿಟಿಸನ್ ಕ್ಯಾನ್ ಡೈರೆಕ್ಟ್ಲಿ ಅಪೀಲ್ ಟು ದ ಹೈಕೋರ್ಟ್ ಆರ್ ದ ಸುಪ್ರೀಂ ಕೋರ್ಟ್. ಏನಪ್ಪ ಅಂತಂದ್ರೆ ಈಗ ಮೂಲಭೂತ ಹಕ್ಕುಗಳಿದೆ, ನಾವು ಡಿಸ್ಕಸ್ ಮಾಡ್ತೀವಿ ಯಾವ್ದಾವ್ದಿದೆ ಅನ್ನೋದು ಡೀಟೇಲ್ ಆಗಿ. ಓಕೆ, ಬಟ್ ಇಲ್ಲಿ ನೆನಪಿರಲಿ, ಈಗ ಏನು ಏನು ನಮಗೆ ಇರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ಗಳು ಏನಾದರೂ ನಮಗೆ ಸರ್ಕಾರ ಅದನ್ನು ಕಿತ್ಕೊಂಡ್ರೆ ನಾವು ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು. ಕ್ಲಿಯರ್ ಆಗಿರಲಿ. ಓಕೆ, ಆ ಮುಖಾಂತರ ನಾವು ಏನು ಬೇರೆ ಬೇರೆ ಕೋರ್ಟ್, ಚಿಕ್ಕ ಡಿಸ್ಟ್ರಿಕ್ಟ್ ಕೋರ್ಟ್, ತಾಲೂಕು ಕೋರ್ಟ್ ಬರ್ತಾವಲ್ಲ, ಅಲ್ಲಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗ್ಬೋದು. ಸೊ ಅದಾದ ನಂತರ ಈ ಒಂದು ಫಂಡಮೆಂಟಲ್ ರೈಟ್ಸನ್ನು ಎಲ್ಲಿ ತಿಳಿಸಿದಾರಪ್ಪ ಅಂತಂದ್ರೆ ಸಂವಿಧಾನದ 3ನೇ ಭಾಗದಲ್ಲಿ ತಿಳಿಸಿದ್ದಾರೆ. ಮತ್ತೆ 6 ಫಂಡಮೆಂಟಲ್ ರೈಟ್ಸ್ ಇದೆ ಒಟ್ಟು. ಓಕೆ, ಎಷ್ಟಿದೆ? 6 ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. ಸೊ ಅಂತ ಯಾವುದಪ್ಪ ಅಂದರೆ ರೈಟ್ ಟು ಲಿಬರ್ಟಿ, ರೈಟ್ ಟು ಈಕ್ವಾಲಿಟಿ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಮತ್ತೆ ರೈಟ್ ಟು ರಿಲಿಜನ್, ರೈಟ್ ಟು ಎಜುಕೇಷನ್ ಆ್ಯಂಡ್ ಕಲ್ಚರ್, ಆ್ಯಂಡ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ. ಓಕೆ, ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಅಲ್ಲಿ ತಿಳಿಸಿದ್ದಾರೆ. ಓಕೆ, ಈ ಒಂದು ಭಾಗದಲ್ಲಿ ಇಷ್ಟು ಏನು ಫಂಡಮೆಂಟಲ್ ರೈಟ್ಸ್ ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ನೆನಪಿರಲಿ, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ ಟು ಪ್ರೊಟೆಕ್ಟ್ ದೀಸ್ ರೈಟ್ಸ್. ದ ಪ್ರೊಟೆಕ್ಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಯಾರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್. ಕ್ಲಿಯರ್ ಇರಲಿ, ಸುಪ್ರೀಂ ಕೋರ್ಟನ್ನು ನಾವೇನಂತ ಕರಿತೀವಿ? ಪ್ರೊಟೆಕ್ಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ನಾವು ಸುಪ್ರೀಂ ಕೋರ್ಟನ್ನು ಕರಿತೀವಿ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಸ್ಟೂಡೆಂಟ್. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಥರ್ಡ್ ಪಾರ್ಟಲ್ಲಿ ತಿಳಿಸಿದ್ದಾರೆ. ಓಕೆ, ಥರ್ಡ್ ಪಾರ್ಟಲ್ಲಿ ತಿಳಿಸಿದ್ದಾರೆ ಇದ್ರ ಬಗ್ಗೆ, ಯಾವುದ್ರ ಬಗ್ಗೆ? ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ. ಓಕೆ, 6 ಫಂಡಮೆಂಟಲ್ ರೈಟ್ಸ್ ಇದೆ ಒಟ್ಟು, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಆಮೇಲೆ ಆರ್ಟಿಕಲ್ ಕೂಡ 12 ಇಂದ 35 ವರೆಗೆ ಬರುತ್ತೆ, ಬಟ್ ನಿಮಗೇನು ಇಂಪಾರ್ಟೆಂಟ್ ಅಲ್ಲ, ಬಸ್ಟ್ ನೀನು ತಿಳ್ಕೊಳ್ಳಿ. ಓಕೆ, ಯಾವುದಾದ್ರು ಅನ್ನೋದನ್ನ ಹೇಳಿದ್ದೀನಿ, ಡೀಟೇಲ್ ಆಗಿ ಒಂದೊಂದನ್ನೇ ಸ್ಟಡಿ ಮಾಡೋಣ. ಸುಪ್ರೀಂ ಕೋರ್ಟ್ನ ಏನಂತೀವಿ ನಾವು? ಪ್ರೊಟೆಕ್ಟರ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ನೋಡ್ಲಿಕ್ಕೆ ಹೋದ್ರೆ, ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಲಿಕ್ಕೆ ಹೋದ್ರೆ ಏನಪ್ಪ ಅಂತಂದ್ರೆ
ನೋಡಿ, ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಸೊ ಏನಪ್ಪ ಅಂತಂದ್ರೆ ಈ ಒಂದು ಎರಡು ಏನಿದೆಯಲ್ವಾ, ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳ ತರ ಅಂತ ಹೇಳ್ತಾ ಇದ್ದಾರೆ. ಥ್ರೂ ದ 42nd ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ 1976, 10 ಫಂಡಮೆಂಟಲ್ ಡ್ಯೂಟೀಸ್ ಹ್ಯಾವ್ ಬಿನ್ ಡಿಲಿಮಿನೇಟೆಡ್ ಇನ್ ಪಾರ್ಟ್ 4A ಅಂಡರ್ ಆರ್ಟಿಕಲ್ 51A. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಯಾವಾಗ ಜಾರಿಗೆ ತಂದ್ರಪ್ಪ ಅಂತಂದ್ರೆ 1976 ಅಲ್ಲಿ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ. ಓಕೆ, ಸೊ ಆರ್ಟಿಕಲ್ ಯಾವುದು? 51A. ಓಕೆ, ಪಾರ್ಟ್ 4A. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ಎಷ್ಟು? 10 ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಮೂಲ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ. ಮೂಲ ಸಂವಿಧಾನ 1950 ಬಂದಂಥ ಸಂವಿಧಾನದಲ್ಲಿ ಏನು ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಇವನ್ನ ಆ್ಯಡ್ ಮಾಡಿದ್ದು ಯಾವಾಗ? 1976 47 ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ. ಓಕೆ, ಸೊ ಅದಾದ ನಂತರ ಈ ಒಂದು 86th ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ಏನು ಮಾಡಿದ್ದಾರೆ? 2002 ಅಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಒಂದು ಏನು ಮಾಡಿದ್ದಾರೆ? ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇದಾದ ನಂತರ ಟೋಟಲ್ ಎಷ್ಟಿದೆ? 11 ಇದೆ ಪ್ರೆಸೆಂಟ್. ಓಕೆ, ಟೋಟಲ್ ಎಷ್ಟಿದೆ? 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಓಕೆ, ಸೊ ಇದಿಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿರಲಿ. 2002 ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಯಾವುದ್ರಪ್ಪ ಅಂತಂದ್ರೆ ಎಜುಕೇಶನ್ ರಿಲೇಟೆಡ್. ಓಕೆ, ಇಟ್ ಇಸ್ ದ ಡ್ಯೂಟಿ ಆಫ್ ಯಾರ್ದು? ಡ್ಯೂಟಿ ಆಫ್ ಪೇರೆಂಟ್ಸ್ ಟು ಪ್ರೊವೈಡ್ ಅನ್ ಆಪರ್ಚುನಿಟಿ ಫಾರ್ ಎಜುಕೇಶನ್ ಟು ದ ಚಿಲ್ಡ್ರನ್ ಫಾರ್ ಏಜ್ಡ್ ಬಿಟ್ವೀನ್ 6 to 14 ಇಯರ್ಸ್. ಏನಪ್ಪಾ ಅಂತಂದ್ರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಲೇಬೇಕು ಅನ್ನೋದು ಏನು ಮಾಡಿದ್ದಾರೆ ಇಲ್ಲಿ ತಿಳಿಸಿದ್ದಾರೆ. ಯಾವ ಒಂದು ಫಂಡಮೆಂಟಲ್ ಡ್ಯೂಟಿ ಮುಖಾಂತರ? 86th ಅಮೆಂಡ್ಮೆಂಟ್ ಮುಖಾಂತರ 2002 ಅಲ್ಲಿ ಆ್ಯಡ್ ಮಾಡಿದ್ರು. ಇದನ್ನ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ನಂತರ ಇಲ್ಲಿ ಏನು ಬರ್ತಪ್ಪ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಬರುತ್ತೆ. ಸೊ ಇಲ್ಲಿ ಏನ್ ತಿಳಿಸಿದಾರಪ್ಪ ಅಂತಂದ್ರೆ, ಸೊ ನೋಡಿ 4th ಪಾರ್ಟ್ ಇವನ್ನ ಕೂಡ ಎಲ್ಲಿ ತಿಳಿಸಿದ್ದಾರೆ? 4th ಪಾರ್ಟ್ ಅಲ್ಲಿ ಯಾವ್ಯಾವ ಪಾರ್ಟ್ ಅಂತ ಕೇಳ್ತಾರೆ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. 4th ಪಾರ್ಟ್ ಅಲ್ಲಿ ಇವುಗಳ ಬಗ್ಗೆ ತಿಳಿಸಿದ್ದಾರೆ. ಓಕೆ, ಎಲ್ಲಿಂದ ತಗೊಂಡಿರೋದು? ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ನಾವು ಇದನ್ನ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದೀವಿ. ಓಕೆ, ಸೋಷಿಯಲ್ ಅಂಡ್ ಎಕನಾಮಿಕಲ್ ಈಕ್ವಾಲಿಟಿನ ಕಾಪಾಡಲಿಕ್ಕೆ, ಸೋಷಿಯಲ್ ಅಂಡ್ ಎಕನಾಮಿಕ್ ಈಕ್ವಾಲಿಟಿನ ಕಾಪಾಡಲಿಕ್ಕೆ ಈ ಒಂದು ಏನೋ DPSP ರಾಜ್ಯ ನಿರ್ದೇಶಕ ತತ್ವಗಳನ್ನ ತಗೊಂಡಿರೋದು. ಓಕೆ, ದೀಸ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ರಿಕ್ವೈರ್ಡ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ. ಓಕೆ, ಅಂದ್ರೆ ಒಂದು ದೇಶ ನಡಿಬೇಕಂತಂದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಏನಂತ ಹೇಳಿದ್ದಾರೆ ಇಲ್ಲಿ? ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ಗಳನ್ನ, ಈ ಒಂದು ಏನಂತ ಹೇಳ್ತೀವಿ ನಾವು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಓಕೆ, ಯಾವಾಗ ಒಂದು ಸರ್ಕಾರ ಹೊಸ ಕಾನೂನುಗಳನ್ನ ತರುತ್ತೋ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಸರ್ಕಾರ ಈ ವಿಷಯಗಳ ಮೇಲೆ, ಈ DPSP ಅಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಫೋಕಸ್ ಮಾಡಲೇಬೇಕು, ಅವುಗಳನ್ನ ಜಾರಿಗೆ ತರಲೇಬೇಕು. ಸೊ ದಟ್ಸ್ ವೈ ವಿ ಕಾಲ್ ದೆಮ್ ಆಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ನಾವು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಐರ್ಲೆಂಡ್ ತಗೊಂಡಿದ್ದೀವಿ ಸೋಷಿಯಲ್ ಪ್ಲಸ್ ಎಕನಾಮಿಕ್ ಈಕ್ವಾಲಿಟಿನ ಕಾಪಾಡಲಿಕ್ಕೆ 4th ಪಾರ್ಟ್ ಅಲ್ಲಿ. ಸೊ ಓಕೆ, ಸೊ ಇದಾದ ನಂತರ ಇಂಡಿಪೆಂಡೆಂಟ್ ಅಂಡ್ ಸೆಂಟ್ರಲೈಸ್ಡ್ ಜುಡಿಷಿಯಲ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಅವರ್ ಜುಡಿಷಿಯರಿ ಇಸ್ ಇಂಡಿಪೆಂಡೆಂಟ್ ಅಂಡ್ ಸೆಂಟ್ರಲೈಸ್ಡ್. ನಮ್ಮ ಜುಡಿಷಿಯರಿ ಏನಿದೆ ಅಲ್ವಾ, ಜುಡಿಷಿಯರಿ ಮೀನ್ಸ್ ನ್ಯಾಯಾಂಗ ವ್ಯವಸ್ಥೆ, ಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಬರುತ್ತಲ್ವಾ, ಅದು ಸ್ವತಂತ್ರವಾಗಿದೆ ಮತ್ತೆ ಸೆಂಟ್ರಲೈಸ್ಡ್ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಈ ಕೋರ್ಟ್ಗೆ ಏನು ಪವರ್ ಇದೆ ಅಂತ ಹೇಳಿದಾರಪ್ಪ ಅಂತಂದ್ರೆ ಜನಗಳ ಒಂದು ಹಕ್ಕನ್ನ ಕಾಪಾಡ್ತಕ್ಕಂಥ ರಕ್ಷಣೆ. ಓಕೆ, ಯಾರಿಗಿದೆ? ಕೋರ್ಟ್ಗಳಿಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನು ಮತ್ತೆ ಶಾಸಕಾಂಗ ಮತ್ತೆ ಕಾರ್ಯಾಂಗದ ಯಾವುದೇ ರೈಟು ಏನು ಶಾಸಕಾಂಗ ಕಾರ್ಯಾಂಗಕ್ಕೆ ಈ ಒಂದು ಜುಡಿಷಿಯರಿಯ ಕೆಲಸದಲ್ಲಿ ಇಂಟರ್ಫಿಯರ್ ಆಗ್ತಕ್ಕಂಥ ಯಾವುದೇ ಒಂದು ರೈಟ್ಸ್ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಅದನ್ನೇ ಕೂಡ ಇಲ್ಲಿ ತಿಳಿಸಿದ್ದಾರೆ. ದ ಸುಪ್ರೀಂ ಕೋರ್ಟ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ದ ಲ್ಯಾಂಡ್ ಅಂಡ್ ಹೈ ಕೋರ್ಟ್ಸ್ ಅಂಡ್ ಸಬಾರ್ಡಿನೇಟ್ ಕೋರ್ಟ್ಸ್ ಫಂಕ್ಷನ್ ಅಂಡರ್ ಇಟ್. ಓಕೆ, ಸುಪ್ರೀಂ ಕೋರ್ಟೇ ಹೈಯೆಸ್ಟ್. ಸುಪ್ರೀಂ ಕೋರ್ಟ್ ಎಲ್ಲಿ ಇರೋದು ಹೇಳಿ? ದೆಹಲಿಲಿ ಇದೆಯಲ್ವಾ, ಆ ಸುಪ್ರೀಂ ಕೋರ್ಟೇ ಹೈಯೆಸ್ಟ್. ಅದಾದ ನಂತರ ಯಾರು ಬರ್ತಾರೆ? ಹೈಕೋರ್ಟ್. ಅದಾದ ನಂತರ ಬೇರೆ ಕೋರ್ಟ್ಗಳು ಬರೋದು. ಸೊ ಓಕೆ, ಸೆಂಟ್ರಲೈಸ್ಡ್ ಅಂತಂದ್ರೆ ಎಲ್ಲ ಒಂದೇ ಕಡೆ ಏನು ಎಲ್ಲದು ಕೂಡ ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಇಂಡಿಪೆಂಡೆಂಟ್ ಅಂತ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಜುಡಿಷಿಯರಿ ಮತ್ತೆ ಶಾಸಕಾಂಗ ಮತ್ತೆ ಕಾರ್ಯಾಂಗ, ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ಗೆ ಯಾವುದೇ ಒಂದು ಇಂಟರ್ಫಿಯರ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಏನಂತ? ಇಂಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟು ಕೂಡ ನಾವು ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಇಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ದೆನ್ ಸಿಂಗಲ್ ಸಿಟಿಸನ್ಶಿಪ್, ಏಕ ಪೌರತ್ವ ಅಂತ ಹೇಳ್ತೀವಿ ನಾವು.
ಏಕಪೌರತ್ವ ಏನಕ್ಕೋಸ್ಕರ ಇದನ್ನು ತಂದಿದ್ದಾರಪ್ಪ ಅಂತಂದ್ರೆ ಯೂನಿಟಿ ಮತ್ತೆ ಇಂಟಿಗ್ರಿಟಿಯನ್ನ ಕಾಪಾಡ್ಲಿಕ್ಕೋಸ್ಕರ. ಓಕೆ, ಸೊ ಕರ್ಬ್ ದಿ ಏನೋ ರೀಜನಲಿಸಮ್ ಅಂಡ್ ಪ್ರಮೋಟ್ ನ್ಯಾಷನಲಿಸಮ್. ಏನು ನಾನು ಕರ್ಬ್ ಅಂತಂದ್ರೆ ರೀಜನಲಿಸಮ್, ಏನು ನಾನು ಕರ್ನಾಟಕ ತಮಿಳುನಾಡು ಈ ರೀತಿ ಅಂತಕ್ಕಂಥ ಒಂದು ವಿಚಾರಗಳನ್ನ ತಡೆ ಹಿಡಿದು ಏನು ಕಮ್ಮಿ ಮಾಡಿ ನ್ಯಾಷನಲಿಸಮ್ ಭಾರತೀಯ ಅನ್ನೋದನ್ನ ಹೆಚ್ಚಿಸ್ಲಿಕ್ಕೆ, ಭಾರತೀಯ ಅನ್ನೋ ಒಂದು ವ್ಯಾಲ್ಯೂನ ಹೆಚ್ಚು ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಸಿಂಗಲ್ ಸಿಟಿಜನ್ಶಿಪ್ ಅನ್ನ ತಂದಿದ್ದಾರೆ. ಓಕೆ, ದ ಸಿಟಿಸನ್ಸ್ ಆಫ್ ದ ಕಂಟ್ರಿ ಆಸ್ ದ ನ್ಯಾಷನಲ್ ಸಿಟಿಸನ್ಶಿಪ್ ನಾಟ್ ದ ಸ್ಟೇಟ್ ಸಿಟಿಸನ್ಶಿಪ್. ಓಕೆ, ಅವರ್ ಪಾರ್ಲಿಮೆಂಟ್ ಪೋಸಸ್ ದ ಪವರ್ ಟು ಫ್ರೇಮ್ ರೂಲ್ಸ್ ಇನ್ ದಿಸ್. ಓಕೆ, ಅದ್ರಲ್ಲಿ ಏನೇ ಹೇಳಿದಾರಪ್ಪ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಏನೋ ನಾಗರಿಕನು ಕೂಡ, ಯಾವ ನಾಗರಿಕ? ಭಾರತದ ನಾಗರಿಕ. ಓಕೆ, ಭಾರತದ ನಾಗರಿಕ ಅನ್ನೋದನ್ನ ಇಲ್ಲಿ ಹೇಳಿದರೆ ಕ್ಲಿಯರ್ ಆಗಿ ಗೊತ್ತಿರಲಿ. ಕೇವಲ ಏನೋ ರಾಜ್ಯಗಳದ್ದಲ್ಲ, ಕರ್ನಾಟಕದವರು ಆಂಧ್ರದವರು ಅಂತಲ್ಲ, ಭಾರತೀಯರು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ, ಏಕಪೌರತ್ವ. ಸೊ ದೆನ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಅಡಲ್ಟ್ ಫ್ರಾಂಚೈಸೀಸ್ ಅಂತಂದ್ರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ವಯಸ್ಕ ಮತದಾನ ಪದ್ಧತಿ ಅಂತ ನಾವು ಕರಿತೀವಿ. ಓಕೆ, ವಯಸ್ಕ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಲ್ವಾ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ಬಿಟ್ಟು ನಾವು ಕರಿತೀರಲ್ವಾ. ಸೊ ಇದಾದ ನಂತರ ಏನಪ್ಪಾ ಅಂತಂದ್ರೆ ನೋಡಿ, ಅಂದ್ರೆ ಎಲ್ರಿಗೂ ಕೂಡ ವೋಟಿಂಗ್ ರೈಟ್ಸ್ ಇದೆ ಅನ್ನೋದಷ್ಟೇ. ಆಲ್ ಸಿಟಿಸನ್ಸ್ ಅಬೋ 18 ಇಯರ್ಸ್ ಆಫ್ ಏಜ್, 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ರಿಗೂ ಕೂಡ ಏನು ರೈಟ್ ಟು ವೋಟ್ ಇದೆ. ಅದನ್ನು ನಾವಿಲ್ಲಿ ಏನು ಹೇಳ್ತೀವಪ್ಪ ಅಂತಂದ್ರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಮುಖಾಂತರ ತಿಳಿಸ್ತೀವಿ. ಓಕೆ, ಆಲ್ ಸಿಟಿಸನ್ಸ್ ಎಲ್ರಿಗೂ, ಯಾವುದೇ ಏನೋ ಜಾತಿ ಧರ್ಮ ಭೇದ ಮಾಡಂಗಿಲ್ಲ ಇಲ್ಲಿ, ಎಲ್ಲ ಸಿಟಿಸನ್ಸ್ಗೂ. ಬಟ್ ಒಂದೇ ಕಂಡೀಷನ್ಸ್ ಏನಪ್ಪ ಅಂತಂದ್ರೆ 18 ವರ್ಷ ಜಾಸ್ತಿ ಆಗಿರ್ಬೇಕು. ಓಕೆ, ಸೊ ಇದೇನು ಮಾಡುತ್ತಪ್ಪ ಅಂತಂದ್ರೆ ಸೋವರಿನಿಟಿ ಅಬ್ಸರ್ವ್ಡ್ ಪವರ್ ಆಫ್ ದ ಪೀಪಲ್, ಜನಗಳಿಗಿರ್ತಕ್ಕಂಥ ಒಂದು ಸುಪ್ರೀಂ ಅಧಿಕಾರ ನಮ್ಮ ಸಂವಿಧಾನದಲ್ಲಿ, ದೇಶದಲ್ಲಿ ಯಾವುದಪ್ಪ ಅಂತಂದ್ರೆ ಎಲೆಕ್ಷನ್ಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಏನೋ ವೋಟ್ ಹಾಕೋದು, ಸೊ ಏನೋ ಈ ರೀತಿ ಏನೋ ಮತ ಚಲಾಯಿಸ್ತಾರಲ್ವಾ, ಅದರ ಪಿಕ್ಚರ್ ಹಾಕಿದ್ದೀನಿ. ಸೊ ನೆನಪಿರ್ಲಿ ಕೇಳ್ತಾರೆ ವಿಚ್ ಇಸ್ ದ ಅಬ್ಸರ್ವ್ಡ್ ಪವರ್ ಆಫ್ ದ ಪೀಪಲ್ ಅಂತ ಕೇಳ್ತಾರೆ. ಸೊ ಅವಾಗ ನಿಮ್ಗೆ ನೆನಪಿರ್ಲಿ ಎಲೆಕ್ಷನ್ಸ್ ಅಥವಾ ಯೂನಿವರ್ಸ್ ಅಡಲ್ಟ್ ಫ್ರಾಂಚೈಸ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಆರ್ ಸೆಂಟ್ರಲ್ ಲೆಜಿಸ್ಲೇಚರ್ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಏನು ಪಾರ್ಲಿಮೆಂಟ್ ಇದೆ ಅಲ್ವಾ, ಪಾರ್ಲಿಮೆಂಟ್ ಮತ್ತೆ ವಿಧಾನಸೌಧ ಏನಿರ್ತಾವಲ್ವಾ, ಸೊ ಅಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ನೋಡಿ, ಸೆಂಟ್ರಲ್ ಲೆಜಿಸ್ಲೇಚರ್ನ ನಾವು ಏನಂತ ಕರಿತೀವಿ? ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ದ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್ 2 ಹೌಸಸ್, ದ ಲೋವರ್ ಹೌಸ್ ಅಂಡ್ ದ ಅಪ್ಪರ್ ಹೌಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೋಡಿ ಒಂದ್ ಕಡೆ 2 ಲೋಕಸಭಾ ಮತ್ತೆ ರಾಜ್ಯಸಭಾ 2 ಪಿಕ್ಚರ್ ಅನ್ನ ಕೂಡ ನಾವಿಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಸೊ 2 ಹೌಸ್ ಇರುತ್ತೆ, ಲೋಕಸಭಾ. ಸೊ ಓಕೆ, ಮತ್ತೆ ರಾಜ್ಯಸಭಾ ಅನ್ನೋದು ಎಲ್ಲಿ ಇರುತ್ತೆ? ಪಾರ್ಲಿಮೆಂಟ್ ಅಲ್ಲಿ 2 ಹೌಸಸ್ಗಳು ಇರ್ತವೆ ಅನ್ನೋದನ್ನ ಕೂಡ ನಾವಿಲ್ಲಿ, ಪಾರ್ಲಿಮೆಂಟ್ ಅಲ್ಲಿ 2 ಇರುತ್ತೆ, ಲೋಕಸಭಾ ಮತ್ತೆ ರಾಜ್ಯಸಭಾ. ಸೊ ಇವ್ರು ಏನಾಗ್ತಾರಪ್ಪ ಅಂತಂದ್ರೆ ಜನಗಳಿಂದ, ಪೀಪಲ್ ಇಂದ ಡೈರೆಕ್ಟ್ ಆಗಿ ಎಲೆಕ್ಟ್ ಆದ್ರೆ, ಸೊ ಇವ್ರು ಏನಾಗ್ತಾರಪ್ಪ ಅಂದ್ರೆ ರಾಜ್ಯಸಭಾದವರು ಈ ಒಂದು ಲೋಕಸಭಾ ಮೆಂಬರ್ಸ್ ಇವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಓಕೆ, ಲೋಕಸಭಾದವ್ರನ್ನ ಜನ ಆಯ್ಕೆ ಮಾಡಿ ಕಳಿಸಿದ್ರೆ ರಾಜ್ಯಸಭಾದವ್ರನ್ನ ಈ ಲೋಕಸಭಾ ಮೆಂಬರ್ಸ್ ಆಯ್ಕೆ ಮಾಡಿ ಕಳಿಸ್ತಾರೆ. ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಅಂದ್ರೆ ದ್ವಿಸದನ ಪದ್ಧತಿ, 2 ಹೌಸ್ ಇದೆ ಅನ್ನೋದು. ಓಕೆ, ಇವನ್ ಕರ್ನಾಟಕದಲ್ಲೂ ಕೂಡ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತು ಅನ್ನೋದು ಇದೆ ಅನ್ನೋದನ್ನ ಇಲ್ಲಿ ನಾವು ನೆನ್ಪಿಡ್ಕೋಬಹುದು. ಸೊ ದೆನ್ ಪೊಲಿಟಿಕಲ್ ಪಾರ್ಟೀಸ್ ಇದೆ. ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಯಾವುದಪ್ಪ ಅಂತಂದ್ರೆ ಪೊಲಿಟಿಕಲ್ ಪಾರ್ಟೀಸ್, ನೆನಪಿರಲಿ. ವಿಚ್ ಇಸ್ ದ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಕೇಳ್ತಾರೆ. ಪೊಲಿಟಿಕಲ್ ಪಾರ್ಟೀಸ್ ಕ್ಲಿಯರ್ ಅಂತ ಗೊತ್ತಿರಲಿ. ದಿಸ್ ಇಸ್ ಅ ಮಲ್ಟಿ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್, ಹೆಚ್ಚು ಪಾರ್ಟಿಗಳನ್ನು ಕೂಡ ಯಾರು ಬೇಕಾದ್ರೂ ಪಾರ್ಟಿನ ರಚನೆ ಮಾಡ್ಬೋದು. ಓಕೆ, ಸೊ ಯಾವ ಪಾರ್ಟಿ ಮೆಜಾರಿಟಿ ವೋಟ್ಸ್ ಅಲ್ಲಿ ವಿನ್ ಆಗುತ್ತೋ ಎಲೆಕ್ಷನ್ಸ್ ಅಲ್ಲಿ, ಅವ್ರು ಏನ್ ಮಾಡ್ತಾರೆ? ಸರ್ಕಾರನ ರಚಿಸಿ ಆಳ್ವಿಕೆನ ಮಾಡ್ತಾರೆ. ಯಾರು ಅದರ ನಂತರ ಸೆಕೆಂಡ್ ಹೈಯೆಸ್ಟ್ ವೋಟ್ ತಗೊಂಡಿರ್ತಾರೆ ಅವ್ರೇನ್ ಮಾಡ್ತಾರೆ? ಆಪೋಸಿಷನ್ ಪಾರ್ಟಿಯಾಗಿ ಇರ್ತಾರೆ. ಓಕೆ, ಪಾರ್ಟಿ ನೋಡಿದಿರಲ್ವಾ? ಎಕ್ಸಾಂಪಲ್ ಪ್ರೆಸೆಂಟ್ ಕಾಂಗ್ರೆಸ್, ಬಿಜೆಪಿ ಮತ್ತೆ JDS, ಆಮ್ ಆದ್ಮಿ ಪಾರ್ಟಿ, ಈ ರೀತಿ ಬೇರೆ ಬೇರೆ ಪಾರ್ಟಿಸ್ಗಳೆಲ್ಲ ಏನಿದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಪಾರ್ಟಿ ಸಿಸ್ಟಮ್ ಇದು ಎಲೆಕ್ಷನ್ ರಿಲೇಟೆಡ್. ಓಕೆ, ಮಲ್ಟಿ ಪಾರ್ಟಿ ಸಿಸ್ಟಮ್. ಸೊ ಮೆಜಾರಿಟಿ ವೋಟ್ಸ್ ಅಂತಂದ್ರೆ ಹೆಚ್ಚು ವೋಟ್ ತಗೊಂಡವ್ರು ಏನಾಗ್ತಾರೆ? ಸರ್ಕಾರನ ರಚಿಸ್ತಾರೆ. ಯಾರು ಕಮ್ಮಿ ವೋಟ್ ತಗೊಳ್ತಾರೋ ಸೆಕೆಂಡ್ ಹೈಯೆಸ್ಟ್ ಅವರು ಆಪೋಸಿಷನ್ ಆಗ್ತಾರೆ ಅಂತ, ಆಪೋಸಿಷನ್ ಪಾರ್ಟಿ. ಸೊ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಸ್ವಲ್ಪ ನೋಡ್ಲಿಕ್ಕೆ ಹೋದ್ರೆ, ಈಗ ಪ್ರೊವೈಡ್ಸ್ ಫಾರ್ ದ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ನೆಸೆಸರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಫ್ ಸಿಟಿಸನ್ಶಿಪ್. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸಾರಿ,
ಆ ಸ್ಲೈಡ್ ಸ್ವಲ್ಪ ಮೂವ್ ಆಗ್ತಾ ಇದೆ, ಸಾರಿ. ಸೋಷಿಯಲ್ ಮತ್ತೆ ಪೊಲಿಟಿಕಲ್ ಈಕ್ವಾಲಿಟಿ ಬಗ್ಗೆ ಏನು ಇದು ತಿಳಿಸ್ತಾ ಹೋಗುತ್ತೆ. ಪರ್ಸನಾಲಿಟಿ ಆಫ್ ಸಿಟಿಸನ್ಸ್, ಜನಗಳು ತಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ಏನು ಸೋಷಿಯಲ್ ಮತ್ತೆ ಪೊಲಿಟಿಕಲ್ ರೈಟ್ಸ್ ಅನ್ನ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಮುಖಾಂತರ, ಮೂಲಭೂತ ಹಕ್ಕುಗಳ ಮುಖಾಂತರ ಕೊಡ್ತಾ ಹೋಗಿದ್ದಾರೆ. ಓಕೆ, ಪರ್ಸನ್ ಟು ಲೀಡ್ ಸಿವಿಲೈಸ್ಡ್ ಲೈಫ್ ಇನ್ ಸೊಸೈಟಿ, ಒಬ್ಬ ವ್ಯಕ್ತಿ ಉತ್ತಮವಾಗಿರ್ತಕ್ಕಂಥ ಒಂದು ಏನನ್ನ ನಡೆಸಲಿಕ್ಕೆ, ಉತ್ತಮವಾದ ಲೈಫ್ ಅನ್ನು ನಡೆಸಲಿಕ್ಕೆ ಏನ್ ಬೇಕು ಅಂತ ಹೇಳಿದ್ದಾರೆ, ಈ ಒಂದು ಫಂಡಮೆಂಟಲ್ ರೈಟ್ಸ್ಗಳ ಅವಶ್ಯಕತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ದೇ ಆರ್ ಆಲ್ಸೋ ಎಸೆನ್ಷಿಯಲ್ ಫಾರ್ ದ ಸಕ್ಸಸ್ ಆಫ್ ಅ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಸಕ್ಸಸ್ಫುಲ್ ಆಗಿ ನಡಿಬೇಕಂದ್ರೆ ಫಂಡಮೆಂಟಲ್ ರೈಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಓಕೆ, ನಂತರ ಟೋಟಲ್ ಎಷ್ಟಿದೆ, 7 ಫಂಡಮೆಂಟಲ್ ರೈಟ್ಸ್ ಇದೆ ಅಂಡರ್ ಪಾರ್ಟ್ 3 ಅಲ್ಲಿ. ಸೊ ಓಕೆ, ಬಟ್ 44th ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ರೈಟ್ ಟು ಪ್ರಾಪರ್ಟಿಯನ್ನ ತೆಗ್ದಾಕಿದ್ದಾರೆ. ಸೊ ಪ್ರೆಸೆಂಟ್ಲಿ ವಿ ಹ್ಯಾವ್ ಓನ್ಲಿ ಹೌ ಮಚ್ 6 ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದು ಕೂಡ ನೀವೇನ್ ಮಾಡಿಯಪ್ಪ ಅಂತಂದ್ರೆ, ಸೊ ಇದನ್ನು ಕೂಡ ನೀವು ಅನಲೈಸ್ ಮಾಡಿ ನೋಡಿ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಇಷ್ಟು ರೈಟ್ಸ್ ಇದೆ. ಸೊ ಇದು ಕೂಡ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಓಕೆ, ನಾವಿಲ್ಲಿ ಒಂದೊಂದು ಕೂಡ ನೋಡ್ತಾ ಹೋಗ್ಬೇಕು. ಸೊ ಫಸ್ಟ್ ಒನ್, ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14 ಟು ಆರ್ಟಿಕಲ್ 14 ಇಂದ 18 ವರೆಗೆ, ಆರ್ಟಿಕಲ್ 14 ಇಂದ 18 ವರೆಗೆ ಯಾವುದ್ರ ಬಗ್ಗೆ ಏನು ಈಕ್ವಾಲಿಟಿ ಬಗ್ಗೆ ಹೇಳ್ತಾ ಹೋಗ್ತಾರೆ, ಸಮಾನತೆಯ ಹಕ್ಕಿನ ಬಗ್ಗೆ, ಓಕೆ. ಸೊ ಇವು ವೆರಿ ಎಸೆನ್ಷಿಯಲ್. ಓಕೆ, ಎಲ್ರಿಗೂ ಕೂಡ ಏನ್ ಬೇಕು, ಆಲ್ ಸಿಟಿಸನ್ಸ್ ಈಕ್ವಲ್ ಸೋಷಿಯಲಿ ಮತ್ತೆ ಎಕನಾಮಿಕಲಿ ಕಾನೂನಿನ ಮುಂದೆ ಸಮಾನವಾಗಿರ್ಬೇಕಪ್ಪ ಅಂತಂದ್ರೆ ಈ ಒಂದು ರೈಟ್ಸ್ಗಳು ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಲ್ ಆರ್ ಬಿಫೋರ್ ದ ಲಾ, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ನೋ ಬಡಿ ಇಸ್ ಅಬೋವ್ ದ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಅನ್ನೋದನ್ನ ಕೂಡ ಇಲ್ಲಿ ನಾವು ತಿಳ್ಕೊಬಹುದು. ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನು ಕೂಡ ಇಲ್ಲಿ ಅವರು ತಿಳಿಸ್ತಾ ಹೋಗ್ತಿದ್ದಾರೆ. ಓಕೆ, ಆಲ್ ಶುಡ್ ಗೆಟ್, ಇಲ್ಲಿ ಏನು ಹೇಳಿದಪ್ಪ ಅಂತಂದ್ರೆ ಎಲ್ರಿಗೂ ಕೂಡ ಈಕ್ವಲ್ ಪ್ರೊಟೆಕ್ಷನ್, ಕಾನೂನಿನಿಂದ ಸಮಾನವಾಗಿರ್ತಕ್ಕಂಥ ರಕ್ಷಣೆ ಕೂಡ ಸಿಗಬೇಕು ಕಾನೂನಿನಿಂದ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಏನು ಕಾನೂನಿನಲ್ಲಿ ಏನೋ ಒಂದು ರಕ್ಷಣೆಯನ್ನು ತರಬೇಕಾದ್ರೆ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ನಾವು. ಅವರ ಒಂದು ಕಾಸ್ಟು, ಜಾತಿ, ಧರ್ಮ, ಲಿಂಗ ಇವನ್ನೆಲ್ಲ ನೋಡ್ಬಿಟ್ಟು, ಪ್ಲೇಸ್ ಆಫ್ ಬರ್ತ್ ಇವನ್ನೆಲ್ಲ ನೋಡ್ಬಿಟ್ಟು ಏನು ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡೋಂಗಿಲ್ಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ನೋ ಸಿಟಿಸನ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ಎನಿ ರಿಸ್ಟ್ರಿಕ್ಷನ್ಸ್ ವಿತ್ ರಿಗಾರ್ಡ್ ಟು ದ access to shops, restaurants, hotel places, public entertainment or public places. Okay, so ಇದರ ನಂತರ ಅಂಡರ್ ದಿಸ್ ರೈಟ್ ಅನ್ಟಚಬಿಲಿಟಿ ಈಸ್ ಅನ್ ಅಫೆನ್ಸ್. ಓಕೆ, ಸೊ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ, ಸೊ ಇಲ್ಲಿ ಸಿಂಪಲ್ ಆಗಿ ಏನಿದೆ, ರೈಟ್ ಟು ಈಕ್ವಾಲಿಟಿಯಲ್ಲಿ ಜನಗಳನ್ನ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಕಾಸ್ಟ್, ರಿಲಿಜನ್, ಜೆಂಡರ್ ಆಧಾರದ ಮೇಲೆ. ಮತ್ತೆ ಅನ್ಟಚಬಿಲಿಟಿ, ಅಸ್ಪರ್ಶತೆಯನ್ನ ತೆಗ್ದಾಕಿದ್ದಾರೆ ಆರ್ಟಿಕಲ್ 17 ಅಲ್ಲಿ. ಓಕೆ, ಆರ್ಟಿಕಲ್ 17 ಅಲ್ಲಿ ಏನ್ ಮಾಡಿದ್ದಾರೆ, ಇದನ್ನ ತೆಗ್ದಾಕಿದ್ದಾರೆ, ಅದರ ಆಚರಣೆಯನ್ನ ತೆಗ್ದಾಕಿದ್ದಾರೆ. ಮತ್ತೆ ನಿಮ್ಗೆ ಇಷ್ಟ ಬಂದಂತ ಏನು ಪ್ಲೇಸಸ್ಗೆ ಎಲ್ಲ ಕಡೆ ನೀವು ಹೋಗಿ ಬರ್ಬೋದು, ಹೋಟೆಲ್, ರೆಸ್ಟೋರೆಂಟ್ಸ್ ಎಲ್ಲ ಕಡೆ ನೀವು ಹೋಗ್ಬೋದು, ಯಾರಿಗೂ ಕೂಡ ರಿಸ್ಟ್ರಿಕ್ಷನ್ಸ್ ಹಾಕೋಂಗಿಲ್ಲ, ಇವರು ಇಲ್ಲಿಗೆ ಬರೋಂಗಿಲ್ಲ, ಇಂಥ ಜಾತಿಯವರು ಬರ್ಬೋದು, ಬರೋಂಗಿಲ್ಲ ಅನ್ನೋದನ್ನ. ಓಕೆ, ಸೊ ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಓಕೆ, ಮತ್ತೆ ಜಾಬ್ಗೂ ಕೂಡ ಇಲ್ಲಿ ಏನಿದೆ, ಜಾಬ್ ಪಡೀಲಿಕ್ಕೂ ಕೂಡ ಒಳ್ಳೆ ಆಪರ್ಚುನಿಟೀಸ್ ಕೂಡ ಇದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಓಕೆ, ನಂತರ ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕಾಯಿತು. ನಂತರ ರೈಟ್ ಟು ಫ್ರೀಡಮ್ ಅನ್ನೋದನ್ನ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಆರ್ಟಿಕಲ್ 19 ಇಂದ 22 ವರೆಗೆ. ಓಕೆ, ಆರ್ಟಿಕಲ್ 19 ಇಂದ 22 ವರೆಗೆ ತಿಳಿಸಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಸೊ ನಮ್ಗೆ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ನಾವುಗಳು ನಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡ್ಕೋಬಹುದು, ನಮಗೆ ಇಷ್ಟವಾದಂತ ಏನು ಸಂಘ ಸಂಸ್ಥೆಗಳನ್ನ ನಾವು ಸ್ಥಾಪಿಸ್ಬೋದು, ಅದಂತರ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸ್ಬೋದು, ಭಾರತದ ಎಲ್ಲಿ ಬೇಕಾದ್ರೂ ನಾವು ಆರಾಮಾಗಿ ಹೋಗಿ ಬರ್ಬೋದು, ನಮಗೆ ಇಷ್ಟವಾದಂಥ ಪ್ರೊಫೆಷನ್ ಅನ್ನ ನಾವು ಏನು ಮಾಡ್ಬೋದು, ಫಾಲೋ ಮಾಡ್ಬೋದು. ಓಕೆ, ಇದೆಲ್ಲ ಎಲ್ಲಿದೆಪ್ಪ ಅಂತಂದರೆ ರೈಟ್ ಟು ಫ್ರೀಡಮ್ ಕ್ಲಿಯರ್ ಆಗಿರಲಿ ನಿಮಗೆ. ಓಕೆ, ಇಟ್ ಈಸ್ ಅ ಡಿಫೆನ್ಸಿವ್ ರೈಟ್ ಆಲ್ಸೋ, ನೋ ಒನ್ ಕ್ಯಾನ್ ಬಿ ಅರೆಸ್ಟೆಡ್ ವಿತೌಟ್ ಪ್ರಾಪರ್ ರೀಸನ್. ಓಕೆ, ಒಂದು ಯಾರೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಪ್ರಾಪರ್ ರೀಸನ್ ಇರ್ಬೇಕನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿಯ ಏನು ಫ್ರೀಡಮ್ ಅನ್ನ, ಲೈಫ್ ಅನ್ನ, ಜೀವವನ್ನ ತೆಗೆದುಕೊಳ್ಳಂಗಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸ್ವಾತಂತ್ರ್ಯದ ಹಕ್ಕು ಇಷ್ಟೆಲ್ಲ ಕೂಡ ನೀವೆಲ್ಲ ನೋಡ್ತೀರಲ್ವಾ, ಏನು ಇವಾಗೆಲ್ಲ ಈ ಟೂರಿಸ್ಟ್ ಹೋಗೋಕ್ಕೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ತಿರಲ್ವ, ಕರ್ನಾಟಕದಿಂದ ಬೇರೆ ಬೇರೆ ಭಾಗಕ್ಕೆ ಹೋಗ್ತಿರಲ್ವ ನೀವು, ಬೇರೆ ಬೇರೆ ರಾಜ್ಯಗಳಿಗೆ, ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಿರಲ್ವಾ. ಸೊ ಅದೆಲ್ಲ ಎಲ್ಲಿ ತಿಳಿಸಿದಾರಪ್ಪ ಅಂತಂದ್ರೆ
ಈ ರೈಟ್ ಟು ಫ್ರೀಡಮಲ್ಲಿ ತಿಳಿಸಿದ್ದಾರೆ. ನಿಮಗೆ ಇಷ್ಟ ಬಂದಂಥ ಜಾಗಕ್ಕೆ ಹೋಗ್ಬೋದು, ಎಲ್ಲಿ ಬೇಕಾದರೂ ನೀವು ಮೂವ್ ಆಗಿ ಇಡೀ ಇಂಡಿಯಾದಲ್ಲಿ ನಿಮಗೆ ಇಷ್ಟ ಬಂದಂಥ ಪ್ರೊಫೆಷನ್ಸನ್ನು ನೀವು ಫಾಲೋ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಓಕೆ, ಬಟ್ ನೆನಪಿರಲಿ, ಈ ಪ್ರತಿಯೊಂದು ಫಂಡಮೆಂಟಲ್ ರೈಟ್ಸ್ಗೂ ಕೂಡ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನೋದು ಇರುತ್ತೆ, ಅದು ನೀವು ಫ್ಯೂಚರಲ್ಲಿ ಕಲಿತೀರಾ. ಬಟ್ ಇಲ್ಲಿ ಇಷ್ಟು ತಿಳ್ಕೊಳ್ಳಿ. ಓಕೆ, ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಏನಪ್ಪ ಅಂತಂದರೆ ಚಿಲ್ಡ್ರನ್, ವುಮೆನ್, ಚಿಲ್ಡ್ರನ್ ಇವ್ರಿಗೆ ಏನು ಮಾಡಿದಾರಪ್ಪ ಅಂತಂದರೆ ಯಾವುದೇ ಒಂದು ಏನೋ ಡಿಸಾಸ್ಟರ್ ರೀತಿಯಂಥ ವರ್ಕ್ಸ್ಗಳನ್ನ ಮಾಡೋಂಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ನೋಡಿದಿರಲ್ವ ನೀವು, ಎಂಪ್ಲಾಯ್ಮೆಂಟ್ ಅಂಡರ್ 14 years of age is ಅಂಡರ್ ಮೈನಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ಡೇಂಜರಸ್ ಆಕ್ಯುಪೇಷನ್ ಇಸ್ ಪನಿಷಬಲ್ ಅಂತ ಹೇಳಿದ್ದಾರೆ. ಅಂದರೆ 14 ವರ್ಷಕ್ಕಿಂತ ಒಳಗಿನ ಮಕ್ಕಳು, ಮಕ್ಕಳು ಏನಿದೆ ಅವರು ಈ ಒಂದು ಇಂಡಸ್ಟ್ರೀಸು, ಮೈನಿಂಗು ಇಂಡಸ್ಟ್ರೀಸು ಇಲ್ಲೆಲ್ಲ ಮತ್ತು ಅಪಾಯಕಾರಿಯಾದಂಥ ವರ್ಕ್ಸ್ಗಳಲ್ಲಿ ಕೆಲಸ ಮಾಡೋಂಗಿಲ್ಲ. ಇದನ್ನು ಜಾರಿ ತರಲಿಕ್ಕೆ ನೋಡಿ ಈ ಇಷ್ಟು ಆ್ಯಕ್ಟ್ಗಳನ್ನು ಕೂಡ ಅವ್ರು ಏನು ಮಾಡಿದ್ದಾರೆ, ಜಾರಿ ತಂದರೆ ನೀವು ಇದನ್ನು ಸ್ಟಡಿ ಮಾಡ್ಬೋದು. ಓಕೆ, ನಿಮ್ಮ ಬುಕ್ಸಲ್ಲೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ಮಾಡ್ತಕ್ಕಂಥದ್ರ ವಿರುದ್ಧ. ಓಕೆ, ನಿಮ್ಮನ್ನು ಯಾರು ಕೂಡ 14 ವರ್ಷದಕ್ಕಿಂತ ಒಳಗಿನ ಮಕ್ಕಳನ್ನ ಶೋಷಣೆ ಮಾಡೋಂಗಿಲ್ಲ, ನೀವು ಇದನ್ನು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು, ಅದರಲ್ಲೂ ಡಿಸಾಸ್ಟರ್ಸ್ ವರ್ಕ್ನ. ಓಕೆ, ಸೊ ಅದನ್ನು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಪಿಕ್ಚರನ್ನು ಕೂಡ ನಾವಿಲ್ಲಿ ನೋಡಿದ್ದೀರ. ಸೊ ದೆನ್ ಫ್ರೀಡಮ್ ಆಫ್ ರಿಲಿಜನ್, ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ. ಸೊ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ ದೇರ್ ಇಸ್ ನೋ ನ್ಯಾಷನಲ್ ರಿಲಿಜನ್ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಅಂದರೆ ರಾಷ್ಟ್ರಕ್ಕೆ ಯಾವುದೇ ಆಗಿರ್ತಕ್ಕಂಥ ಅಫಿಷಿಯಲ್ ರಿಲಿಜನ್ ಅನ್ನೋದಿಲ್ಲ. ಸೊ ಏನಪ್ಪ ಅಂತಂದರೆ ನಿಮಗೆ ಇಷ್ಟ ಬಂದಂಥ ರಿಲಿಜನ್ನ ಫಾಲೋ ಮಾಡ್ಬೋದು, ಧರ್ಮವನ್ನು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಸಿಂಪಲಾಗಿ ತಿಳಿಸಿದ್ದಾರೆ. ಓಕೆ, ಆಮೇಲೆ ಯಾರು ಕೂಡ ಟ್ಯಾಕ್ಸನ್ನು ಪೇ ಮಾಡೋಂಗಿಲ್ಲ. ನಿಮ್ಮ ಇಷ್ಟ ಬಂದಂಥ ರಿಲಿಜನ್ಸ್ ಇನ್ಸ್ಟಿಟ್ಯೂಟ್ಗಳನ್ನು ನೀವು ನಡೆಸ್ತಾ ಇದ್ದರೆ ಅದಕ್ಕೆ ಏನು ಮಾಡೋಂಗಿಲ್ಲ, ನೀವು ಯಾರು ಕೂಡ ಟ್ಯಾಕ್ಸ್ ಕೊಡೋಂಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಹಿಂದೂಸ್, ಜೈನಿಸ್, ಬುದ್ಧಿಸ್ಟ್, ಸಿಕ್ಕಿಸಮ್, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಇಷ್ಟೆಲ್ಲ ಧರ್ಮಗಳು ನಮ್ಮ ಭಾರತದಲ್ಲಿ ಏನಿದೆ. ಸೊ ಇವ್ರಿಗೆ ಏನು ಮಾಡೋಂಗಿಲ್ಲ ಅಂದರೆ ಎಲ್ಲರನ್ನು ಕೂಡ ಈಕ್ವಲ್ ಆಗಿ ಕಾಣಬೇಕು ಅನ್ನೋದು. ಸೊ ನಿಮಗೆ ಇಷ್ಟ ಬಂದಂಥ ರಿಲಿಜನ್ಗಳನ್ನ ನೀವು ಫಾಲೋ ಮಾಡಿ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅಕ್ಸೆಪ್ಟ್ ಎನಿ ರಿಲಿಜನ್. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಮತ್ತು ಯಾವ ಧರ್ಮ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಧರ್ಮಗಳು ನಮ್ಮ ಭಾರತದಲ್ಲಿ ಇದೆ. ಸೊ ಇದಾದ ನಂತರ ಪ್ರತಿಯೊಬ್ಬರಿಗೂ ಕೂಡ, ಎಲ್ಲ ಸಿಟಿಸನ್ಸ್ಗಳಿಗೂ ಕೂಡ ಏನು ರೈಟ್ಸ್ ಇದೆ ಅಂತ ಹೇಳಿದ್ದಾರೆ. ಓನ್ ಲ್ಯಾಂಗ್ವೇಜ್ ಅಂತಂದರೆ ನಿಮ್ಮ ಸ್ವಂತ ಭಾಷೆ, ಸ್ಕ್ರಿಪ್ಟ್ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ರೈಟ್ಸ್ ಇದೆ ಅನ್ನೋದನ್ನು ಇಲ್ಲಿ ಹೇಳಿದರೆ. ಡ್ಯೂಟಿ ಆಫ್ ದ ಸ್ಟೇಟ್ ಟು ಪ್ರೊಟೆಕ್ಟ್ ದೆಮ್, ಸರ್ಕಾರ ಏನು ಮಾಡಬೇಕು, ಇದನ್ನು ಸಂರಕ್ಷಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದಾದಂಥ ದ ರೈಟ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ಈ ಒಂದು ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಬರ್ತಾರೆ, ಅವ್ರಗಳ ಒಂದು ರೈಟ್ಸನ್ನು ಏನು ಮಾಡುತ್ತೆ ಸರ್ಕಾರ, ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಬೋದು. ಓಕೆ, ಆಮೇಲೆ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ, ನೆನಪಿರಲಿ, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡೋ ಅಂತಂದರೆ, ಸರ್ಕಾರ ನಡೆಸ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಯಾರಿಗೂ ಕೂಡ ಅಡ್ಮಿಷನ್ಸ್ಗಳನ್ನ ಡಿನೈ ಮಾಡೋಂಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಆಲ್ ದ ರಿಲಿಜನ್ಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ದೇರ್ ಓನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಮತ್ತು ಈ ಒಂದು ರಿಲಿಜನ್ಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಏನಿದಾರಲ್ವಾ, ಅವರಿಗೆ ಅವ್ರದ್ದು ಸ್ವತಃ ಏನಿದೆ ಅಂತ ಹೇಳಿದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ರೈಟ್ಸ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಜಸ್ಟ್ ಪಿಕ್ಚರನ್ನು ತಾವು ಕೂಡ ನೋಡಿದ್ದೀರಾ. ಇದು ವೆರಿ ಇಂಪಾರ್ಟೆಂಟು. ಈಗ ಇಷ್ಟೆಲ್ಲ ಕೊಟ್ಟರಲ್ವಾ, ಇಷ್ಟೆಲ್ಲ ಫಂಡಮೆಂಟಲ್ ರೈಟ್ಸನ್ನು ಕೊಟ್ಟಿದ್ದಾರೆ. ಈಗ ಈ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆದರೆ ಏನು ಮಾಡೋದು, ಸರ್ಕಾರ ಏನಾರು ಕಿತ್ಕೊಂಡ್ರೆ ಏನು ಮಾಡೋದಾಗಾದ್ರೆ, ನಾವು ಸರ್ಕಾರ ಕಿತ್ಕೊಳ್ತಪ್ಪ ನಮ್ಮ ಫಂಡಮೆಂಟಲ್ ರೈಟ್ಸನ್ನ ಸರ್ಕಾರ ಕಿತ್ಕೊಳ್ತು. ಓಕೆ, ಅವಾಗ ಏನು ಮಾಡೋದು ಅಪ್ಪ ಅಂತಂದ್ರೆ ನೋಡಿ, ಆರ್ಟಿಕಲ್ 32 ಇದೆ, ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ದ ಆರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್. ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಆರ್ಟಿಕಲ್ 32 ಅಂಡರಲ್ಲಿ 32 ಭಾರತದ ಸಂವಿಧಾನದ ಹಾರ್ಟ್ ಆ್ಯಂಡ್ ಸೋಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಬೇಡ್ಕರ್ ಕರೆದಿದ್ದಾರೆ, ಹಾರ್ಟ್ ಆ್ಯಂಡ್ ಸೋಲ್ ಅಂತ ಕರೆದಿದ್ದಾರೆ. ಏನಕ್ಕಪ್ಪ ಅಂತಂದರೆ, ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ನೋಡಿ, ನಿಮ್ಮ ಯಾರದೇ ಒಬ್ಬರ ಒಂದು ಫಂಡಮೆಂಟಲ್ ರೈಟ್ಸು ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟು ವಯೋಲೇಟ್ ಮಾಡ್ತು, ನಿಮಗೆ ನಿಮ್ಮ ಫಂಡಮೆಂಟಲ್ ರೈಟ್ಸನ್ನು ಸರ್ಕಾರ ಕೊಡ್ತಾ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಡೈರೆಕ್ಟಾಗಿ ಹೋಗ್ಬೋದು ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಓಕೆ, ಡೈರೆಕ್ಟಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆರ್ಟಿಕಲ್ 32 ಅಂಡರಲ್ಲಿ ಆರ್ಟಿಕಲ್ 226 ಬರುತ್ತೆ, ಅದರ ಅಂಡರಲ್ಲಿ ನೀವು ಹೈಕೋರ್ಟ್ಗೆ ಹೋಗ್ಬೋದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಓಕೆ, ಆರ್ಟಿಕಲ್ 32 ವೆರಿ ಇಂಪಾರ್ಟೆಂಟು. ಈ ಎಲ್ಲ
ಫಂಡಮೆಂಟಲ್ ರೈಟ್ಸ್, ನಿಮ್ಮ ಫಂಡಮೆಂಟಲ್ ರೈಟ್ಸ್ಗಳು ವಯೋಲೇಟ್ ಆದರೆ ಈ ಒಂದು ಆರ್ಟಿಕಲ್ 32 ಮುಖಾಂತರ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅನ್ನೋದನ್ನ ಹೇಳಿದ್ದಾರೆ. ಸೊ ದಟ್ಸ್ ವೈ ವಿ ಕಾಲ್ ಸುಪ್ರೀಂ ಕೋರ್ಟ್ ಆಸ್ ದ ಪ್ರೊಟೆಕ್ಟರ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್. ಇದು ಆಲ್ರೆಡಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸುಪ್ರೀಂ ಕೋರ್ಟನ್ನು ಏನು ಫಂಡಮೆಂಟಲ್ ರೈಟ್ಸ್ಗಳ ರಕ್ಷಣೆ ಮಾಡ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ನೀವು ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಸುಪ್ರೀಂ ಕೋರ್ಟ್ಗಾದ್ರೂ ಹೋಗ್ಬೋದು, ಹೈಕೋರ್ಟ್ಗಾದ್ರೂ ಹೋಗ್ಬೋದು. ಆರ್ಟಿಕಲ್ 32 ವೆರಿ ಇಂಪಾರ್ಟೆಂಟ್, ಕ್ಲಿಯರ್ ಆಗಿ ಗೊತ್ತಿರಲಿ. ನಂತರ ಈಗ ಹೇಳಿದ್ವಲ್ವಾ ಆರ್ಟಿಕಲ್ 32. ಸೊ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ಈ ಆರ್ಟಿಕಲ್ 32 ಅಂಡರಲ್ಲಿ ಕೆಲವು ರಿಟ್ ಅರ್ಜಿಗಳು ಅಂತ ಬರುತ್ತೆ. ಸೊ ಇವುಗಳು ಯಾವಾಗ ನಿಮ್ಮ ಏನು ಫಂಡಮೆಂಟಲ್ ರೈಟ್ಸ್ಗಳು ವಯೋಲೇಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ವಾ, ಆವಾಗ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ರಿಟ್ ಅರ್ಜಿಗಳಂತ ಬರುತ್ತೆ. ಇಲ್ಲಿ ಕೆಲವೊಂದೆರಡು ಬರುತ್ತೆ, ಸಾರಿ ಒಂದು 5 ಇದೆ. ಸೊ ಇವುಗಳನ್ನ ಏನು ಕೋರ್ಟ್ ಯೂಸ್ ಮಾಡುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೋದು. ಓಕೆ, ಮತ್ತೆ PIL ಅಂತ ಕೂಡ ಬರುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹೇಬಿಯಸ್ ಕಾರ್ಪಸ್ ಅಂತ ಬರುತ್ತೆ, ಬಂದಿ ಪ್ರತ್ಯಕ್ಷೀಕರಣ ಅಂತ. ಏನಪ್ಪ ಅಂತಂದ್ರೆ when a person has been arrested without a reason, he or else can be file this petition on his behalf asking for his release. The arrested person has to be produced before the court within 24 hours. This petition does not apply to criminal cases. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಸರ್ಕಾರ ಅಥವಾ ಪೊಲೀಸರು ಏನ್ ಮಾಡ್ತಾರೆ, ಕಾರಣ ಇಲ್ಲದೆ ಅರೆಸ್ಟ್ ಮಾಡಿರ್ತಾರೆ. ಓಕೆ, ಆವಾಗ ಆ ವ್ಯಕ್ತಿಯ ಫ್ಯಾಮಿಲಿ ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟಂತವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಅರ್ಜಿಯನ್ನ ಕೋರ್ಟಲ್ಲಿ ಹಾಕ್ತಾರೆ. ಹೇಬಿಯಸ್ ಕಾರ್ಪಸ್ ಅನ್ನ ನೋಡಿ ಈ ತರ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ರಿಲೀಸ್ ಮಾಡಿಸಿ ಅಂತ ಹೇಳ್ಬಿಟ್ಟು ಈ ಒಂದು ಅರ್ಜಿಯನ್ನ ಹಾಕ್ತಾರೆ. ಓಕೆ, ಆಮೇಲೆ ಆ ಅರೆಸ್ಟ್ ಮಾಡಿದ ವ್ಯಕ್ತಿಯನ್ನ ಏನ್ ಮಾಡಬೇಕು, ವಿತಿನ್ 24 hours ಒಳಗಡೆ ಏನ್ ಮಾಡ್ಬೇಕಂತ ಹೇಳಿದ್ದಾರೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಓನ್ಲಿ ಇನ್ ಸಿವಿಲ್ ಕೇಸಸ್, ಕ್ರಿಮಿನಲ್ ಕೇಸಸ್ಗಳು ಇಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿರಲಿ. ಬಂದಿ ಪ್ರತ್ಯಕ್ಷೀಕರಣ, ನೀವು ಅರೆಸ್ಟ್ ಮಾಡಿದಿರಲ್ವ ವ್ಯಕ್ತಿ ಪರ್ಸನ್, ಅವರನ್ನ ರಿಲೀಸ್ ಮಾಡಿ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಈ ಒಂದು ಹೇಬಿಯಸ್ ಕಾರ್ಪಸ್ ಅನ್ನೋದು ಇದೆ. ಓಕೆ, ಅರೆಸ್ಟೆಡ್ ವಿತೌಟ್ ಅ ರೀಸನ್, ಕಾರಣಗಳಿಲ್ಲದೆ ಅರೆಸ್ಟ್ ಮಾಡಿದಾಗ, ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ನಂತರ ಮ್ಯಾಂಡಮಸ್, ಇದೇನು ಹೇಳುತ್ತಪ್ಪ ಅಂತಂದ್ರೆ ವೆನ್ ಅನ್ ಅಫಿಷಿಯಲ್ ರೆಫ್ಯೂಸಸ್ ಟು ಎಕ್ಸರ್ಸೈಸ್ ಇಸ್ ಪವರ್ ಟು ಡಿಸ್ಚಾರ್ಜ್ ಇಸ್ ಡ್ಯೂಟೀಸ್, ವೆನ್ ಅ ಸಬಾರ್ಡಿನೇಟ್ ಕೋರ್ಟ್ ರೆಫ್ಯೂಸಸ್ ಟು ಡಿಸ್ಚಾರ್ಜ್ ಇಟ್ಸ್ ಡ್ಯೂಟಿ, ದ ಸುಪ್ರೀಂ ಕೋರ್ಟ್ ಆರ್ ದ ಹೈಕೋರ್ಟ್ ಕ್ಯಾನ್ ಇಶ್ಯೂ ಡೈರೆಕ್ಷನ್ ಟು ದ ಕನ್ಸರ್ನ್ಡ್ ಆಸ್ಕಿಂಗ್ ದೆಮ್ ಟು ಕ್ಯಾರಿ ಔಟ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಓಕೆ, ಅಂದ್ರೆ ಇಲ್ಲಿ ಏನು ಹೇಳ್ತಿದಾರಪ್ಪ ಅಂತಂದ್ರೆ ಕೋರ್ಟ್ಗಳು ಏನು ನಾನು ಆಲ್ರೆಡಿ ಹೇಳಿದೆ, ಸುಪ್ರೀಂ ಕೋರ್ಟ್ ಆದಮೇಲೆ ಹೈಕೋರ್ಟು, ಅದಾದ ನಂತರ ಸಬಾರ್ಡಿನೇಟ್ ಕೋರ್ಟ್ಸ್ ಬರುತ್ತಲ್ವಾ, ಈ ಸಬಾರ್ಡಿನೇಟ್ ಕೋರ್ಟ್ಸ್ ಏನು ಮಾಡ್ತವೆ, ತಮ್ಮ ಒಂದು ಕೆಲಸವನ್ನ ಮಾಡಲಿಕ್ಕೆ ಏನು ತಮ್ಮ ಒಂದು ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಾಗ ಈ ಒಂದು ಸುಪ್ರೀಂ ಕೋರ್ಟು ಮತ್ತೆ ಹೈಕೋರ್ಟ್ ಏನು ಮಾಡ್ತಾವಪ್ಪ ಅಂತಂದ್ರೆ ಅವರಿಗೆ ಈ ಒಂದು ಮ್ಯಾಂಡಮಸ್ ಆರ್ಡರ್ನ ಕೊಡ್ತವೆ. ನೋಡ್ರಿ, ನಿಮ್ಮ ಕೆಲಸ ನೀವು ಮಾಡಿ, ಕರೆಕ್ಟಾಗಿ ನಿಮ್ಮ ಜವಾಬ್ದಾರಿ ಏನಿದೆಯಲ್ವಾ ಅದನ್ನ ನೀವು ಮಾಡಬೇಕು ಅಂತ ಒಂದು ರಿಟ್ ಪೆಟಿಷನ್ ಏನು ಈ ಒಂದು ಆರ್ಡರ್ನ ಕೊಡ್ತಕ್ಕಂಥದ್ದನ್ನ ಏನಂತೀವಿ, ಮ್ಯಾಂಡಮಸ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಕೋರ್ಟ್ ಏನು ಮಾಡುತ್ತೆ, ಡೈರೆಕ್ಷನ್ಸ್ ಅನ್ನ ಕೊಡುತ್ತೆ ಅವರಿಗೆ, ನೀವು ಈ ಕೆಲಸ, ಇದು ನಿಮ್ಮ ಕೆಲಸ, ಇದನ್ನ ನೀವು ಮಾಡಿ ಅಂತ. ಇದನ್ನ ಮ್ಯಾಂಡಮಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದೆನ್ ಪ್ರೊಹಿಬಿಷನ್ ಏನಪ್ಪ ಅಂತಂದ್ರೆ ಪ್ರೊಹಿಬಿಟ್ ಮಾಡೋದು, ನಿಷೇಧಿಸೋದು. ಯಾವುದು, ಇಟ್ ಇಸ್ ಅ ರಿಟರ್ನ್ ಫಾರ್ಮ್ ಆಫ್ ಪ್ರೊಹಿಬಿಷನ್ ಆರ್ಡರ್ ಇಶ್ಯೂಡ್ ಇನ್ ಅ ರಿಟರ್ನ್ ಫಾರ್ಮ್ ಬೈ ದ ಸುಪ್ರೀಂ ಕೋರ್ಟ್ ಇಶ್ಯೂ ಮಾಡುತ್ತೆ. ಇದನ್ನು ಕೂಡ ಯಾರಿಗೆ, ಸಬಾರ್ಡಿನೇಟ್ ಕೋರ್ಟ್ಸ್ಗೆ. ಏನಪ್ಪ ಅಂತಂದ್ರೆ ನೋಡಿ, ನೀವು ನಿಮ್ಮ ಕಾನೂನನ್ನ ಮೀರಿ ನೀವು ತೀರ್ಪನ್ನ ಕೊಟ್ಟಿದ್ದೀರಾ, ಇದನ್ನ ಮಾಡಬೇಡಿ ಅಂತ ತಿಳಿಸೋಕೆ. ಓಕೆ, ಕರ್ನಾಟಕ ಗೌರ್ಮೆಂಟು ಕರ್ನಾಟಕದ ಅಂಡರಲ್ಲಿ, ಕರ್ನಾಟಕ ರಾಜ್ಯದ ಒಳಗಡೆ ಬರ್ತಕ್ಕಂಥ ಕೇಸ್ಗಳ ಮೇಲೆ ಮಾತ್ರ ಏನು ಮಾಡ್ಬೋದು, ತೀರ್ಪನ್ನ ಕೊಡ್ಬೋದು. ಆಂಧ್ರ ತೆಲಂಗಾಣದ ಕೇಸ್ಗಳಲ್ಲಿ ಕೊಡೋಂಗಿಲ್ಲ. ಸೊ ಒಂದು ವೇಳೆ ಆ ರೀತಿ ಏನಾದ್ರು ಕೊಟ್ಟರೆ ಅವಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತಪ್ಪ ಅಂತಂದ್ರೆ ಈ ಪ್ರೊಹಿಬಿಷನ್ ಅನ್ನು ಕೊಡುತ್ತೆ. ನೋಡಿ, ಜಡ್ಜ್ಮೆಂಟ್ ಇನ್ ಕೇಸ್ ಆಫ್ ಬಿಯಾಂಡ್ ದ ಲಿಮಿಟ್ಸ್ ಆಫ್ ಇಟ್ಸ್ ಅಥಾರಿಟಿ, ಈ ಕೇಸು ನಿಮ್ಮ ಏನು ಅಂಡರಲ್ಲಿ ಇಲ್ಲ, ಸೊ ನೀವು ಇದಕ್ಕೆ ತೀರ್ಪು ಕೊಡಬೇಡಿ ಅಂತ ಹೇಳೋದು. ಓಕೆ, ಇದು ಪ್ರೊಹಿಬಿಷನ್ ಬಗ್ಗೆ. ಸರ್ಶಿಯೋರರಿ, ಇದೇನು ಹೇಳುತ್ತಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಟು ದ ಲೋವರ್ ಕೋರ್ಟ್ಸ್ಗಳಿಗೆ, ಹೈಕೋರ್ಟ್ ಮತ್ತೆ ಲೋವರ್ ಕೋರ್ಟ್ಸ್ಗಳಿಗೆ ಏನು ಕೊಡ್ತಪ್ಪ ಅಂದ್ರೆ ನಿಮ್ಮ ಹತ್ರ ಯಾವುದೋ ಒಂದು ಕೇಸ್ ಇದೆಯಲ್ವಾ ಅದನ್ನ ಹೈಯರ್ ಕೋರ್ಟ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಸರ್ಶಿಯೋರರಿ ಅಂತಂದ್ರೆ ಟ್ರಾನ್ಸ್ಫರ್ ಮಾಡೋದು, ಕೋರ್ಟ್ ಕೇಸ್ಗಳನ್ನ ಒಂದು ಕೋರ್ಟಿಂದ ಇನ್ನೊಂದು ಕೇಸ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. co-warrant, a co-warrant is issued by the Supreme Court in order to interrogate in a court the person who has occupied a government post without possessing the required qualifications. ಯಾರಾದರೂ ಈ ಗೌರ್ನಮೆಂಟ್ ಜಾಬ್ಗೆ ಅಥವಾ ಗೌರ್ನಮೆಂಟ್ ಪೊಸಿಷನ್ಸ್ಗೆ ಏನು ಗೌರ್ನಮೆಂಟ್ನ ಯಾವುದೇ ಒಂದು ಪೊಸಿಷನ್ಸ್ಗೆ ಏನು
ಸರಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇಲ್ಲದೆ ಹೋಗಿರ್ತಾರಲ್ಲ ಅವರನ್ನ ಈ ಒಂದು ಕೋವಾರೆಂಟ್ ಮುಖಾಂತರ ಏನು ಮಾಡುತ್ತಪ್ಪ ಅಂತಂದರೆ ಕೆಳಗಿಳಿಸ್ಲಿಕ್ಕೆ ಆದೇಶ ಕೊಡ್ತೇವೆ. ನಿಮಗೆ ಸರಿಯಾಗಿರ್ತಕ್ಕಂಥ ಅಧಿಕಾರ ಇಲ್ಲ, ಆ ಪೊಸಿಷನ್ಸ್ ನೀವು ಹೋಗಿದ್ದೀರಲ್ಲ ಆ ಪೊಸಿಷನ್ಸಲ್ಲಿ ಇರಲಿಕ್ಕೆ ಬೇಕಾದಂಥ ಸರಿಯಾದಂಥ ಅರ್ಹತೆ ನಿಮಗಿಲ್ಲ, ಸೊ ನೀವು ಅದನ್ನ ಕೆಳಗಿಳಿರಿ ಅನ್ನೋದನ್ನ ಈ ಒಂದು ಕೋವಾರೆಂಟ್ ಮುಖಾಂತರ ಏನು ಮಾಡ್ತಾರೆ ತಿಳಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ದೆನ್ ಪಬ್ಲಿಕ್ ಇಂಟರೆಸ್ಟ್ ಲಿಟಿಗೇಷನ್ಸ್ ಬಗ್ಗೆ ತಿಳಿಸಿದ್ದಾರೆ. ಈ ಪಬ್ಲಿಕ್ ಇಂಟರೆಸ್ಟ್ ಲಿಟಿಗೇಷನ್ಸ್ ಏನು ಮಾಡುತ್ತಪ್ಪ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಓಕೆ, ಸೊ ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರೊಟೆಕ್ಟ್ ದ ಸಿವಿಲ್ ರೈಟ್ಸ್ ಡೆನೈಡ್ ಟು ದ ಸಿಟಿಸನ್ಸ್ ಅಂಡ್ ಪ್ರೊಟೆಕ್ಟ್ ದ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಏನು ಮಾಡ್ತಾರಪ್ಪ ಅಂತಂದ್ರೆ ಈಗ ಯಾರೋ ಒಬ್ಬರಿಗೆ ಸೊ ನನಗೆ ಏನೋ ಒಂದು ಅನ್ಯಾಯ ಆಗಿದೆ, ಸೊ ನನ್ನ ಪರವಾಗಿ ನನಗೆ ಏನಪ್ಪ ಅಂತಂದರೆ ಆ ಒಂದು ಇದಿಲ್ಲ, ಏನೋ ಅಷ್ಟೊಂದು ಎಬಿಲಿಟಿ ಇಲ್ಲ, ಕೋರ್ಟ್ಗೆ ಹೋಗಿ ನಾನು ಪ್ರಶ್ನೆ ಮಾಡ್ತಕ್ಕಂಥ ರೈಟ್ ನನಗಿಲ್ಲ. ಓಕೆ, ನನಗೆ ಏನೋ ಒಂದು ಅನ್ಯಾಯ ಆಗಿದೆ, ಸೊ ಬಟ್ ನಾನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ ನನಗೆ ಅಷ್ಟು ಧೈರ್ಯ ಇಲ್ಲ, ನನಗೆ ಅಷ್ಟು ಎಬಿಲಿಟಿ ಇಲ್ಲ ಅಂದಾಗ ನನ್ನ ಪರವಾಗಿ ಇನ್ನೊಬ್ರು ಯಾರೋ ಬಂದು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸನ್ನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮುಖಾಂತರ ಆಗ್ತಾರೆ. ಸೊ ಅದನ್ನು ನಾವು PIL ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ ನೋಡಿ, ಫೈಲ್ ಫಾರ್ ದ ಪರ್ಪಸ್ ಆಫ್ ಪ್ರೊಟೆಕ್ಟಿಂಗ್ ದ ಲೀಗಲ್ ರೈಟ್ಸ್ ಆರ್ ಎಸೆನ್ಷಿಯಲ್ ಟು ಪ್ರೊಟೆಕ್ಟ್ ದ ಲೈಫ್ ಆ್ಯಂಡ್ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಫ್ರಮ್ ಬೀಯಿಂಗ್ ಪೊಲ್ಯೂಟೆಡ್. ಓಕೆ, ಕೋರ್ಟ್ಸ್. ಸೊ ಇದನ್ನ ಇಲ್ಲಿ ಹೇಳಿರೋದು. ಓಕೆ ನೋಡಿ, ಇಲ್ಲಿ ಹೇಳಿದ್ದಾರೆ ಕ್ಯಾನ್ ಬಿ ಫೈಲ್ಡ್ ಬೈ ಇಂಡಿವಿಜುವಲ್ಸ್ ಆ್ಯಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇದನ್ನ ಯಾರು ಬೇಕಾದ್ರೂ ಫೈಲ್ ಮಾಡ್ಬೋದು, ನನ್ನ ಪರವಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಫೈಲ್ ಮಾಡ್ಬೋದು, ಅಥವಾ ಯಾವುದಾದ್ರು ಒಂದು ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ವಾ ಅವರು ಕೂಡ ಅದನ್ನ ಪ್ರಶ್ನೆ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಮಾಡೋಕ್ಕೆ, ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಸಮಸ್ಯೆಯನ್ನ ತಿಳಿಸ್ಲಿಕ್ಕೆ. ಕೇವಲ ವ್ಯಕ್ತಿ ಪರವಾಗಲ್ಲ, ಯಾವುದೋ ಒಂದು ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಸಪೋಸ್ ಆ ಟ್ರಾಫಿಕ್ ರಿಲೇಟೆಡ್ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಬ್ಬ ಒಂದು ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ಬೋದು, ಕೋರ್ಟಲ್ಲಿ ಅರ್ಜಿಯನ್ನು ಹಾಕ್ಬೋದು. ಪಬ್ಲಿಕ್ ಇಂಟರೆಸ್ಟ್ ಅನ್ನೋ ಹೆಸರಲ್ಲಿದೆ. ಪಬ್ಲಿಕ್ ಅಂದರೆ ಸಾರ್ವಜನಿಕ, ಇಂಟ್ರೆಸ್ಟ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಯಾರು ಬೇಕಾದ್ರೂ ಇದನ್ನ ಕೋರ್ಟಲ್ಲಿ ಏನು ಅಪ್ಲೈ ಫೈಲ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ತುಂಬ ಸಿಂಪಲ್ ಆಗಿದೆ. ಸೊ ಬಟ್ ಇದನ್ನ ಎಲ್ಲಿ ಫೈಲ್ ಮಾಡ್ಬೋದಪ್ಪ ಅಂತಂದ್ರೆ ಓನ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ಮಾತ್ರ, ಬೇರೆ ಕೋರ್ಟಲ್ಲಿ ಅಲ್ಲ. ಓಕೆ, ನೆನಪಿರಲಿ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪಬ್ಲಿಕ್ ಇಂಟರ್ಲಿಟೇಷನ್ಗಳನ್ನು ಏನು ಮಾಡ್ತಾ ಇದೆ, ಬೇಸ್ಡ್ ಆನ್ ಮೀಡಿಯಾ ಒಂದು ವಿಷಯ ಏನೋ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಆಧಾರವಾಗಿ ಇಟ್ಕೊಂಡು ಕೂಡ ಏನು ಮಾಡ್ತಾ ಇದ್ದಾರೆ, ಸ್ವತಃ ಏನು ಮಾಡ್ತಿದ್ದಾರೆ PIL ಅನ್ನು ತಗೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಲಾಸ್ಟಲ್ಲಿ ನಿಮಗೆ ತಿಳಿಸಿದ್ದಾರೆ. ನೆನಪಿರಲಿ, PIL ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಆಮೇಲೆ ಏನು ಮಾಡ್ಬೋದು, ಇಂಡಿವಿಜುವಲ್ ರೈಟ್ಸ್ಗೋಸ್ಕರ ಅಪ್ಲೈ ಮಾಡ್ಬೋದು, ಸಾರ್ವಜನಿಕ ಯಾವುದೇ ಒಂದು ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಟ್ರಾಫಿಕ್ ಜಾಸ್ತಿ ಆಗ್ತದೆ, ಅಥವಾ ಸಮಾಜದಲ್ಲಿ ಇನ್ನೊಂದೇನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದು ಪರವಾಗಿ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಬೋದು. ಸೊ ದೆನ್ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ನೋಡ್ತಾ ಹೋಗೋಣ ನಾವು. ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡ್ತಾ ಹೋದರೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದೆ. ಓಕೆ, ರೈಟ್ಸ್ ವಿತೌಟ್ ಡ್ಯೂಟೀಸ್ ಆಸ್ ನೋ ವ್ಯಾಲ್ಯೂ ಆರ್ ನೋ ಸಿಗ್ನಿಫಿಕೆನ್ಸ್. ಅಂದರೆ ರೈಟ್ಸ್ ವಿತೌಟ್ ಡ್ಯೂಟೀಸ್ ಎರಡು ಕೂಡ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪಾರ್ಟ್ 4A ಅಲ್ಲಿ ತಿಳಿಸಿದ್ದಾರೆ. 42nd CAA 1976 ಆಲ್ರೆಡಿ ಹೇಳಿದ್ದೀನಿ. 10 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಸೊ ಲೇಟರ್ 2002 ಅಲ್ಲಿ 86th ಅಮೆಂಡ್ಮೆಂಟ್ ಮುಖಾಂತರ ಆ್ಯಡ್ ಮಾಡಿದ್ದಾರೆ. ಟೋಟಲ್ ಎಷ್ಟಿದೆ, 11 ಇದೆ. ಸೊ ಇದನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇದಪ್ಪ ಅಂತಂದರೆ ನೋಡಿ, ಟು ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲಾಗ್ ಆ್ಯಂಡ್ ನ್ಯಾಷನಲ್ ಎಂಥಮ್, ಸಂವಿಧಾನಕ್ಕೆ ಗೌರವ ಕೊಡೋದು. ನ್ಯಾಷನಲ್ ಫ್ಲಾಗ್, ರಾಷ್ಟ್ರೀಯ ಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸೋದು, ಇದು ಫಸ್ಟ್ ಒನ್. ಓಕೆ, ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸೋದು. ಟು ಫಾಲೋ ದ ನೋಬೆಲ್ ಐಡಿಯಲ್ಸ್ ದಟ್ ಇನ್ಸ್ಪೈರ್ಡ್ ದ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಏನೊಂದು ಚರಿತ್ರೆ ಏನಿದೆ, ಇತಿಹಾಸ ಏನಿದೆ ಅದನ್ನು ನಾವು ಗೌರವಿಸಬೇಕು, ಅದನ್ನು ನಾವು ಫಾಲೋ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಭಾರತದ ಇಂಟಿಗ್ರಿಟಿ, ಸಾರ್ವಭೌಮತ್ವವನ್ನು ನಾವು ಕಾಪಾಡಬೇಕು. ಟು ಡಿಫೆಂಡ್ ದ ಮದರ್ಲ್ಯಾಂಡ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ, ಯಾವಾಗ ಎಲ್ಲ ಏನು ಭಾರತದ ರಕ್ಷಣೆಗೋಸ್ಕರ, ನಮ್ಮ ಮದರ್ಲ್ಯಾಂಡ್ನ ರಕ್ಷಣೆಗೋಸ್ಕರ ಕಾಲ್ ಬರುತ್ತೋ, ಮಿಲಿಟರಿಯಿಂದ ಕಾಲ್ ಬರುತ್ತೋ ಅವಾಗ ನಾವು ಆ ದೇಶ ಸೇವೆ ಮಾಡಲಿಕ್ಕೆ ರೆಡಿ ಆಗಿರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ದೆನ್ ಟು ಪ್ರಮೋಟ್ ದ ಸ್ಪಿರಿಟ್ ಕಾಮನ್ ಬ್ರದರ್ಹುಡ್ ಅಮಂಗ್ಸ್ಟ್ ಆಲ್ ದ ಪೀಪಲ್ ಆಫ್ ಇಂಡಿಯಾ. ಸೊ ಪ್ರತಿಯೊಬ್ಬರ ನಡುವೆ ಏನು ಮಾಡ್ಬೇಕಪ್ಪ ಅಂತಂದರೆ ವಿಶ್ವ ಭ್ರಾತೃತ್ವ, ನಾವೆಲ್ಲರೂ ಅಣ್ಣ ತಮ್ಮಂದಿರ ಅನ್ನೋ ಒಂದು ಭಾವನೆಯನ್ನು ಎಲ್ಲ ಏನು ಮಾಡಬೇಕು, ಜಾಸ್ತಿ ಮಾಡಬೇಕು, ಪ್ರಮೋಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ನಮ್ಮ ರಿಚ್ ಹೆರಿಟೇಜ್ ಏನಿದೆ, ಕಲ್ಚರ್ ಏನಿದೆ ಅದನ್ನು ಕಾಪಾಡಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ,
ಆಮೇಲೆ ನ್ಯಾಚುರಲ್ ಎನ್ವಿರಾನ್ಮೆಂಟ್, ನಮ್ಮ ಎನ್ವಿರಾನ್ಮೆಂಟ್ ಏನಿದೆಯಲ್ವಾ ನ್ಯಾಚುರಲ್, ಅದನ್ನು ಪ್ರೊಟೆಕ್ಟ್ ಮಾಡಿ ಇಂಪ್ರೂವ್ ಮಾಡಬೇಕು. ಗಾಳಿ, ನೀರು, ಮರ, ಕೆರೆ, ಬಾವಿ, ಕೊಳ, ನದಿ, ಬೆಟ್ಟ, ಗುಡ್ಡ ಇವುಗಳಿಂದಲೇ ನಮ್ಮ ಲೈಫ್ ನಡೀತಾ ಇರೋದು. ಅವಿಲ್ಲಂದ್ರೆ ನಾವೇನೂ ಇಲ್ಲ. ಓಕೆ, ಅದನ್ನು ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಲೂ ಕೂಡ ಸೈಂಟಿಫಿಕ್ ಟೆಂಪರನ್ನು ಏನು ಮಾಡಬೇಕು, ಹೆಚ್ಚು ಮಾಡ್ಕೋಬೇಕು, ಡೆವಲಪ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಏನು ಮಾಡ್ತಾ ಇದ್ದಾರೆ, ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಿಸಬೇಕು, ವಯೋಲೆನ್ಸನ್ನು ಬಿಡಬೇಕು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಾಶ ಮಾಡೋದನ್ನು ಬಿಡಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಇಂಡಿವಿಜುವಲ್, ಏನಪ್ಪ ಅಂತಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಎಕ್ಸಲೆಂಟ್, ಅತಿಯಾದ ಜ್ಞಾನವನ್ನು ಹೊಂದಬೇಕು ಅನ್ನೋಂತ ಹೇಳ್ತಾ ಇದ್ದಾರೆ. ಓಕೆ, ಇಂಡಿವಿಜುವಲ್ ಆಗಿ ಎಲ್ಲ ಕಡೆ ಗ್ರೋ ಆಗಬೇಕು. ಓಕೆ, ಆಮೇಲೆ ದೆನ್ 11th ಒನ್, ಸೊ ವೆರಿ ಇಂಪಾರ್ಟೆಂಟ್, ಇದನ್ನೇ 86 CAA ಮುಖಾಂತರ 2002 ಅಲ್ಲಿ ಆ್ಯಡ್ ಮಾಡಿರೋದು. ಏನಪ್ಪ ಅಂತಂದರೆ ಪೇರೆಂಟ್ಸು ತಮ್ಮ ಚಿಲ್ಡ್ರನ್ಗಳಿಗೆ 6ರಿಂದ 14 ವರ್ಷದ ಚಿಲ್ಡ್ರನ್ಗಳಿಗೆ ಏನು ಮಾಡಬೇಕು, ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಒನ್ ಥಿಂಗ್ ಏನು ನೆನಪಿರ್ಲಿಪ್ಪ ಅಂತಂದರೆ ಫಂಡಮೆಂಟಲ್ ರೈಟ್ಸ್ಗಳು ವಯೋಲೇಟ್ ಆದರೆ ನಾನು ಹೇಳಿದೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆದರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿದ್ನಲ್ವಾ. ಸೊ ಇವುಗಳು ವಯೋಲೇಟ್ ಆದರೆ ನಾವು ಏನು ಮಾಡೋಂಗಿಲ್ಲ, ಕೋರ್ಟ್ಗೆ ಹೋಗುವಾಗೆ ಇಲ್ಲ. ಓಕೆ, ಆ ರೀತಿಯಂಥ ಒಂದು ರೈಟ್ಸ್ ಇಲ್ಲ. ಓಕೆ, ಏನು ಕೋರ್ಟ್ಗಳು ಏನೋ ಒಂದು ಪ್ರೊಟೆಕ್ಷನನ್ನು ಕೊಡಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ಹಾಗೇ ಅಂತಲ್ಲ, ಬಟ್ ಇದು ಕೊಡ್ತಾರೆ, ಪನಿಷ್ಮೆಂಟ್ ಅಂತೂ ಇದ್ದೇ ಇದೆ. ಓಕೆ, ಥಿಂಕ್ ಮಾಡಿ, ರಾಷ್ಟ್ರಧ್ವಜವನ್ನು ಗೌರವಿಸಲಿಲ್ಲ ಅಂದರೆ, ಸಂವಿಧಾನವನ್ನು ಗೌರವಿಸಲಿಲ್ಲ ಅಂತಂದರೆ, ಏನೋ ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ ಅಂದರೆ ಇವೆಲ್ಲ ಏನು ಮಾಡ್ತಾರೆ, ಪನಿಷ್ಮೆಂಟ್ ಅಂತೂ ಇದೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ದೆನ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಎಸ್ಟಾಬ್ಲಿಷ್ ವೆಲ್ಫೇರ್ ಸ್ಟೇಟ್, ಸುಖಿ ರಾಜ್ಯವನ್ನು ಸ್ಥಾಪನೆ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಓಕೆ, ಸುಖಿ ರಾಜ್ಯ, ಎಲ್ಲರೂ ಕೂಡ ಸುಖವಾಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ತಿಳಿಸುತ್ತಪ್ಪ ಅಂತಂದರೆ ಸೋಷಿಯಲ್ ಪ್ಲಸ್ ಎಕನಾಮಿಕ್ ಈಕ್ವಾಲಿಟಿ ಬಗ್ಗೆ ತಿಳಿಸುತ್ತೆ. ಓಕೆ, ಸೋಷಿಯಲ್ ಪ್ಲಸ್ ಎಕನಾಮಿಕ್ ಈಕ್ವಾಲಿಟಿ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಕ್ಲಿಯರ್ ಆಗಿ ಗೊತ್ತಿರಲಿ. ದೀಸ್ ಪ್ರಿನ್ಸಿಪಲ್ಸ್ ಸರ್ವ್ ದ ಗೈಡ್ಲೈನ್ಸ್ ಟು ದ ಸ್ಟೇಟ್, ಸರ್ಕಾರಕ್ಕೆ ಏನು ಮಾಡ್ತವೆ ಇವು, ಗೈಡ್ಲೈನ್ಸ್ ಆಗಿ. ನೋಡಪ್ಪ, ನೀವು ನಿಮ್ಮ ಕಾಯ್ದೆಗಳಲ್ಲಿ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಏನು ತರ್ತಿದ್ದೀರಲ್ವಾ, ಅದರಲ್ಲಿ ನೀವು ಈ ಗೈಡ್ಲೈನ್ಸನ್ನು ಅಪ್ಲೈ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಎಲ್ಲಿಂದ ತಗೊಂಡಿದ್ದೀವಿ, ಐರಿಷ್ ಕಾನ್ಸ್ಟಿಟ್ಯೂಷನ್, ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ಸಿಂದ ಆಲ್ರೆಡಿ ಹೇಳಿದ್ದೀನಿ. ಸೊ ಇದಾದ ನಂತರ ಸೊ ಮತ್ತೆ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಡೈರೆಕ್ಷನ್ಸ್ ಟು ದ ಸೆಂಟ್ರಲ್ ಸ್ಟೇಟ್ ಗವರ್ನಮೆಂಟ್ಸ್. ಓಕೆ, ಸಿಟಿಸನ್ಸ್ ಅಂಡ್ ಆಲ್ಸೋ ಪೊಲಿಟಿಕಲ್. ಓಕೆ, ಆಲ್ರೆಡಿ ಹೇಳ್ದಂಗೆ ಏನು ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಜಸ್ಟಿಸನ್ನು ಕೊಡ್ಲಿಕ್ಕೋಸ್ಕರ ಏನಪ್ಪ ಅಂತಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ನಮೆಂಟ್ಗೆ ಏನಾಗಿದೆ, ಇದು ಡೈರೆಕ್ಷನ್ಸ್ ಕೊಡಲಿಕ್ಕೆ ಇವುಗಳು ಇರ್ತಕ್ಕಂಥದ್ದು. ಇದು ನಿಮಗೆ ಕ್ಲಿಯರ್ ಆಗಿಲ್ಲ. ಓಕೆ, ಬಟ್ ದೀಸ್ ಪ್ರಿನ್ಸಿಪಲ್ಸ್ ಆರ್ ಬೇಸ್ಡ್ ಆನ್ ದ ಎಥಿಕ್ಸ್. ಸೊ ಇಫ್ ದ ಗವರ್ನಮೆಂಟ್ ಆರ್ ಸೆಂಟ್ರಲ್ ಡು ನಾಟ್ ಇಂಪ್ಲಿಮೆಂಟ್ ದಿಮ್ ದೇ ಕೆನಾಟ್ ಕ್ವಶ್ಚನ್ ಇನ್ ಎನಿ ಕೋರ್ಟ್. ಸೊ ಇದು ಕೂಡ ಸೇಮ್ ಫಂಡಮೆಂಟಲ್ ಡ್ಯೂಟಿ ರೀತಿನೇ. ಸರ್ಕಾರ ಏನಾದ್ರೂ ಇದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಜಾರಿಗೆ ತರಲಿಲ್ಲ ಅಂತಂದರೆ ಪ್ರಶ್ನೆ ಮಾಡೋಂಗಿಲ್ಲ ನಾವು. ಸೊ ಇದರ ಮೇನ್ ಪವರ್ ಯಾರ ಹತ್ರ ಇರ್ತಪ್ಪ ಅಂತಂದರೆ ಪಾರ್ಲಿಮೆಂಟಲ್ಲಿ ಇರುತ್ತೆ. ಕೋರ್ಟಿಗೆ ಅಷ್ಟೊಂದು ರೈಟ್ಸ್ ಇರಲ್ಲ, ಪಾರ್ಲಿಮೆಂಟ್ಗೆ ಇರುತ್ತೆ. ಯಾಕಂದರೆ ಕಾನೂನು ಮಾಡೋರು ಅವರೇ ಅಲ್ವಾ, ಪಾರ್ಲಿಮೆಂಟು ಅಥವಾ ಸ್ಟೇಟ್ ಲೆಜಿಸ್ಲೇಟರ್, ಅವರಿಗೆ ಮೇಯ್ನು ಏನೋ ಒಂದು ಅಧಿಕಾರ ಇರೋದ್ರಿಂದ ಸೊ ಅವ್ರ ಕಂಟ್ರೋಲಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲೂ ಕೂಡ ಏನು ಬರ್ತಪ್ಪ ಅಂದರೆ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಮತ್ತು ಲಿಬರಲ್ ಇಂಟೆಲೆಕ್ಚುಯಲ್ಸ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬಿಟ್ಟು ಕೂಡ ಬರುತ್ತೆ. ಸೊ ಅದು ನಮಗೆ ಏನಾಗಿರಲಿ, ಕ್ಲಿಯರ್ ಆಗಿ ಸ್ವಲ್ಪ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ಡೀಟೇಲ್ ಆಗಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಯಾವುದ್ಯಾವುದಪ್ಪ ಅಂತಂದರೆ ಸೊ ಫಸ್ಟ್ ಥಿಂಗ್, ಟು ಪ್ರೊವೈಡ್ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಟು ಆಲ್ ಸಿಟಿಸನ್ಸ್. ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡಬೇಕು, ಲೈವ್ಲಿಹುಡ್ ಟು ಏನು ಎಲ್ಲ ಸಿಟಿಸನ್ಸ್ ಕೂಡ ಅಡಿಕ್ವೇಟ್ ಮೀನ್ಸ್ ಆಗಿರ್ತಕ್ಕಂಥ ಲೈವ್ಲಿಹುಡ್ ವಾಸವನ್ನು ಕೊಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಟು ಪ್ರಿವೆಂಟ್ ದ ಕಮ್ಯುನಿಟಿ ವೆಲ್ತ್ ಆ್ಯಂಡ್ ರಿಸೋರ್ಸಸ್ ಫ್ರಮ್ ಬಿಕಮಿಂಗ್ ಅ ಪ್ರೈವೇಟ್ ಪ್ರಾಪರ್ಟಿ ಆಫ್ ಅ ಫ್ಯೂ ಪೀಪಲ್. ಏನಪ್ಪ ಸೋರ್ಸ್ ಅನ್ನೋದನ್ನು, ಸೊ ಯಾವುದೇ ಒಂದು ಸೋರ್ಸ್ ಅನ್ನೋದು ಮತ್ತು ರಿಸೋರ್ಸ್ಗಳನ್ನ ಕೇವಲ ಒಬ್ಬ ವ್ಯಕ್ತಿ ಕೈಯಲ್ಲಿ ಇರ್ದಲೇ ಎಲ್ಲಿಗೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಈಕ್ವಲ್ ಪೇ ಫಾರ್, ಥರ್ಡ್ ಒನ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಸೊ ಬೋತ್ ಮೆನ್ ಆ್ಯಂಡ್ ವುಮೆನ್ಗೆ ಏನು ಮಾಡಬೇಕು, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಕೊಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಏನೋ ಮೆನ್ಗೆ ಜಾಸ್ತಿ ಸ್ಯಾಲ್ರಿ ಕೊಡೋದು, ಜಾಸ್ತಿ ಸಂಬಳ ಕೊಡೋದು, ಹೆಣ್ಮಕ್ಳಿಗೆ ಕಮ್ಮಿ ಕೊಡೋದು, ಅದನ್ನೆಲ್ಲ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟು ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಟು ದ ಹೂ ಆರ್ ಓಲ್ಡ್, ಸಿಕ್ ಆ್ಯಂಡ್ ವೀಕ್, ಹೆಲ್ಪ್ಲೆಸ್. ಅಂದರೆ ಯಾರ್ಯಾರು ಕೂಡ ಏನು ತುಂಬ ಬಡವರು ಇದ್ದಾರೋ,
ತುಂಬ ವಯಸ್ಕರಾದಂಥವ್ರು ಇದ್ದಾರೋ ಅಥವಾ ಏನೋ ಅಷ್ಟು ಸ್ಟ್ರಾಂಗ್ ಇಲ್ವೋ, ಹೆಲ್ಪ್ಲೆಸ್ ಆಗಿದ್ದಾರೋ, ಅಷ್ಟು ಶಕ್ತಿವಂತರಾಗಿರೋದಿಲ್ಲ, ಅವರಿಗೆ ಪಬ್ಲಿಕ್ ಅಸಿಸ್ಟೆನ್ಸನ್ನ ಕೆಲವೊಂದು ವಿಚಾರಗಳಲ್ಲಿ ಕೊಡಬೇಕು, ಸಹಾಯವನ್ನು ಮಾಡಬೇಕು, ಹೆಲ್ತ್ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಟು ಇಂಪ್ಲಿಮೆಂಟ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಕಂಟ್ರಿ, UCC ಏಕರೂಪ ನಾಗರಿಕ ಸಂಹಿತೆ ಅಂತ ಕರಿತೀವಿ. ದೇಶದ ಎಲ್ಲ ಕಡೆನೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಜೆಂಡರ್ ಏನು ಮಾಡಬೇಕು, ಎಲ್ಲರಿಗೂ ಕೂಡ ಏಕರೂಪ ಆಗಿರ್ತಕ್ಕಂಥ ಒಂದು ಕಾನೂನುಗಳನ್ನ ಜಾರಿಗೆ ತರಬೇಕು ಅನ್ನೋದನ್ನ ಕೂಡ ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಮುಖಾಂತರ ತಿಳಿಸ್ತಾರೆ. ಓಕೆ, ಸೊ ದೆನ್ ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ದ ಡೆವಲಪ್ಮೆಂಟ್ ಫಾರ್ ದ ಹೆಲ್ತ್ ಅಂಡ್ ಪ್ರೀ ಸ್ಕೂಲ್ ಎಜುಕೇಶನ್ ಟು ಆಲ್ ಚಿಲ್ಡ್ರನ್ ಬಿಲೋ 6 years. ಸೊ ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ಚಿಲ್ಡ್ರನ್ಗೂ ಕೂಡ, ಅಂದರೆ ಬಿಲೋ 6 years ಅಂತಂದ್ರೆ ಈ ಅಂಗನವಾಡಿಗೆಲ್ಲ ಹೋಗ್ತಾರಲ್ವ, ಬಿಲೋ 6 years ಅಂಗನವಾಡಿಗೆ ಹೋಗ್ತಾರಲ್ವ ಸ್ಟೂಡೆಂಟ್ಸ್, ಅವ್ರಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವರಿಗೆ ಉತ್ತಮ ಆರೋಗ್ಯ ಮತ್ತೆ ಪ್ರೀ ಸ್ಕೂಲ್ ಒಳ್ಳೆ ಎಜುಕೇಶನ್ ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ಕೊಡಬೇಕು ಅನ್ನೋದನ್ನು ಕೂಡ ಅವರು ತಿಳಿಸ್ತಾರೆ. ಟು ಪ್ರೊಟೆಕ್ಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಮೇಂಟೈನ್ ಎ ಪ್ಲೇಸಸ್ ಆಫ್ ಹಿಸ್ಟಾರಿಕಲ್ ಇಂಟ್ರೆಸ್ಟ್. ಸೊ ಏನು ಹಿಸ್ಟಾರಿಕಲ್ ಪ್ಲೇಸಸ್ ಅಂತ ಏನಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಿದ್ದು, ಅವುಗಳನ್ನು ಏನು ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅವನ್ನ ನಮ್ಮ ಮುಂದಿನ ಪೀಳಿಗೆಗೆ. ಓಕೆ, ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಟು ಸಪರೇಟ್ ದ ಎಕ್ಸಿಕ್ಯೂಟಿವ್ ಫ್ರಮ್ ದ ಜುಡಿಷಿಯರಿ, ಕಾರ್ಯಾಂಗವನ್ನು ನ್ಯಾಯಾಂಗದಿಂದ ಬೇರ್ಪಡಿಸ್ಬೇಕಂತ ಇಲ್ಲಿ ಹೇಳ್ತಾರೆ. ಇಂಟರ್ನ್ಯಾಷನಲ್ PS, ಟು ಪ್ರೊಟೆಕ್ಟ್ ಇಂಟರ್ನ್ಯಾಷನಲ್ PS ಆ್ಯಂಡ್ ರೆಸ್ಪೆಕ್ಟ್ ದ ಇಂಟರ್ನ್ಯಾಷನಲ್ ಲಾ. ಸೊ ಮತ್ತೆ ಏನು ಹೇಳಿದಾರಪ್ಪ ಅಂತಂದರೆ ಸೆಟಲ್ಮೆಂಟ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಅಂಡ್ ಥ್ರೂ ಆರ್ಬಿಟ್ರೇಷನ್ಸ್, ಅಂತಾರಾಷ್ಟ್ರೀಯ ಏನು ಸಂಬಂಧಗಳಿರ್ತಾವಲ್ವ ದೇಶಗಳ ಮಧ್ಯೆ, ಅದನ್ನು ಏನು ಮಾಡ್ಬೇಕಂತ ಹೇಳಿದಾರಪ್ಪ ಅಂದರೆ ಕಾಪಾಡ್ಕೋಬೇಕು, ಯಾರ ಮೇಲೂ ಯುದ್ಧಕ್ಕೆ ಹೋಗ್ಬಾರ್ದು. ಅಂದರೆ ಒಂದು ದೇಶ ಇನ್ನೊಂದು ದೇಶಗಳ ನಡುವೆ ಏನು ಒಂದು ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರೋ ಅದನ್ನು ಫಾಲೋ ಮಾಡಬೇಕು, PS ಶಾಂತಿಯನ್ನು ಕಾಪಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಏನೇ ಸಮಸ್ಯೆ ಬಂದರೂ ಕೂಡ ಆರ್ಬಿಟ್ರೇಷನ್ ಅಂದರೆ ಮಾತುಕತೆ ಮುಖಾಂತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, ದೆನ್ 10th one ಟು ಎಸ್ಟಾಬ್ಲಿಷ್ ಗ್ರಾಮ ಪಂಚಾಯತ್ಗಳನ್ನು ಬಿಲ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಅದಂತರ ಟು ಎನ್ಕರೇಜ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ನ ಏನು ಜಾಸ್ತಿ ಗ್ರೋ ಮಾಡಬೇಕು, ಎನ್ಕರೇಜ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಗ್ರಾಮ ಪಂಚಾಯತ್ ಏನಕ್ಕೋಸ್ಕರ, ಡಿಸೆಂಟ್ರಲೈಸೇಷನ್ಗೋಸ್ಕರ ಜಾಸ್ತಿ ಗ್ರಾಮ ಪಂಚಾಯತ್ಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ದೆನ್ ಟು ರೀಆರ್ಗನೈಸ್ ದ ಡೆವಲಪ್ಮೆಂಟ್ ಆಫ್ ಟು ಆರ್ಗನೈಸ್ ಆ್ಯಂಡ್ ಡೆವಲಪ್ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಮಾಡರ್ನ್ ಲೈನ್ಸ್. ಈ ಒಂದೇನು ಅಗ್ರಿಕಲ್ಚರ್ ಇದೆಯಲ್ವಾ, ಏನು ಅಗ್ರಿಕಲ್ಚರ್ ಮತ್ತು ಪಶುಸಂಗೋಪನೆ ಅಂತ ಕರಿತೀವಲ್ವಾ. ಸೊ ಇದನ್ನೆಲ್ಲ ಏನು ಮಾಡ್ಬೇಕಂತ ಹೇಳ್ತಿದ್ರಪ್ಪ ಅಂತಂದರೆ ಅನಿಮಲ್ ಹಸ್ಬೆಂಡ್ರಿ, ಇವಕ್ಕೆಲ್ಲ ಏನು ಮಾಡಬೇಕು, ಏನು ಟೆಕ್ನಾಲಜೀಸ್ಗಳನ್ನ ತರಬೇಕು, ನ್ಯೂ ಟೆಕ್ನಾಲಜೀಸ್ಗಳನ್ನ, ಮಾಡರ್ನ್ ಟೆಕ್ನಾಲಜೀಸ್ಗಳನ್ನ ತಂದು ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಮತ್ತು ಏನು ಮಾದಕ ವಸ್ತುಗಳನ್ನ ಬ್ಯಾನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ದೆನ್ ಇನ್ಶೂರ್ ಡೆವಲಪ್ಮೆಂಟ್ ಆಫ್ ಫಾರ್ಮಿಂಗ್ ಬೇಸ್ಡ್ ಆನ್ ಸೈಂಟಿಫಿಕ್ ಟೆಂಪಸ್. ಸೊ ಇದು ಕೂಡ ಏನಪ್ಪ ಅಂದರೆ ಫಾರ್ಮಿಂಗ್, ಅಗ್ರಿಕಲ್ಚರನ್ನು ಏನು ಮಾಡಬೇಕು, ಸೈಂಟಿಫಿಕಲಿ ಹೊಸ ಆವಿಷ್ಕಾರಗಳನ್ನು ತಂದು ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದರ ಮೇನ್ ಇಂಟೆನ್ಷನ್ DPSPಗಳು ಏನಪ್ಪ ಅಂತಂದರೆ ಸೋಷಿಯಲ್ ವೆಲ್ಫೇರ್ ಆಗಿರುತ್ತೆ, ಸುಖಿ ರಾಜ್ಯವನ್ನು ಸ್ಥಾಪನೆ ಮಾಡೋದಾಗಿರುತ್ತೆ. ಓಕೆ, ನೆನಪಿರಲಿ ಸ್ಟೂಡೆಂಟ್ಸ್, ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಟು ಎನ್ ಇಂಡಿವಿಜುವಲ್, DPSPs ರಿಲೇಟೆಡ್ ಟು ಕಮ್ಯುನಿಟಿ, ಹೋಲ್ ಕಮ್ಯುನಿಟಿ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಫಂಡಮೆಂಟಲ್ ರೈಟ್ಸು ಇಂಡಿವಿಜುವಲ್ ಆಗಿ ಒಬ್ರಿಗೊಂದೊಂದು ರೈಟ್ಸ್ ಇರುತ್ತೆ. ಸೊ ಒಬ್ಬರಿಗೊಂದೊಂದು ಮೀನ್ಸ್ ಇಂಡಿವಿಜುವಲ್ ಆಗಿ ಎಲ್ರಿಗೂ ಇರುತ್ತೆ ರೈಟ್ಸು, ಫಂಡಮೆಂಟಲ್ ರೈಟ್ಸು. ಓಕೆ, ಬಟ್ DPSPs ಏನಪ್ಪ ಅಂದರೆ ಇಡೀ ಸಮಾಜಕ್ಕೆ ರಿಲೇಟ್ ಆಗಿರ್ತಕ್ಕಂಥವು. ಓಕೆ, ಸೊ ಆ್ಯಂಡ್ ರಿಮೆಂಬರ್, ಮೋಸ್ಟ್ ಆಫ್ ದ ಟೈಮ್ ಈ ಪಾಲಿಸೀಸ್ಗಳನ್ನ ಎಲ್ಲ ಸರ್ಕಾರಗಳು ಕೂಡ ಜಾರಿಗೆ ತರ್ತವೆ, ಅವರ ಒಂದು ಕಾನೂನಲ್ಲಿ ಅಳವಡಿಸ್ಕೊಂಡೇ ತರ್ತಾರೆ. ಓಕೆ, ಇದು ನಿಮಗೆ ಕೂಡ ಏನೋ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದಿಷ್ಟು ಕೂಡ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಫಾಲೋ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ನಿಮಗೆ ಇಷ್ಟು ಕೂಡ ಕ್ಲಿಯರ್ ಆಗಿದೆ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಕಾನ್ಸ್ಟಿಟ್ಯೂಷನ್ ಚಾಪ್ಟರ್, ವೆರಿ ಈಸಿ ಆಗಿದ್ದಂಥ ಚಾಪ್ಟರ್. ಸೊ ತುಂಬ ಸುಲಭ ಆಗಿದೆ, ರಿವೈಸ್ ಮಾಡಿ ಜಾಸ್ತಿ ಪದೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಸ್ಟೂಡೆಂಟ್. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಬಾಯ್, ಥ್ಯಾಂಕ್ ಯು.